आदिदेव नमस्तुभ्यं प्रसीद मम भास्करः दिवाकर नमस्तुभ्यं सूर्यदेव नमोस्तुते। ಪಾಠ ಮಾಡ್ತಾರೆ ನೋಡಿ. ಆಲ್ಫಾ ಬೀಟಾ ಮತ್ತು ಗಾಮಾಗಳ ಬಗ್ಗೆ ಹೇಳುವುದಾದ್ರೆ ಇದು ಒಂದು ಮಾಡುವುದು ಮತ್ತೊಂದು, ಜಗದೊಡೆಯ ನೆಲ್ಲಿಯೂ ಇರುವನೆಂಬರುವೊಮ್ಮೆ. ಶಿವು, ದೇಗುಳ ಬೆಳವಿತ್ತು ಕೊಂಡೆಯ ಅಂತೆ ಪರಶಿವನು ಓ ಜಗವೆಲ್ಲ ದೇವನೀಯ ಬೀದಿಯಲ್ಲವೇ ಗೆಳೆಯ, ಪೂರ್ವಿಕರ ಮೂಡು ಸ್ಥಾನಕ ಹಾದಿ ಎಂಬುದೆಲ್ಲಿ, ಪಂಥ್ಯ ಎಂಬುದೆಲ್ಲಿ, ಹೇಳುವುದು ಒಂದು ಮಾಡುವುದು. ಸಾಕು ನಿಲ್ಸಿ.
ಅದನ್ನ ಹಾಗೇನೆ ಓದೋದು. ಅದು ಈ ನಾಟಕದ ಬಹಳ ಗಹನವಾದ ಸಂಗತಿ. ನಮ್ಮ ಸಾಮಾನ್ಯ ಜನಗಳಲ್ಲಿರೋ ಗೊಂದಲಗಳನ್ನ, ದೇವರುಗಳ ಬಗ್ಗೆ ಅವ್ರಿಗಿರ್ಬಹುದಾದ ಇಬ್ಬಂದಿ ಭಾವನೆಗಳನ್ನ ಮನಮುಟ್ಟುವಂತೆ ಹೇಳಿದ್ದಾರೆ. ನುಡಿಗೂ ನಡತೆಗೂ ಸಂಬಂಧವೇ ಇಲ್ಲ. ಇದೇ ನಮ್ಮ ಭಾರತಾಂಬೆಯ ದುರ್ಗತಿಗೆ ಕಾರಣ. ಕಾರ್ಲ್ ಮಾರ್ಕ್ಸ್ನ ಕ್ರಾಂತಿ ಈ ದೇಶದಲ್ಲಿ ಶುರುವಾಗೋದಕ್ಕೆ ಕಾರಣ ನಮ್ಮಲ್ಲಿರೋ ಜಾತೀಯತೆ. ನಮಗ್ ಬೇಕಾಗಿರೋದು ವರ್ಗ ಸಂಘರ್ಷ ಅಲ್ಲ, ವರ್ಣ ಸಂಘರ್ಷ. ನಮ್ಮ ನಡುವೆ ಇರೋ ಮೇಲಿರಿಮೆ ಕೀಳಿರಿಮೆಗಳನ್ನು ನಾವು ಬಿಟ್ಟಾಗ ಮಾತ್ರ ಕ್ರಾಂತಿಗೊಂದು ಅರ್ಥ ಬರುತ್ತೆ. ಕಾರ್ಲ್ ಮಾರ್ಕ್ಸ್ ಇದಾ ಮುಂದೆ ಸರ್ ತುಂಬಾ ಕಷ್ಟ ಸರ್. ಸಂಸ್ಕೃತ ಇದ್ದಂಗೈತೆ, ಕೊದ್ಬಿಡುದು ಕಡ್ಲೆ. ಇಂಥದಕ್ಕೆಲ್ಲ ಕಷ್ಟ ಅಂದ್ರೆ ಹೇಗೆ? ಯಾವ್ದಾವ್ದಕ್ಕೋ ಬಾಜಿ ಕತ್ತೀರಿ, ಇದು ಸಾಧ್ಯ ಅಲ್ವಾ? ಶಿವು, 18ನೇ ಪುಟದಲ್ಲಿರೋ ಜಲಗಾರನ ಸಂಭಾಷಣೆ ಓದು. ನೋಡ್ದೇನೆ ಕಷ್ಟ ಅಲ್ವಾ? ಹೌದು ಸರ್, ಶಿವುಗೆ ತುಂಬಾ ಕಷ್ಟ. ಒಪ್ಕೊಂಡ್ರೆ ಏನ್ ಕೊಡ್ತೀಯ ಗುರು? ತುಂಬಾ ಕಷ್ಟ ಸರ್. ಓಕೆ ಓಕೆ ಸರಿ ಸರ್. ಆದ್ರೆ ಇವತ್ತಲ್ಲ, ನಾಳೆ. That's good. That's all for the day. Bye. ಎಲ್ಲಾರ ಮನೆ ದೋಸೆ ತೂತು, ಎಲ್ಲಾರ ಮನೆ ದೋಸೆ ತೂತು, ಇನ್ನೊಬ್ಬರ ಸುದ್ದಿ ನಮಗ್ಯಾಕೆ ತೂತು. ಎಲ್ಲಾರ ಮನೆ ದೋಸೆ ತೂತು. ಹಣ ಬೇಕು, ಗುಣ ಬೇಕು, ಜನ ಬೇಕು, ಬಲ ಬೇಕು, ಎಲ್ಲ ಒಬ್ಬನೇ ಗಂಡ ಎಲ್ಲಿಂದ ತರಬೇಕು. ಎಲ್ಲ ಒಬ್ಬನೇ ಗಂಡ ಎಲ್ಲಿಂದ ತರಬೇಕು. ಹಣ ಬೇಕು, ಗುಣ ಬೇಕು, ಜಲ ಬೇಕು, ಜನ ಬೇಕು, ಎಲ್ಲ ಒಬ್ಬನೇ ಗಂಡ ಎಲ್ಲಿಂದ ತರಬೇಕು. ಎಲ್ಲ ಒಬ್ಬನೇ ಗಂಡ ಎಲ್ಲಿಂದ ತರಬೇಕು. ಒಬ್ಬೊಬ್ಬರಲ್ಲೊಂದು ಹುಡುಕುತ್ತಾ ಹೋದರೆ ದ್ರೌಪದಿಗಿರಲಿಲ್ವೇ ಗಂಡಂದಿರೈವಾರು. ದ್ರೌಪದಿಗಿರಲಿಲ್ವೇ ಗಂಡಂದಿರೈವಾರು. ಎಲ್ಲಾರ ಮನೆ ದೋಸೆ ತೂತು, ಎಲ್ಲಾರ ಮನೆ ದೋಸೆ ತೂತು, ಇನ್ನೊಬ್ಬರ ಸುದ್ದಿ ನಮಗ್ಯಾಕೆ ತೂತು. ಅಂತಪ್ಪ ಚಿನ್ನದ ರಥ. ಏ ಮುನ್ಗ, ನೆಟ್ಗೆ ಒಳಗೆ ಹೋಗು. ಬೇಡ ಬೇಡ ಅಂದ್ರು ಬಾಟ್ಲಿನೇ ಡ್ರಿಂಕ್ಸ್ ಮಾಡ್ತೀರಿ. ಅರ್ಗಿಸ್ಕೊಳ್ಳೋ ಶಕ್ತಿ ಇಲ್ದಿದ ಮೇಲೆ ಯಾಕೋ ಈ ಡ್ರಿಂಕ್ಸು? ಏನ್ ಬಂದ್ರು ಬಿಡಬಾರ್ದು ಅಂತ ಆಮೇಲೆ ಮಾತು. ನಾನು ಇರುವವರೆಗೂ ಏ ಮಚಣ, ಆ ಕಾರ್ನಲ್ಲಿರೋ ಸೀರೆ ಪಂಚೆ ಬಟ್ಟೆಗಳನ್ನೆಲ್ಲ ತೆಗೆದು ಒಳಗಿಟ್ಟು ನಿಗಾ ಇರ್ಲಿ. ಟೋಟಲ್ 250 ಇದಾವೆ. ಲೆಸ್ ಆಗಬಾರ್ದು. ಒಂದೇನಾದ್ರೂ ಲೆಸ್ ಆಯ್ತು ಅಂದ್ರೆ ಆ ಶ್ರೀನಿವಾಸ ಸುಮ್ನೆ ಬಿಡು, ಆ ಸಮಯ ಎಲ್ಲ. ಕೇರ್ಫುಲ್, ಬೇಗ ಬೇಗ ಒಳಗ ಹೋಗ. ನಾಡಿದ್ದು ಎಲ್ಲಾ ಜನನು ಕ್ಯೂನಲ್ಲಿರ್ಬೇಕು, ಏನು ಎಡವಟ್ಟ ಆಗಬಾರ್ದು. ಏ ಮಾಚಣ, ಪರ್ಲೆ ಏನಾದ್ರು ಇದ್ರೆ ಇವತ್ತೇ ನಟ್ಟು ಬೋಲ್ಟು ಅಡ್ಜಸ್ಟ್ ಮಾಡ್ಕೊಂಡ್ಬಿಡು. ಗೊತ್ತಾಯ್ತೇನ್ರ? ನಾನೀಗ ಹೋಗಿ ರೆಸ್ಟ್ ಮಾಡ್ತೀನಿ. ಸಾಹೇಬ್ರು ಹೇಳಿದ್ ಈ ಸಾರ ಗೊತ್ತಾತೇನ್ರು? ನಾಡಿದ್ದು ಅಟ್ಟಿದಾಗೆ ಸೀರಿ ಪಂಚೆ ಅಂತಾರೆ ಅಂತ ಹೇಳ್ಬಿಡು. ನಾಡಿದ್ದು ನಮ್ MLA ಸಾಹೇಬರು ಎಲ್ಲರೂ ಸೀರೆ ಪಂಚೆ ಹಂಚ್ತಾರೆ. ಯಾರು ಸೀರೆ ಪಂಚೆ ಹಾಕೊಂಡು ಬರ್ಬೇಡಿ. ಬಂದು ಬೇಡ ಅಪ್ಪಯ್ಯ, ಕುಡ್ದಾಗ ಯಾಕೆ ಗಾಡಿ ಓಡಿಸ್ತೀಯ? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಗತಿ? ಮೊದ್ಲೇ ಹೇಳಿದಿದ್ರೆ ನಾನೇ ಬಂದು ಗಾಡಿ ತರ್ತಿರ್ಲಿಲ್ವಾ? ಬಾ ಬಾಯಿ ಬಿಡಬಾರದು, ಬಿಟ್ರು ಉಸಿರು ಬರಬಾರದು. ಈ ದೇವರು ಬವನ್ ಮಗ 7 ಬಣ್ಣ ಮಾಡ್ದ, 3 ಜಾತಿ ಮಾಡಿಬಿಟ್ಟ ಅನ್ನೋರು. ನಿನ್ ತಲೆ. ದೇವ್ರು ಕಲ್ಲು ಗೊಂಬೆ, ಅವನೆಲ್ ಮಾಡ್ದ ಜಾತಿ? ಎಲ್ಲ ನಮ್ಮ ಎಲೆಕ್ಷನ್ ಮಾಡ್ತು. ಹುಡುಕ್ನ ಅಂದಾಗೆ ಏನೇನೋ ಮಾತಾಡಬೇಡ, ಸುಮ್ನೆ ಮಲ್ಕೋ. ಯಾಕ ಮಾತಾಡಬಾರ್ದು? ನನಗೂ ಮಾತಾಡೋ ಹಕ್ಕ ಐತೆ. ಮಲ್ಕೋ. ಯಾಕೋ ಇದ್ದೆ? ಮಲ್ಕಳ, ಸುಮ್ನೆ ಮಲ್ಕಳ.
ಬಡವರಿಗೆ ಬಡವರಲ್ಲದೆ ಬೇರೆ ಗತಿಯುಂಟೆ? ಲೋಕದಲ್ಲಿ ಕಂಬನಿಯನೊಂದ ನೊರಸಿದ ನರನೇ ಧನ್ಯ, ನಿಟ್ಟುಸಿರನೊಂದ ಸಂತೈಸುವನಿಗೆ ಮಾನ್ಯ. ಜಗವೆಲ್ಲ ದೇವನಿಹ ಗುಡಿಯಲ್ಲವೇ ಗೆಳೆಯ, ಜಗವೆಲ್ಲ ದೇವನಿಹ ಗುಡಿಯಲ್ಲವೇ ಗೆಳೆಯ. ಪೂರ್ವಿಕರ ಮೂಢತನಕ್ಕೆ ಆದಿ ಎಂಬುವುದೆಲ್ಲಿ, ಅಂತ್ಯವೆಂಬುವುದೆಲ್ಲಿ? ಪೂರ್ವಿಕರ ಮೂಢತನಕ್ಕೆ ಆದಿ ಎಂಬುವುದೆಲ್ಲಿ, ಅಂತ್ಯವೆಂಬುವುದೆಲ್ಲಿ? ಹೇಳುವುದು ಒಂದು, ಮಾಡುವುದು ಮತ್ತೊಂದು. ದಶರಥಾತ್ಮಜಂ ಅಪ್ರಮೇಯಂ ಸೀತಾಪತಿಂ ರವಿಕುಲಾನ್ವಯ ರತ್ನದೀಪಂ ಆಜಾನುಬಾಹು ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಅಗ್ರೇ ವಾಚೇತಿ ಪ್ರಭಂಜನ ಸುತಂ ತತ್ವಂ ಮುನಿಭ್ಯಪುರಂ ವಾಕ್ಯಾತಿಂ ಹರಸಾದಿ ಪರಿವೃತಂ ರಾಮಂ ಭಜೇ ಶ್ಯಾಮಲಂ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರ ಭ್ರಾತಾ ರಾಮೋ ಮತ್ಸಖೋ ರಾಘವೇಶಃ ಸರ್ವಸ್ವಂ ವೇ ರಾಮಚಂದ್ರೋ ದಯಾಳುಃ ನಾನ್ಯಂ ದೈವಂ ನೈವ ಜಾನೇ ನ ಜಾನೇ. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ. ಶೀಲಾ, ಈ ಕಾಫಿ ತಗೊಂಡೋಗಿ ಆ ಮೇಷ್ಟು ಕೊಟ್ಬಿಟ್ಟು ಬಾರಮ್ಮ. ಕಾಫಿ ನೀನ್ ಯಾಕಪ್ಪ ಮಾಡಕ್ ಹೋದೆ? ಬಟ್ಟೆ ಜಾಸ್ತಿ ಬಂದು ನಾನು ಮಾಡ್ತಾ ಇರ್ಲಿಲ್ವಾ? ಮಗು, ಎಲ್ಲಾ ಕೆಲಸನೂ ನೀನೇ ಮಾಡ್ತಾ ಇದೀಯ, ಇದೊಂದಾದ್ರೂ ನಾನು ಮಾಡೋದು ಬಿಡು. ಆಮೇಲೆ ಏನಿಲ್ಲ, ನಿನ್ ರಾಮ ಬಂದ್ ನನ್ ತರಾಟೆಗೆ ತಗೊಂಡ್ರೆ ನಾನೆಲ್ಲಿ ಹೋಗ್ಲಿ? ಅವನು ಅಂಥವನಲ್ಲಮ್ಮ, ತಂದಾಗ ಅವನು ಏನನ್ನೂ ನಿರೀಕ್ಷೆ ಮಾಡೋಲ್ಲ. ತಗೋ, ಕೊಟ್ಬಿಟ್ ಬಾ. ಗುಡ್ ಮಾರ್ನಿಂಗ್ ಸರ್. ಯಾಕೆ ಸರ್? ಒಂದಿನಾದ್ರೂ ಶೀಲಾ ಕಾಫಿ ಅಂತ ನಾನೇ ಕರೆಯೋಣ ಅನ್ಕೋತೀನಿ, ಆದ್ರೆ ಬಾಗಿಲು ತೆಗೆದ ತಕ್ಷಣ ಕಾಫಿ ಸಮೇತ ನೀನೇ ನಿಂತಿರ್ತೀಯ. ನೆನದವರು ಮನೆ ಬಾಗಿಲಲ್ಲಿ ಏನೋ ಹಾಗೆ. ಮನೆ ಬಾಗ್ಲು ಅಥವಾ ಮನೆದ್ ಬಾಗ್ಲು? ಶೀಲಾ, ಹೌದು, ಮನಸ್ಸಿಗೆ ಬಾಗ್ಲಲ್ಲಿರುತ್ತೆ. ಹಾಗೇನಾದ್ರೂ ಇದ್ದಿದ್ರೆ ಬೇಡವಾದಾಗ ಹೊರಗ್ ದಬ್ಬಿ ಬೇಕಾದಾಗ ಒಳಗ್ ಬಿಡ್ಬೋದಾಗಿತ್ತು. ಯಾರನ್ನ ಸರ್? ಮನಸ್ಸಿನ ಭಾವನೆಗಳನ್ನ. ಮನಸ್ಸಿಗೆ ಒಂದ್ ಬಾಗ್ಲು ಇರ್ಬೇಕು ಬಿಡಿ ಸರ್. ಕಾಣೋ ಯೋಚನೆಗಳನ್ನೆಲ್ಲ ಹೊರಗ್ ದಬ್ಬಿ ಬಾಗಿಲು ಮುಚ್ಚಬಹುದು. ಅಷ್ಟೊಂದು ಕಾಟ ಕೊಡೋ ಯೋಚನೆಗಳನ್ನ ಯಾಕೆ ತುಂಬಿಕೊಂಡಿರ್ಬೇಕು ಹೇಳು? ಎಲ್ರು ನಿಮಗ್ ಹಾಯಾಗಿರಕ್ಕಾಗುತ್ತಾ ಸರ್? ಯಾಕಾಗಲ್ಲ. ಅವ್ರವ್ರಿಗೆ ಇಷ್ಟವಾದ ಕೆಲಸ ಮಾಡ್ತಾ ಇದ್ರೆ ಎಲ್ರೂ ಸಂತೋಷವಾಗಿರ್ಬೋದು. ಈಗ ನಂಗೆ ಪಾಠ ಮಾಡೋದು ಇಷ್ಟ, ನಿಂಗೆ? ನನಗೆ ನಿಮ್ ಮನೆ ಕಸ ಗುಡ್ಸೋದು. ಆರೋಗ್ತಾ ಇದೆ, ಕಾಫಿ ಕುಡೀರಿ. ಈ ಕಾಫಿ ನೋಡಿದ್ರೆ ನಂಗೆ ಇಂಗ್ಲಿಷ್ ಕವಿಯೊಬ್ಬನ ಮಾತು ಜ್ಞಾಪಕ ಬರುತ್ತೆ. ಆತ ಕಾಫಿ ಟೀನ ಜೀವನಕ್ಕೆ ಹೋಲಿಸಿ ಹೇಳ್ತಾನೆ. ಏನಂತ ಹೇಳ್ತಾನೆ ಸರ್? ಲೈಫ್ ಈಸ್ ಲೈಕ್ ಎ ಕಪ್ ಆಫ್ ಟೀ. ಸ್ವಲ್ಪ ಕಹಿ, ಸ್ವಲ್ಪ ಒಗರು, ಸ್ವಲ್ಪ ಬಿಸಿ. ಆ ಬಿಸಿ ಆರೋದಕ್ ಮುಂಚೆನೆ ನಾವಿಬ್ರು 1/2 ಮಾಡಿದ್ರೆ ಹೇಗೆ ಸರ್? ಅದನ್ನ ಶೀಲಾ, ಏನು ರಾಮ ಧ್ಯಾನ ಮಾಡ್ತಿದ್ಯಾ? ಹೌದು. ಶ್ರೀರಾಮ್. ಮಣೆ ಶೆಟ್ಟಗೊಂದು ಬಿಸಿ ಕಾಫಿ ಕೊಡು. ಜೈ ಜೈ ನಮಸ್ಕಾರ ರಾಮ್. ದಾಸ್ರೆ, ಬನ್ನಿ. ರಾಮ್ ರಾಮ್. ದಾಸ್ರೆ, ದೇವ್ರ ಮೇಲೆ ಹೂ ತಪ್ಪೋದು, ಆದ್ರೆ ಈ ಊರಿನಲ್ಲಿ ನಿಮ್ ರಾಮ ಭಜನೆ ತಪ್ಪೋದಿಲ್ಲ ನೋಡಿ. ಎಲ್ಲ ರಾಮನ ಕೃಪೆ ಸುಬ್ರ ಇದೆ. ಇದು ನಿಮ್ಮ ರಾಮನಿಗೆ, ಇದು ತಮಗೆ. ಜೈ ಜೈ ರಾಮ್ಜಿ ದಾಸ್ರೆ. ಓ ಪನ್ನೇಲಾಲ್, ಆಗ್ಲೇ ಬಂದ್ಬಿಟ್ಟಿದ್ದೀರಾ? ನಿಮ್ ರಾಮ ಭಜನೆ ಹೇಗೆ ತಪ್ಪಲ್ವೋ, ದಿನ ಹಾಗೆ ನಾವ್ ಇಲ್ಲಿಗೆ ಬರೋದು ನಮ್ ಡ್ಯೂಟಿ. ನಿಮ್ ರಾಮ ಮಂದಿರ ಕಂಡ ಎಲ್ಲಿವರೆಗೆ ಬಂತು? ಏನೋ ಒಂದು ಸಣ್ಣ ಗುಡಿಸ್ಲು ಕಟ್ಟಿದ್ದೀನಿ. ಯಾವಾಗ ರಾಮನ ಕೃಪೆ ಆಗುತ್ತೋ ಆಗ ಕಟ್ಟಡ ಆಗುತ್ತೆ. ಅಲ್ಲ ದಾಸ್ರೆ, ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನ ನಾವು 4 ಜನ ಸೇರಿ ಕೊಡ್ತೀವಿ. ಮಂದಿರ ಕಟ್ಟಿ ಅಂದ್ರೂ ಕೇಳಲ್ವಲ್ಲ. ನಮ್ಮ ರಾಮ ಮಂದಿರ ಹಲವು ಜನರ ನಂಬಿಕೆಯ ಆಧಾರಗಳ ಮೇಲೆ ನಿರ್ಮಾಣವಾಗಬೇಕು. ದೇವರು ಯಾವತ್ತೂ ಒಬ್ಬನ ಸುತ್ತಾಗಬಾರದು. ಅವನಿಗೆ ಬಡವ ಬಲ್ಲಿದ ಎಲ್ಲರೂ ಒಂದೇ. ಇಲ್ಲದಿದ್ರೆ ಈಗ ನಾನು 2 ಜೋಳಿಗೆ ಹಿಡ್ಕೊಂಡು ಒಂದು ರಾಮನಿಗೆ, ಒಂದು ನನ್ನ ಉದರ ನಿಮಿತ್ತಕ್ಕೆ ಅಂತ ತಿರುಗ್ತಾ ಇರಲಿಲ್ಲ. ಈ ವಿಷಯದಲ್ಲಿ ದಾಸರು ಮನಸ್ಸು ಬದಲಾಯಿಸ ಸಾಧ್ಯ ಇಲ್ಲ ಬಿಡಿ. ಜೈ 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 ರಾಮ್.
ಕೃಪೆ ತೋರೋ ಶ್ರೀರಾಮ ರಘುರಾಮ ಜಯ ರಾಮ ಕೃಪೆ ತೋರೋ ಶ್ರೀರಾಮ ರಘುರಾಮ ಜಯ ರಾಮ ಮನವ ಬೆಳಗಿ ಭವನಿಗೂ ರಾಮ ರಾಮ ಕೃಪೆ ತೋರೋ ಶ್ರೀರಾಮ ರಘುರಾಮ ಜಯ ರಾಮ ಕೃಪೆ ತೋರೋ ಶ್ರೀರಾಮ ರಘುರಾಮ ಜಯ ರಾಮ ಅನುದಿನವು ನಿನ್ನ ಸನಿಹದಲ್ಲಿ ಮೊರೆ ಇಡುವೆ ನಿನ್ನ ಚರಣದಲ್ಲಿ ಅನುದಿನವು ನಿನ್ನ ಸನಿಹದಲ್ಲಿ ಮೊರೆ ಇಡುವೆ ನಿನ್ನ ಚರಣದಲ್ಲಿ ದಯ ತೋರು ನಿನ್ನ ಭಕುತರಲಿ ದಯ ತೋರು ನಿನ್ನ ಭಕುತರಲಿ ಹಗಲಲಿ ಇರುಳಲಿ ಹೃದಯವ ಬೆಳಗಿಸು ರಾಮ ಹಗಲಲಿ ಇರುಳಲಿ ಹೃದಯವ ಬೆಳಗಿಸು ರಾಮ ಕೃಪೆ ತೋರೋ ಶ್ರೀರಾಮ ರಘುರಾಮ ಜಯ ರಾಮ ಕೃಪೆ ತೋರೋ ಶ್ರೀರಾಮ ರಘುರಾಮ ಜಯ ರಾಮ ಮನವ ಬೆಳಗಿ ಭವನಿಗೂ ರಾಮ 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 ನಮಸ್ಕಾರ ಬುದ್ಧಿ. ಏನು ಹನುಮ, ತಾವು ಬರೋ ತಡ ಆಯ್ತದೆ ಅಂತ ನಾನೇ ಪೂಜೆಗೆ ಅಣಿ ಮಾಡ್ಬಿಟ್ಟೆ ಸ್ವಾಮಿ. ಪೂಜೆ ಯಾರು ಮಾಡಿದ್ರೇನು ಹನುಮ, ನಮ್ಮ ರಾಮಚಂದ್ರನಿಗೆ ಎಲ್ಲರೂ ಒಂದೇ. ಬಾ ಕೂತ್ಕೋ. ಈ ಅಪ್ಪನ ದಯದಿಂದ ನನ್ನ ಮಗ ಶಿವು ಓದಿ ಒಳ್ಳೆ ಕೆಲಸಕ್ಕೆ ಬಂದ್ರೆ ಈ ಸ್ವಾಮಿ ಸೇವೆ ಮಾಡ್ಕೊಂಡು ನಾ ಯಾವಾಗ್ಲೂ ಇಲ್ಲೇ ಇರ್ತೀನಿ ಸ್ವಾಮಿ. ಶಬರಿ ಗುಹರಿಗೆ ಒಲಿದ ರಾಮ ನಿನ್ನ ಮಗನ್ ಕೈ ಬಿಡುವುದಿಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ದೇವ್ರ ದಯ. ಬಡವರಿಗೆ ಬಡವರಲ್ಲದೆ ಬೇರೆ ಗತಿಯುಂಟೆ. ಲೋಕದಲ್ಲಿ ಕಂಬನಿಯ ನೊರೆಸುವವನೇ ಧನ್ಯ, ನಿಟ್ಟಿಸಿರನೊಂದ ಸಂತೈಸುವನೇ ಮಾನ್ಯ. ಹಸಿದ ಹೊಟ್ಟೆಗೆ ಮರುಗಿ ತುತ್ತೊಂದ ನೀಡುವನೇ ಶಿವಗಣಿ. ಹೆರರ ಗೋಳನು ಕಂಡು ಎದೆದೆಂದು ಬಟ್ಟೆಗೊಟ್ಟೊಬ್ಬನನ್ನು ಕೈ ಹಿಡಿದು ಜೀವನದ ಕರಿಮಣಿಯ ಕತ್ತಲಲ್ಲಿ ಕಿರಣವೊಂದನ್ನು ತಂದು ಭರವಸೆ ನೀಯುವನೇ ಶಿವಗಣಿಯು. ಅದೇ ಧರ್ಮ, ಅದೇ ಯೋಗ. ಎದ್ದೇಳು ಭಿಕ್ಷುಕನೇ, ನನ್ನನ್ನದಳು ಮುಷ್ಟಿ ನಿನಗಿಕ್ಕಿ ಶಿವಪೂಜೆ ಮಾಡುವೆನು. ನೀನೆನ್ನ ದೇಗುಲವು, ನೀನೆನ್ನ ಸೋದರನು, ನೀನೆನ್ನ ಪರಶಿವನು. ಏಳು, ಎದ್ದೇಳು ಸೋದರನೇ, ಎದ್ದೇಳು ಭಿಕ್ಷುಕನೇ. ಕ್ಯಾಂಪ್ ಬೊಂಬಾಟ ಅಲ್ವೇನಮ್ಮ? ರಾಮನಾಥ್ ಪ್ಲೇಸ್ ಇದ್ ಕಡೆನೆ ಅಷ್ಟು ಎಲ್ಲ ಚೆನ್ನಾಗಿರುತ್ತೆ. ಆದ್ರೂ ಮೈಕ ಎಲ್ಲ ನೋವಮ್ಮ. ಏನಾದ್ರು ಪ್ರೋಗ್ರಾಮ್ ಎಲ್ಲ ಮಜಾ ಇತ್ತಲ್ಲ ಕ್ಯಾಂಪ್ ಎಲ್ಲ. ಬೊಂಬಾಟ ಕ್ಯಾಂಪ್ ಅಂದ್ರೆ ಹಿಂಗಿರ್ಬೇಕಪ್ಪ. ನನ್ನ ಮಕ್ಳ, ಇವತ್ತು ಇವನಿಗೆ ರಾಚಾರ ಚೆನ್ನಾಗಿತ್ತು. ಇವನೇನಾದ್ರೂ ಇವತ್ತು ರಾಮನಾಥ್ ಮಾಸ್ಟರ್ ಕೈ ಸಿಕ್ಕಿದ್ರೆ ಈ ನನ್ನ ಮಗನ ಎತ್ತಗಡಿ ಮಾಡಿಸ್ತಿದ್ರು ಗೊತ್ತಾ? ಏನ್ ಮಾಡ್ತಿದ್ರು? ನಿನ್ನೆ ರಾತ್ರಿ ಮೂಗ್ ತನಕ ಕುಡ್ದದನ್ನ ಕಕ್ಕಿಸ್ತಾ ಇದ್ರು ಅಷ್ಟೇ. ಗುರು, ಇವನ್ ಕೈಲಿ ಒಂದ್ ಪದ್ಯ ಆಡ್ತಿದ್ರೆ ಹೇಗಿರ್ತಿತ್ತು? ಈಜಿಕೆ ಸೀರಿಯಸ್ ಆಗಿ ಪಾಠ ಮಾಡ್ತಿದ್ರಿಂದ ಬಚಾವ್ ಅಷ್ಟೇ. ನನಗಂತೂ ಭಾರಿ ಹೊಟ್ಟೆ ಸಾಧ್ತಿದೆಪ್ಪ. ಕ್ಯಾಂಟೀನ್ ಅಲ್ಲಿ ಬೇರೆ ನಿಂಬೆ ಹುಳಿ ಚಿತ್ರಾನ್ನ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದ ನಾ ಬಟ್ಟ. ಶ್ಯಾಮ, ಇವತ್ತೆಲ್ರಿಗೂ ಅಂಬಾಭವನದಲ್ಲಿ ನೀನೇ ಯಾಕೆ ಊಟ ಕೊಡ್ಬಾರ್ದು? ಎಲ್ರಿಗೂ ನಾನೇ ಕೊಡ್ತೀನಿ, ನನಗೇನು ಮುಳ್ಳ? ಹಾಗಾದ್ರೆ ಶಿವ ಹತ್ರ ಬಾಜಿ ಕಟ್ಟು. ಶಾಮು ಶಿವು ಮೇಡ್ ಫಾರ್ ಬಾಜಿ ಪೇರ್. ಇಲ್ಲ 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 ಬೇಡಪ್ಪ. ಹಾ ಆಯ್ತು, ಬಾಜಿ ಸ್ಪೆಷಲಿಸ್ಟ್ ಅಂತಾನೆ ತಯಾರು ಮಾಡಿರೋ ಸ್ಪೆಷಲ್ ಬಾಜಿ. ಶಿವು ಅಲ್ಲಿ ನೋಡು, ಅದ್ರೊಳಗೆ ಹೋಗಿ ಬಂದ್ಬಿಡು. ಎಲ್ರಿಗೂ ಅಂಬಾಭವನದಲ್ಲಿ ಊಟ ಗ್ಯಾರಂಟಿ. ಇದು ಗಾನ್ ಕೇಸಪ್ಪ. ನಡಿಯಲೇ, ಬಸ್ಸಿನ ಚಿತ್ರಾನ್ವೇ ಗತಿ. ಏನ್ ಹುಡುಗಾಟ್ವೆ ಮತ್ತೆ ನನ್ನ ಹತ್ರ ಬಾಜಿ ಕಟ್ತಾರಂತೆ. ನಿಲ್ರು. ಈ ಶಿವು ಯಾವತ್ತೂ ಬಾಜಿಯಲ್ಲಿ ಸೋತವನಲ್ಲ.
ಇವತ್ತು ಅಂಬಾಭವನದಲ್ಲಿ ಎಲ್ರಿಗೂ ಊಟ. ಇವತ್ತು ಲೆಕ್ಚರ್ ಇಂಟ್ರೆಸ್ಟಿಂಗ್ ಆಗಿತ್ತಲ್ವೇನೆ? ಅಲ್ಲ, ಒಂದು ನಿಮಿಷ. ಗುಡ್ ಆಫ್ಟರ್ನೂನ್ ಸರ್. ನಮಸ್ಕಾರ. ಏನ್ರ ಮಾಡ್ತಿದ್ದೀರಿ ಇಲ್ಲಿ? ಕ್ಲಾಸ್ ಇಲ್ವೇನು? ಫಿಸಿಕಲ್ ಕ್ಲಾಸ್ ಸರ್. ಲಂಚ್ ಬ್ರೇಕ್ ಆದ್ಮೇಲೆ. ಸರಿ ಹೋಗಿ ಬಟ್ ಹೋಟ್ಲು ಚಿತ್ರಾನ್ನ ತಿನ್ನಿ. ಅಳಸಿದೆ ಸರ್. ಬಾಯ್ಸ್ ಏನಾಯ್ತು? ಐ ಆಮ್ ಸಾರಿ. ಹೇಗಿರು ಶಿವು, ನೀನಿಲ್ಲಿ? ಸರ್ ಅದು What the hell are you doing here? ಏನಾಯ್ತಮ್ಮ? ಏನಾಯ್ತು ನಿಮಗೆ? ಏನ್ ಮಾಡ್ತಾ ಇವ್ನು? ಶಿವು, ನೀನು ಬಹಳ ಒಳ್ಳೆ ಹುಡುಗ ಅಂತ ತಿಳಿದಿದ್ದೆ. ಕೊನೆಗೆ ತೋರಿಸ್ಬಿಟ್ಟಲ್ಲ ನೀನು. ಏನ್ ಮಾಡಿದೆ ಹೇಳು? ನನ್ನ ಮೇಲೆ ಕೈ ಮಾಡ್ತೀಯೇನು? ಅಯೋಗ್ಯ. ನೋಡ್ತಿರು, ನಾನೇನ್ ಮಾಡ್ತೀನಿ ಅಂತ ನೋಡ್ತಿರು. ಆಡಿಬಿಟ್ಟು ಗೋ ಟು ದಿ ಕ್ಲಾಸಸ್. ಶಿವನ್ ಒಂದ್ ತಿಂಗಳು ಸಸ್ಪೆಂಡ್ ಮಾಡಿದಾರಲ್ವ? ಅವನ ಕೈಲಿ ನಾವು ಬಾಜಿ ಕಡಿಸ್ಲೇಬಾದಿತ್ತು ಕಂಡ್ರು. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ಹೀಗಾಗುತ್ತೆ ಅಂತ ನಾನೇನಾದ್ರು ಕನ್ಸ್ಕೊಂಡಿದ್ನ ಹೇಳು? ಅವನ್ ಬಾಜಿ ಅವನಿಗೆ ಮುಳ್ಳಾಯ್ತು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪಂಚಾಲಯ ಪಂಚಾಲಯ ನನಗ್ ಗೊತ್ತಿಲ್ಲನಾ? ಹೇಗಿದೆಯಾ ಪಂಚಾಲಯ? ಚೆನ್ನಾಗಿದ್ದೀನಿ ಬುದ್ಧಿ. ಒಂದು ಡಿಪಾಸಿಟ್ ಆಯ್ತು. ಬರಕೋ ಯಾರು? ಅಳ್ಬೇಡಕ್ಕಂದ ಜಾಣ ಮರಿ ನೀನು. ಚೆನ್ನಾಗಿದೆಯಮ್ಮ? ಲೇಡೀಸ್ ಊಟ ಗ್ಯಾರಂಟಿ ಆಯ್ತು.
ಬಾರ್ಲ ಮಗ MLA ಸಾಹೇಬರು ಬಂದವ್ರೆ, ಅವರೇ ಏನಾನ ಮಾಡ್ತಾರೆ. ಎದ್ದೆ ಹೇಳ ಮ್ಯಾಕೆ ದಾರಿ ಬಿಡ್ರಪ್ಪ, ಬಿಡಿ ದಾರಿ ಬಿಡಿ, ಬರಲ್ಲ ಬಿಡಿ, ಬೀಳ ದೊಡ್ಡವ್ರ ಕಾಲಿಗೆ. ಸರ್ ಓ ನಮ್ಮ ಶಿವು ಹೇಗಿದೆಯಾ ಶಿವು? ಅವ್ರ ತಂದೆ ಹನುಮ ಹನುಮ ಆಗಿದೆ ಹನುಮ. ಕಾಪಾಡ್ಬೇಕು ಬುದ್ಧಿಯಾರ. ಓದಿ ಕಲೆಕ್ಟರ್ ಮಾಡಿಸ್ಬೇಕು ಅಂತ ಇದ್ ಮಗನ್ ನಾವು ಹೊರಗ್ ಕಟ್ಬಿಟ್ಟವ್ರೆ, ನೀವೇ ಕಾಪಾಡ್ಬೇಕು. ಅಳಬೇಡ ಶಿವು. ಹನುಮ ಏನಂತ ಅದು? ಅದೇ ಕಾಲೇಜ್ನಲ್ಲಿ ಏನೋ ಗಲಾಟೆ ಆಯ್ತಂತ, ಅದಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ. ನಮ್ಮ ಸಮಾಜ ಉದ್ಧಾರವಾಗಬೇಕಾದ್ರೆ ನಮ್ಮ ಹುಡುಗರು ವಿದ್ಯಾವಂತರಾಗಬೇಕು, MLAಗಳಾಗಬೇಕು, ಮಂತ್ರಿಗಳಾಗಬೇಕು. ನಿಮ್ಮಂತ ಉದ್ಧಾರವೇ ನಮ್ಮ ದೇಶದ ಉದ್ಧಾರ. ಇದಕ್ಕಿಂತ ಹೆಚ್ಚಿನ ಕೆಲಸ ನನಗೆ ಇನ್ನೇನು ಬೇಕು? ನಾಳೆನೇ ನಾನು ಕಾಲೇಜ್ ಪ್ರಿನ್ಸಿಪಾಲ್ ಹತ್ರ ಮಾತಾಡ್ತೀನಿ. ಶಿವು, ನಾಳೆಯಿಂದ ನೀನು ಕಾಲೇಜ್ಗೆ ಹೋಗು. ನಿಮ್ಮಂತ ಯುವಕರು ಕಾಲೇಜ್ ಹೋದ್ರೇನೆ ನಮ್ಮ ದೇಶಕ್ಕೆ ಒಂದು ಹೆಮ್ಮೆ. MLA ಶ್ರೀನಿವಾಸಯ್ಯನವರಿಗೆ, ಶ್ರೀನಿವಾಸಯ್ಯನವರಿಗೆ. ಓದಿ ಬುದ್ಧಿವಂತರಾದ ನಾವೇ ಹೀಗೆ ಹೇಳಿದ್ರೆ ಇನ್ನು ಸಾಮಾನ್ಯ ಪ್ರಜೆಗಳ ಅಭಿವೃದ್ಧಿ ಹೇಗೆ ಹೇಳಿ? ನಾವು ಯಾವಾಗ ಆ ಗಾಂಧೀಜಿಯವರ ಕನಸಿನ ರಾಮರಾಜ್ಯವನ್ನು ನೋಡೋದು? ಶಿವು ಒಬ್ಬ ಆದರ್ಶ ಯುವಕ. ಅವನಿಗೆ ಅಂತ ನಿಮ್ಮ ಕೊಡುಗೆ ಏನೂ ಇಲ್ವೇ? ಆದರ್ಶ ಯುವಕರು ಕೊಡುಗೆ ನಿರೀಕ್ಷಿಸೋದಿಲ್ಲ ಸರ್, ಕಾಲೇಜ್ಗೆ ಅವರೇ ಒಂದು ಕೊಡುಗೆ. ಒಬ್ಬ ಬಿಸಿ ರಕ್ತದ ಯುವಕನ ಕೋಪ ರೋಷ ಇನ್ನೊಬ್ಬರು ಬಂಡವಾಳವಾಗಬಾರ್ದು ಪ್ರಿನ್ಸಿಪಾಲ್ರೆ. ನಾಳೆ ಊರಿನಲ್ಲಿ ಏನಾದ್ರೂ ಅಹಿತಕರವಾದದ್ದು ನಡೆದ್ರೆ ಕಲ್ಲು ಬಿಲ್ಡಿಂಗ್ ನಲ್ಲಿ ಉತ್ತರ ಹೇಳೋನು ನಾನು ಸ್ವಾಮಿ, ನೀವಲ್ಲ. ಅದೆಲ್ಲ ನನಗೆ ತಿಳಿದು ಸರ್. ನನಗೆ ಗೊತ್ತಿರೋ ನನ್ನ ಕಾಲೇಜು ಮಾತ್ರ. ಕಾಲೇಜು ವಿದ್ಯಾರ್ಥಿ ಅನ್ನೋ ಪದಕ್ಕೆ ಇಂದ ತಗಲಿರೋ ಕಳಂಕ ಅಶಿಸ್ತು. ತಪ್ಪು ಮಾಡ್ತಿರೋ ವಿದ್ಯಾರ್ಥಿಗಳನ್ನ ಶಿಕ್ಷೋಕ್ ಹಿಂಜರಿತಾ ಇರೋ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಒಂದು ವಿಚಿತ್ರವಾದ ಸ್ವಾತಂತ್ರ್ಯ ಕೊಟ್ಟಿದೆ ಅಲ್ಲ ಸರ್? ತಪ್ಪಿತಸ್ಥ ವಿದ್ಯಾರ್ಥಿಗಳನ್ನ ಶಿಕ್ಷೋ ಪ್ರಿನ್ಸಿಪಾಲ್ರನ್ನ ತಮ್ಮಂತವ್ರು ಸಮರ್ಥನೆ ಮಾಡಬೇಕು. ಅದು ಬಿಟ್ಟು ಹೀಗೆ ನನ್ನೆಲ್ಲ ದೂರ್ತಿದ್ದೀರಿ. ರೇ ಸ್ವಾಮಿ, ನೀವು ಒಬ್ಬ ವಿದ್ಯಾರ್ಥಿನ ಹೊರಗಡೆ ತೆಗೆದು ಹಾಕಿದ್ದೀರಾ ಅನ್ನೋದು ಗೊತ್ತಿದೆ ತಾನೆ? ಗೊತ್ತು. ನನಗೆ ನನ್ನ ಎಲ್ಲಾ ವಿದ್ಯಾರ್ಥಿಗಳು ಒಂದೇ, ನನ್ನ ಮಕ್ಕಳಿದ್ದ ಹಾಗೆ. ನಾನು ಅವರನ್ನು ಪ್ರೀತಿಸ್ತೇನೆ, ಹಾಗೆ ಅವರನ್ನು ಬೈದು ಬುದ್ಧಿ ಹೇಳೋ ಹಕ್ಕು ನನಗಿದೆ. ಕಾಲೇಜು ಒಂದು ವಿದ್ಯಾ ದೇಗುಲ ಸರ್. ಅಲ್ಲಿ ಭಯ, ಭಕ್ತಿ, ಶ್ರದ್ಧೆಗಳ ಅಗತ್ಯ ಇದೆ. ಅಹಂಕಾರ, ಪ್ರತಿಷ್ಠೆ, ರಾಜಕೀಯದ ಅಗತ್ಯ ಇಲ್ಲ. ಓ, ತಪ್ಪು ತಿಳ್ಕೊಂಡಿದ್ದೀರಿ ಪ್ರಿನ್ಸಿಪಾಲ್ರೇ. ಇಂದಿನ ಯುವಕರೇ ನಾಳಿನ ಮುಖಂಡರು ಅಲ್ವೇ? ಇರಬಹುದು, ಆದರೆ ಅವರಿಗೆ ಆದರ್ಶ ನೀವಲ್ಲ, ಅಥವಾ ನಿಮ್ಮಂತವರು ಅಲ್ಲ. ನಾನಿನ್ನು ಬರ್ತೀನಿ ಸರ್. ಲಂಕ ಸರ್ ಪ್ರಿನ್ಸಿಪಾಲ್ರು ಹೇಗೋ? ತುಂಬಾ ಸ್ಟ್ರಿಕ್ಟ್ ಸರ್. ಸ್ಟ್ರಿಕ್ಟ್ ಅಂದ್ರೆ ಎಷ್ಟು ಸ್ಟ್ರಿಕ್ಟ್? ಇಡೀ ಕಾಲೇಜ್ಗೆ ಇವ್ರದ್ದು ಒಂದೇ ಧ್ವನಿ ಸರ್. ಕಾಲೇಜ್ ಅಂದ್ರೆ ಇವರು, ಇವ್ರು ಅಂದ್ರೆ ಕಾಲೇಜು. ಒಂಥರ ಬೈ ಆರ್ಡರ್ ಅಂಡ್ ಇನ್ ದ ನೇಮ್ ಆಫ್ ಗವರ್ನರ್ ಅಂತ ಸೈನ್ ಹಾಕ್ದಾಗೆ ಸರ್. ಇರಲಿ, ಆ ಶಿವುಗೆ ಕ್ಲಾಸ್ ಹೋಗೋದಕ್ಕೆ ಹೇಳು. ಆಯ್ತು ಸರ್. ನೀವೆಲ್ಲ ಏನಾಗ್ಬೇಕು ಅಂತಿದ್ರೆ? ನಾನ್ ನಿಮ್ ಮೇಲಿಟ್ಟಿರೋ ಆಸೆ ಎಂಥದ್ದು ಅಂತ ನಿಮಗ್ ಗೊತ್ತಿದೆ, ನನ್ನ ಕ್ರಾಂತಿ ಎಂಥದ್ದು ಅಂತ ಸಹ ನಿಮಗ್ ಗೊತ್ತಿದೆ. ಮೇಲು ಕೀಳು ಅನ್ನೋ ಭಾವನೆಗಳನ್ನ ನೀವೆಲ್ಲ ತೊರೆದು ಹಾಕ್ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಈ ನೆಲದಲ್ಲಿ ಬದುಕುವ, ಬಾಳುವ, ಬೆಳಗೋ ಹಕ್ಕಿದೆ. ಯಾರು ಮೇಲಲ್ಲ, ಯಾರು ಕೀಳಲ್ಲ. ನಮ್ಮ ಸಣ್ಣತನಗಳನ್ನು ಕೊಡವಿ ಎಲ್ಲರನ್ನೂ ಪ್ರೀತಿಸೋ ಹೃದಯವಂತಿಕೆ ಬೆಳೆಸ್ಕೋಬೇಕು. ಶಿವು, ಪ್ರಿನ್ಸಿಪಾಲ್ ನನ್ನ ಕರೀತಾ ಇದ್ದಾರೆ. ನೀವು ಒಳಗೆ ಬರೋಕ್ ಮುಂಚೆ ಪ್ರಿನ್ಸಿಪಾಲ್ನ ಪರ್ಮಿಷನ್ ಕೇಳಬೇಕಾಗಿತ್ತು. ಕೌಂಡ್ರು, ನನ್ನನ್ನೇನೋ ತಿಳ್ಕೊಂಡಿದೀಯೋ? ಕಾಲೇಜಿಂದ ನೀನು ಸಸ್ಪೆಂಡ್ ಮಾಡಿದ್ದೀನಿ ಅಂತ ನೋಟಿಸ್ ಹಾಕಿಲ್ಲ? ಕ್ಲಾಸ್ ನಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಸರ್, ಅದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅಂತೀಯಾ? ಈ ಕಾಲೇಜ್ ಹೇಗೆ ನಡೆಸಬೇಕು ಅಂತ ಒಬ್ಬ ರಾಜಕಾರಣಿಯಿಂದ ನಾನು ಪಾಠ ಕಲ್ತ್ಕೋಬೇಕಾಗಿಲ್ಲ. ನಿನ್ನನ್ನು ಕ್ಲಾಸ್ಗೆ ಸೇರಿಸ್ಕೋಬೇಕು ಅಂತ ಒಬ್ಬ ಪುಡಾರಿ ಫೋನ್ ಮಾಡಿದ ತಕ್ಷಣ ನೀನು ಭಾರಿ ಮುಂದೆ ಅಂತ ತಿಳ್ಕೊಂಬಿಟ್ಟೇನೋ? ನಾನು ನಿನ್ನನ್ನು ಕ್ಲಾಸ್ಗೆ ಸೇರಿಸೋದಿಲ್ಲ. ಪ್ಲೀಸ್, ಏನಾಗುತ್ತೋ ನಾನು ನೋಡೇ ಬಿಡ್ತೇನೆ. ಆ ದಿನವೇ ನೀನು ಬಂದು, ಸರ್ ನಾನು ತಪ್ಪು ಮಾಡಿದ್ದೀನಿ ಕ್ಷಮಿಸಿ ಅಂತ ಕೇಳ್ಕೊಂಡಿದ್ದಿದ್ರೆ ಬಹುಶಃ ನಾನು ಕ್ಷಮಿಸ್ತಿದ್ನೋ ಏನೋ. ಬಟ್ ನಾಟ್ ನೌ. ಎಲ್ಲದ ಹಗರಣ ಮಾಡಿ ನೆಮ್ಮದಿ ಇದ್ದಿದ್ದ ಕಾಲೇಜಿನ ವಾತಾವರಣ ಕೆಡಿಸಿ ಬೀಗಾಳಿ ಎತ್ತಿದೀಯ. ನನ್ನಂಥವನಿಗೆ ಕ್ಷಮೆ ಇಲ್ಲ.
ನೋ ನೋ ಐ ಸೆಡ್ ಗೆಟ್ ಔಟ್. ತಪ್ಪು ತಪ್ಪು ತಪ್ಪು. ಕಾಲೇಜಿನ ಬಗ್ಗೆ ಕಾಳಜಿ ಇರಬೇಕು ನಿಜ, ಆದ್ರೆ ಕಾಲೇಜೇ ಪ್ರಪಂಚ ಆಗೋದಿಲ್ವಲ್ಲ. ಅವರು ಬೌಂಡ್ರಿನಲ್ಲಿ ಅವರಿದ್ದಿದ್ರು ಚೆನ್ನಾಗಿರ್ತಿತ್ತು. ಅದು ಬಿಟ್ಟು ಮೊಸಳೆ ಮಡುವಿನ ಆಳಕ್ಕೆ ಕೈ ಹಾಕಿದ್ರೆ ಹೇಗೆ? ಭಾರಿ ತಪ್ಪು ಮಾಡಿಬಿಟ್ರು ಪ್ರಿನ್ಸಿಪಾಲ್. ಶಿವು, ಬಾಚಾ, ಇಬ್ರು ಒಳಗಡೆ ಬನ್ನಿ, ಸ್ವಲ್ಪ ಮಾತಾಡೋದಿದೆ. ಏನ್ ಮಿಸ್ಟ್ರೆ, ನೀವು ವಿದ್ಯಾರ್ಥಿಗಳ ವಿಷಯದಲ್ಲಿ ಇಷ್ಟು ತಲೆ ಕೆಡಿಸ್ಕೊಂಡ್ರೆ ಹೇಗೆ? ಅವರು ಮಕ್ಕಳು, ಇವತ್ತು ಗಲಾಟೆ ಮಾಡ್ತಾರೆ, ನಾಳೆ ಒಂದಾಗ್ತಾರೆ. ಹಾಗೆಲ್ಲ ದಾಸರೆ, ನೀವು ಒಂದಿನಾದ್ರೂ ನಿಮ್ ರಾಮನನ್ನು ಬಿಟ್ಟಿರ್ತೀರೇನು? ಹಾಗೆ ನಂಗೂ ನನ್ನ ವಿದ್ಯಾರ್ಥಿಗಳು ನಿಮ್ ರಾಮನಷ್ಟೇ ಮುಖ್ಯ. ನಾನು ಅವ್ರನ್ನಷ್ಟೇ ಪ್ರೀತಿಸ್ತೀನಿ. ಎಲ್ರನ್ನೂ ಪ್ರೀತಿಸ್ತೀರಾ? ಯಾಕೆ ಅನುಮಾನನ? ಇದುವರೆಗೂ ಇತ್ತು, ಈಗಿಲ್ಲ. ಇನ್ನೂ ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿರ್ತೀರಿ ಮಿಸ್ಟ್ರೆ? ಈ ಜಂಜಾಟದಲ್ಲಿ ಸಿಕ್ಕು ತುಂಬಾ ಬರವಾಗಿದ್ದೀರಿ. ಒಂದ್ ಮದುವೆ ಆಗಬಾರ್ದೆ? ಮನಗೂ ಆಸರೆ, ಮನಸ್ಸಿಗೂ ಹಿತ. ಮದುವೆ ಏನೋ ಆಗ್ಬೋದು ದಾಸರೆ, ಆದ್ರೆ ನನ್ನನ್ನು ಮೆಚ್ಚಿ ಬರೋಳು ನನ್ನ ಆದರ್ಶವನ್ನು ಮೆಚ್ಚಬೇಕಲ್ಲ. ಎಲ್ಲಾ ಕ್ರಾಂತಿಕಾರರು ಮದುವೆ ಮಾಡ್ಕೊಂಡೇ ಕ್ರಾಂತಿ ಮಾಡ್ತಾ ಇದ್ದಿದ್ದು, ಆದ್ರೆ ನಿಮ್ಮ ಹಾಗೆ ಯಾರು ಮದುವೆಗೆ ಹಿಂಜರಿಲಿಲ್ಲ. ಅಯ್ಯೋ, ನಾನೇನು ಕ್ರಾಂತಿ ಪುರುಷ ಅಲ್ವಲ್ಲ ದಾಸರೆ. ಇಷ್ಟಕ್ಕೂ ನನ್ನ ಹೆಜ್ಜೆ ಅನುಸರಿಸಿ ಬರೋಳು ಯಾರಿದ್ದಾರೆ ಹೇಳಿ? ಕ್ಷಮ ಕ್ಷಮ, ಏನೋ ಇದಲ್ಲ, ಏನಾಯ್ತು? ಏನಾಯ್ತು? ಪೊಲೀಸ್ನವರು ಸರ್, ಹೋಟ್ಲ ಹತ್ರ ಸರ್ ಗಲಾಟೆ. ಶಿವು ಸರ್, ನಮ್ಮ ಹುಡುಗರು ಸರ್. ಅಲ್ಲೇನಾಗ್ತೀರಿ ನೋಡ್ಕೊಂಡ್ಬರ್ತೀನಿ. ಮೊದಲು ಅವ್ನು ನೋಡ್ಕೋ. ಗಲಾಟೆ ಒಳಗಡೆ ಇರ್ಲಿಕ್ಕೆ ಆಗೋದಿಲ್ವಾ ನಿಮ್ಗೆ? ಅಲ್ಲ, ಗಲಾಟೆ ನಡೀತಾ ಇದೆ, ದಯವಿಟ್ಟು ಒಳಗಡೆ ಹೋಗಿ. ಯಾಕೆ ಗಲಾಟೆ ಮಾಡಿದ್ರಿ ಹೇಳುವ? ಹೇಳ್ತಿಲ್ಲ ಸುಮಾರು, ಗೊತ್ತಿದ್ರು ಹೇಳಲ್ಲ. ಹೇಳಲ್ಲ ಇಲ್ಲ. ಕೂತ್ಕೋಬಾ. ಏನಾಯ್ತು? ಯಾಕೆ ಮಾಡಿದ್ರಿ ಹೇಳು? ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ನಾವೆಲ್ಲ ಮೈಸೂರು ಕೆಫೆಗೆ ಕಾಫಿ ಕುಡಿಯೋಕೆ ಹೋಗಿದ್ವು ಸರ್. ಎಲ್ಲ ಕಾಫಿ ಹೇಳಿದ್ವು ಸರ್. ಆಗ ನೀವು ಬುದ್ಧಿದ್ಯಾ? ಯಾಕೆ ಸರ್? ಅವ್ರಿಗೆ ಯಾಕೋ ಸ್ಟೀಲ್ ಲೋಟ, ಮತ್ತೆ ಅಲ್ಲೇನು ಲೋಟ ಕೊಡು. ಆಯ್ತು ಸರ್. ದಲಿತ ವಿರೋಧಿ ಸುಬ್ರಾಯನಿಗೆ, ದಲಿತ ವಿರೋಧಿ ಸುಬ್ರಾಯನಿಗೆ, ದಲಿತ ವಿರೋಧಿ ಸುಬ್ರಾಯನಿಗೆ. ನಡೆದಿದ್ದು ಇನ್ನೇನೂ ಇಲ್ಲ. ಏನಾಗಿದೆ ನಿಮಗೆಲ್ಲ? ಖಂಡಿತ ಗುಡ್ಡ ಮಾಡ್ತಾ ಇದ್ದೀರಾ. ಈ 21ನೇ ಶತಮಾನದಲ್ಲೂ ಶಿಲಾಯುಗದವ್ರ ತರ ಆಡ್ತಾ ಇದ್ದೀರಾ. ಏ ಮಾಚ, ಏನೋ ಗಲಾಟೆ ನಿಂದು? ಯಾರು ಸರ್ ಗಲಾಟೆ ಮಾಡಿದವರು? ನೀವಾ ನಾವಾ? ಏಯ್, ಕಂಡೆಲ್ಲ ಕಲ್ತೂರಿ, ನೀವೆಲ್ಲ ದಾಂಗ್ಲೆ ಎಬ್ಸಿ ಈಗ ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ನವರೇ ಗಲಾಟೆ ಮಾಡಿದ್ರು ಅಂತೀಯನೋ? ಬದ್ಮಾಶ್. ಇನ್ಸ್ಪೆಕ್ಟ್ರೆ, ಹುಷಾರಾಗಿ ಮಾತಾಡ್ರಿ.
ನಾ ಮನಸ್ಸು ಮಾಡಿಬಿಟ್ರೆ ಒಂದೇ ದಿನದಾಗ ನಿಮಗೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ. ನಮ್ಮ ಮಾವ ಮಿನಿಸ್ಟ್ರು ಗೊತ್ತಾ? ನಿಮ್ಮ ಮಾವ ಯಾಕೋ? ನನ್ನ ಮಾವನು ಮಿನಿಸ್ಟ್ರೆ ಗೊತ್ತಾ? ಯಾರ ಮಾವನ ಕೈ ಮೇಲೆ ಅಂತ ನೋಡೇ ಬಿಡೋಣ. ಹೋಗ್ಲಿ ಬಿಡಿ ಸರ್, ನಮ್ಮಾಗಿ ಯಾಕೆ ವಾದ? ನಮ್ಮ ಹುಡುಗರೆಲ್ಲ ಬಿಟ್ಬಿಡಿ, ನಾವು ಹೊಂಟೈತೀವಿ. ಆಗ ಬಾದಾರಿಗೆ ಆದ್ರೆ ಸುಮ್ಮನೆ ಬಿಟ್ಕೊಡಕ್ಕಾಗೋದಿಲ್ಲ. ನಿಮ್ಮ ಹುಡುಗರ ಪರವಾಗಿ ಇನ್ನು ಮುಂದೆ ಗಲಾಟೆ ಮಾಡೋದಿಲ್ಲ ಅಂತ ನೀನು ಮುಚ್ಚಳಿಕೆ ಬರ್ಕೊಡು, ಬಿಟ್ಬಿಡ್ತೀನಿ. ನಾವ್ ಯಾಕೆ ಸರ್ ಮುಚ್ಚಳಿಕೆ ಬರ್ಕೊಡ್ಬೇಕು? ಮುಚ್ಚಳಿಕೆ ಬರ್ಕೊಟ್ರೆ ತೆಪ್ಪು ನಮ್ದು ಅಂತ ಆಯ್ಕಿಲ್ವಾ? ಕಾಲೇಜ್ನಾಗ ಏನಾಯ್ತು ಅಂತ ಗೊತ್ತಾ ಸರ್ ನಿಮ್ಗೆ? ಓಟ್ಲಾಗ ಏನಾಯ್ತು ಅಂತ ಗೊತ್ತಾ? ಅಷ್ಟೆಲ್ಲ ಆಗಿ ತೆಪ್ಪು ನಮ್ಮೆಗೆ ಹಾಕಿರೆ ಅದೆಲ್ಲ ನನಗೆ ಬೇಕಾಗಿಲ್ಲ. ಯಾರು ಸರಿ ಯಾರು ತಪ್ಪು ಅಂತ ಹೇಳಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟವ್ರನ್ನ ಕರಿಬೇಕು, ಅವ್ರಿಗೊಂದು ಸಾಕ್ಷ್ಯ ಹೇಳಬೇಕು. ನಿಮ್ಮ ಪರವಾಗಿ ಯಾರೋ ಸಾಕ್ಷ್ಯ ಹೇಳ್ತಾರೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಅದಕ್ಕೆ ನಾನು ಹೇಳೋದು, ನೀನು ಇವ್ರ ಪರವಾಗಿ ಒಂದು ಮುಚ್ಚಳಿಕೆ ಬರ್ಕೊಡು, ಇವ್ರು ಕರ್ಕೊಂಡು ಹೋಗು. ಇಲ್ಲೇ ಹೋದ್ರು ನಿನ್ನ ಇಷ್ಟ. ಲೆಟ್ ಲಾ ಟೇಕ್ ಇಟ್ಸ್ ಓನ್ ಕೋರ್ಸ್. ಆಗ್ಲಿ ಸರ್, ನೀವು ಹೇಳ್ದಂಗೆ ಆಗ್ಲಿ. ಆದ್ರೂ ನಂಗೆ ಹೊಟ್ಟೆ ಉರಿತಾ ಇದೆ. ನಮ್ಮ ಹೊಟ್ಟೆ ಉರಿ ನೀರನ್ನು ಉರಿಸೋ ಬೆಂಕಿ ಆಗಬಾರ್ದು ಮಾಚ. ಕರ್ಕೊಂಡು ಹೋಗು. ಕೃಷ್ಣಮೂರ್ತಿ, ಮಾಚ ಒಪ್ಕೊಂಡಿದ್ದಾನೆ, ಇನ್ನೇನು ಗಲಾಟೆ ಆಗೋದಿಲ್ಲ ಅಂತ. ನೀವು ಜೀಪಲ್ಲಿ ಹೋಗಿ ಒಂದು ಅನೌನ್ಸ್ಮೆಂಟ್ ಕೊಟ್ಬಿಡಿ. ಆಗ್ಲಿ ಸರ್. ನಗರದಲ್ಲಿ ಇಂದು ಮುಂಜಾನೆ ನಡೆದ ಗಲಭೆಯು ತಹಬಂದಿಗೆ ಬಂದಿದೆ. ಮಹಾಜನಗಳು ತಮ್ಮ ವ್ಯವಹಾರಗಳನ್ನು ಎಂದಿನಂತೆ ನಡೆಸಿಕೊಂಡು ಹೋಗಬಹುದು. ಲೇ ಅಂಕ, ನೀನು ಯಾವಾಗ ಏನ್ ನಡೆಯುತ್ತೆ ಅನ್ನೋದು ಗೊತ್ತಾಗಿದ ಮೇಲೆ ನನ್ನ ಪಿ ಆಗಿ ಏನು ಪ್ರಯೋಜನ? ಅಂಕ, ಹೊಸ ಇನ್ಸ್ಪೆಕ್ಟರ್ ಸರ್ ಸತ್ಯಮೂರ್ತಿ ಅಂತ ತುಂಬಾ ಜೋರು. ಗುಡ್ ಮಾರ್ನಿಂಗ್ ಸರ್. ಪೊಲೀಸ್ ಸ್ಟೇಷನ್ ತಾನೆ? ಹೌದು ಸರ್. ಬನ್ನಿ, ಡ್ರಾಪ್ ಕೊಡ್ತೀನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ಕೃಷ್ಣಮೂರ್ತಿ ಸರ್. ಹೇಳಮೆ. ಎಸ್ ಸರ್. ಇದೊಂದು ವಿಚಿತ್ರ ಊರು ಅಲ್ವೇ ಮಿಸ್ಟರ್ ಸತ್ಯಮೂರ್ತಿ ಸರ್. ನಿನ್ನೆ ರಾತ್ರಿ ಶಾಂತವಾಗಿ ಮಲಗಿದ್ದು ಊರು ಬೆಳಗ್ಗೆ ಮೈ ಮುರಿದು ಹೇಳ್ತಾ ಇದ್ದ ಹಾಗೆ ಗಲಾಟೆನ ಕಾಣಬೇಕು ಅಂದ್ರೆ ನೀನು 1 ಗಂಟೆಯಲ್ಲಿ ಗಲಾಟೆನ ತಹಬದಿ ತಂದ್ರಂತೆ. ವೆರಿ ಗುಡ್. ಆದ್ರೂ ನೀನೊಂದು ಸ್ವಲ್ಪ ವ್ಯವಹಾರ ಜ್ಞಾನ ಕಡಿಮೆ. ಅರ್ಥವಾಗಿಲ್ಲ ಸರ್. ಆಗೋಲ್ಲ ರೇ, ನಿಮ್ಗೆ ಬರೀ ಥಿಯರಿ ನೋಡಿ. ಇಂಥ ವಿಷಯನ ನನ್ನ ಬಳಿ ಬಂದಾಗ್ಲಿ ಹೋಗ್ಲಿ ಕೊನೆ ಪಕ್ಷ ಫೋನ್ ಮಾಡಾದ್ರೂ ಹೇಳ್ಬಾರ್ದಾಗಿತ್ತು ಇನ್ಸ್ಪೆಕ್ಟ್ರೆ. ಪ್ರಾಕ್ಟಿಕಲ್ ಏನು ಅಂದ್ರೆ, ನಾಳೆ ಬೆಂಗಳೂರು ಕಲ್ಲಿನ ಬಿಲ್ಡಿಂಗ್ ನಲ್ಲಿ ಉತ್ತರ ಹೇಳೋನು ನಾನು. ಇಂಥ ಸಮಯನೇ ಕಾಯ್ತಾ ಇರ್ತಾರೆ ವಿರೋಧ ಪಕ್ಷದವರು. ಏನ್ ಹೇಳ್ತಾ ಇದ್ದೀರಿ? ಗಲಾಟೆ ಆಯ್ತು, ತಪ್ಪು ಹಿಡ್ಕೊಂಡು ಬಂದೆ, ಮುಚ್ಚಳಿಕೆ ಬರ್ಸ್ಕೊಂಡೆ, ಬಿಟ್ಟೆ. ತಪ್ಪು ಅನ್ನೋದಾದ್ರೆ ಚಚೆ, ತಪ್ಪು ಅಂತ ನಾ ಹೇಳಿಲ್ಲ. ನಾಳೆ ದಿನ ಮುಚ್ಚಳಿಕೆ ಬರ್ಕೊಟ್ಟು ಜನ ಇನ್ಸ್ಪೆಕ್ಟ್ರು ಬಲಾತ್ಕಾರದಿಂದ ಮುಚ್ಚಳಿಕೆ ತಗೊಂಡ್ರು ಅಂದ್ರು. ಆಗೇನ್ ಮಾಡ್ತೀರಿ? ಅದಕ್ಕೆ ಹೇಳೋದು ಆತ್ರಗಾರನಿಗೆ ಬುದ್ಧಿ ಮೊಂಡ ಅಂತ. ಈಗ ಆ ಪ್ರಿನ್ಸಿಪಾಲ್ ನೋಡಿ, ಒಬ್ಬ ಹುಡುಗನ ಸಸ್ಪೆಂಡ್ ಮಾಡಿದ್ರು. ನಾನು ಈ ನಗರದ ಪ್ರಜಾಪ್ರತಿನಿಧಿಯಾಗಿ ಅವ್ರ ಹತ್ರ ಹೋಗಿ ಆ ಹುಡುಗನ ಬಗ್ಗೆ ಕೇಳ್ಕೊಂಡೆ. ಅದಕ್ಕೆ ಅವರು ಕಾಲೇಜಿನಲ್ಲಿರೋ ರೂಲ್ಸ್ಗಳ ಬಗ್ಗೆ ದೊಡ್ಡದಾಗಿ ಲೆಕ್ಚರ್ ಕೊಟ್ರು. ಏನಾಯ್ತು? ಬಿಸಿ ರಕ್ತದ ಕಾವು ಇನ್ನೊಬ್ಬರು ಬಂಡವಾಳವಾಯ್ತು. ಅದಕ್ಕೆ ನಾನು ನಿಮ್ಗೆ ಹೇಳೋದು, ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಹೀಗಲ್ಲಪ್ಪ ಹೀಗೆ ಅಂತ ನಾನು ಹೇಳ್ಬೋದು. ಇನ್ನು ಮುಂದೆ ಹಾಗೆ ಮಾಡ್ತೀನಿ ಸರ್. ಈ ವಿಷಯ ಇಲ್ಲಿಗೆ ಮುಗಿಯುತ್ತೆ ಅಂತ ನನಗನ್ಸೋದಿಲ್ಲ. ಜಗತ್ನಲ್ಲಿ ಬಹಳ ಜನ ಬುದ್ಧಿವಂತರಿದ್ದಾರೆ ಸತ್ಯಮೂರ್ತಿಗಳೇ. ನೀವು ಬುದ್ಧಿವಂತರೇ, ಆದ್ರೂ ನಿಮಗಿಂತ ಹೆಚ್ಚಿನ ಬುದ್ಧಿವಂತರನ್ನ ಆಗಾಗ ಭೇಟಿ ಮಾಡ್ತಾ ಇರಿ. ನೀವು ಒಳ್ಳೇದಕ್ಕೆ ಹೇಳಿದೆ ಅಷ್ಟೇ. ಬರಲ್ಲ? ಸರಿ ಸರ್. ಕೃಷ್ಣಮೂರ್ತಿ, ಇನ್ನು ಮುಂದೆ MLA ಸಾಹೇಬರ ಬಗ್ಗೆ ಹುಷಾರಾಗಿರೋದು ವಾಸಿ. ಆಗ್ಲಿ ಸರ್. ನಾವು ಅನ್ನೋಂಗಿಲ್ಲ, ಅನ್ನೋಂಗಿಲ್ಲ. ಗಲಾಟೆ ಮಾಡ್ತಾರೆ, ಬೊಬ್ಬೆ ಹಾಕ್ತಾರೆ. ನಾವು ಬೇಕು ಅಂತ ಅಲ್ಯೂಮಿನಿಯಂ ಲೋಟದಲ್ಲಿ ಕಾಫಿ ಕೊಟ್ಟದ? ಚರ್ಚೆ ಎಲ್ಲಾದ್ರೂ ಉಂಟೆ? ಆಗ ನಿಮ್ಮ ಹತ್ರ ಇದ್ದಿದ್ದೆ ಅದು. ಹಳೆ ಶೋಕೇಸ್ಗೆ ಹೊಸ ಕನ್ನಡಿ ಹಾಕ್ಸಿದ್ದೆ. ಒಂದೇ ಕಲ್ಲು, ನುಚ್ಚು 100. ಸಕ್ರೆ ಆಗೋದು ಸ್ವಾಮಿ. ಸಕ್ರಿ ಅಲ್ಲಪ್ಪನ ಲಾಲ್, ಈರುಳ್ಳಿ. ನನ್ನ ಅಂಗಡಿಲಿರೋ ಈರುಳ್ಳಿ ಮುಟ್ಟೆನೆಲ್ಲ ಹೊತ್ಕೊಂಡು ಹೋದ್ರು. ಚೇಚೆ, ಈ ತೀರಾ ಅನ್ಯಾಯ ಆಗೋಗ್ಬಿಡ್ತು.
ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋ ಜನ ನಾವು. ನಮ್ಗೆ ಇಲ್ಲೂ ನುಕ್ಸಾನು, ಅಲ್ಲೂ ನುಕ್ಸಾನು. ಇದನ್ನೆಲ್ಲ ಯಾರು ಕಟ್ಕೊಡ್ತಾರೆ ಸ್ವಾಮಿ ನಮ್ಗೆ? ಯಾರು ಯಾಕೆ ಕಟ್ಕೊಡ್ತಾರೆ ಸುಬ್ರಾವ್? ನಿಮ್ಮ ನುಕ್ಸಾನ್ ನೀವೇ ಭರ್ತಿ ಮಾಡ್ಕೋಬೇಕಪ್ಪ. ಈಗ ನಿಮಗೆ ತೊಂದರೆ ಆಯ್ತು, ನನ್ನ ಹತ್ರ ಬಂದ್ರಿ. ಯಾಕೆ ಹೇಳಿ? ನಾನು ನಿಮ್ಮ ಪ್ರಜಾಪ್ರತಿನಿಧಿ ಅಂತ. ಆದ್ರೆ ಅವರು ತಮ್ಮ ಸಮಸ್ಯೆಗೆ ತಾವೇ ಪರಿಹಾರ ಮಾಡ್ಕೊಳ್ಳಿಕ್ ಹೋದ್ರು. ಏನಾಯ್ತು? ದೊಂಬಿ, ಗಲಾಟೆ, ಕೆಟ್ಟ ಜನ. ಅವರು ಒಂಥರ ಕೊಳಕಮಂಡಲ ಇದ್ದ ಹಾಗೆ ಸುಬ್ರಾವ್, ಮಹಾನ್ ವಿಷ. ಅವ್ರನ್ನ ಒಂದೇ ಏಟಿಗೆ ಬರೀ ಸಾಯಿಸಬೇಕು. ಇದನ್ನೆಲ್ಲ ಇಷ್ಟೊಂದು ವಿವರವಾಗಿ ನಾನು ನಿಮಗೆ ಹೇಳಬಾರದು. ಏನ್ ಮಾಡ್ತೀರಿ ನೀವು ಅಂದ್ರೆ ನನಗೆ ಪಂಚ ಪ್ರಾಣ ಅಲ್ವೇನಪ್ಪ? ಆ ಹುಡುಗನ್ ಕರೆಸಿ ನೀವೇನು ಮತ್ತೆ ತಿಳಿಸಿ ಹೇಳ್ಬೋದಿತ್ತಲ್ಲ ಸರ್. ಅದು ಹೇಗೆ ರಾಮರಾವ್? ರಾಜಕೀಯದಲ್ಲಿ ನಮ್ಗೆಲ್ರೂ ಬೇಕಪ್ಪ. ನೀವೇ ಏನ್ ಮಾಡ್ಬೇಕೋ ಮಾಡಿ ಸ್ವಾಮಿ. ನಾನು ಹೇಗಿದ್ರು ನಿಮ್ ಹಿಂದೆ ಇದ್ದೇ ಇರ್ತೀನಲ್ಲ. ನಮಸ್ಕಾರ ಸ್ವಾಮಿ. ಓ ಮಾಚ ಸ್ವಾಮಿ. ಮಾಚಣ್ಣ, ಮಾಚದೇವ್ರು ನಿನ್ನ ಆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹೆದರ್ಕೊಂಡು ಮುಚ್ಚಳಿಕೆ ಪತ್ರ ಬರ್ಕೊಂಡು ಬಂದಿದೆಯಲ್ಲ, ಏನ್ ಹೇಳಿ ನಿನ್ ಬುದ್ಧಿಗೆ? ನಿನಗೆ ನೀನೇ ಲೀಡ್ರು, ಇನ್ಮೇಲೆ ನಾವೆಲ್ಲ ಯಾಕೆ ಬೇಕು ಹೇಳಪ್ಪ ನಿನಗೆ? ತಪ್ಪಾಗೋಯ್ತು ಸ್ವಾಮಿ. ಇನ್ನು ಏನಾದ್ರೂ ನಿಂತಾಕೆ ಒಂದು ಒಪ್ಪಿಸ್ಕೋತೀನಿ. ನೀವ್ ಹೇಳ್ದಂಗೆ ಶಿವರ್ ಕರ್ಕೊಂಡ್ ಬಂದೀವಿ. ಓ ಶಿವು, ಹುಡುಗರೆಲ್ಲ ಬಂದ್ಯಾರೇನಪ್ಪ? ಇದೇನ್ ಶಿವು ಇದು? ನೀನು ನೋಡಿದ್ರೆ ನನ್ನ ಕರಳೆಲ್ಲ ಕಿವುಚ್ ಹೋಗುತ್ತಲ್ಲ ಶಿವು. ಛೇ 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 ಛೇ, ಏನನ್ಯಾಯ, ಏನನ್ಯಾಯ. ಈಗ ಗೊತ್ತಾಯ್ತಾ? ಒಂದು ಮಾತು ತಿಳ್ಕೊಂಬಿಡಿ. ಎಂದಿಗೂ ಅವರು ಬೆಳ್ಳಿ ಮಂಟಪದಲ್ಲಿ ಚಿನ್ನದ ದೇವರು, ನಮ್ಮ ಮಣ್ಣಿನ ಗುಡಿನಲ್ಲಿ ಕಲ್ಲಿನ ದೇವರು. ಅದಕ್ಕೆ ಅವರು ಕಲ್ಲು ಬೀರೋದಿಲ್ಲ, ಲಾಕಪ್ಗೆ ಹೋಗೋದಿಲ್ಲ, ಮುಚ್ಚಳಿಕೆ ಬರ್ಕೊಡೋದಿಲ್ಲ. ನಾವು ಏನ್ ಮಾಡಿದ್ರು ತಪ್ಪಾಕಂತಾರೆ ಸರ್. ನಮ್ಮ ಹಕ್ಕುಗಳನ್ನು ನಮ್ ಕೊಡಿ ಅಂತ ಕೇಳೋ ಅಧಿಕಾರನೇ ಇಲ್ಲದೆ ಹೋಗಿದೆ. ನಮ್ಮನ್ನು ಕ್ರಿಮಿನಲ್ಸ್ ಕೇಳಕ್ಕಂತಾರೆ. ನಮ್ಗಿಂತ ಆ ಗುಬ್ಬಿನೇ ವಾಸಿ ಸರ್. ಈ ಕೋಪ ಬೇಕು ಶಿವು. ಈ ಗುಬ್ಬಿಯಿಂದಲೇ ಬ್ರಹ್ಮಾಸ್ತ್ರ ಬರಬೇಕು. ನಿಮ್ಗೆಲ್ಲ ಅನ್ಯಾಯ ಆಗ್ತಾ ಇದೆ, ಒತ್ತು ಕೇಳಿ. ಆ ಶಕ್ತಿ ಎದುರು ಯಾವ ಶಕ್ತಿ ಆದ್ರೂ ತಲೆ ತಗ್ಗಿಸ್ಲೇಬೇಕು. ಬಗ್ಗ ಬಡಿರಿ, ಏನು ಯೋಚನೆ ಮಾಡಬೇಡಿ. ಹಾಗಿದ್ರು ನಾನು ನಿಮ್ಮಿಂದ ಇದ್ದೇ ಇರ್ತೀನಲ್ಲ. ನೋಡಪ್ಪ ಶ್ಯಾಮ್, ಶ್ರೀನಿವಾಸಯ್ಯನವ್ರು ಹೇಳಿದ್ದನ್ನೆಲ್ಲ ನಾನು ನಿನಗೆ ಹೇಳಿದ್ದೇನೆ. ಇನ್ಮೇಲೆ ನೀನು ಅವ್ರನ್ನ ಎಲ್ಲಿಟ್ಟಿರ್ಬೇಕು ಅಲ್ಲಿಟ್ಟಿರ್ಬೇಕು. ಸರಿಯಪ್ಪ, ನಾನ್ ನೋಡ್ಕೊಳ್ತೀನಿ. ಅವ್ರಂತಾನೆ ಆದಷ್ಟು ದೂರ ಇಟ್ಟಿರ್ಬೇಕು. ಸರಿಯಪ್ಪ. ಅಷ್ಟು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡ್ರೆ ನನ್ಗೆ ಮರಿಬೇಡ. ತುಂಬಾ ಕಷ್ಟ ಅಪ್ಪ ನೀನಿಲ್ದೆಲ್ಲ ಕ್ಲಾಸ್ಗೆ ಹೋಗೋದು ಅಂದ್ರೆ. ಯಾರು ಹೋಗ್ತಾರೆ ಕ್ಲಾಸ್ಗೆ? ಎಲ್ರು ನಮ್ಮವರೇ ಅಲ್ವಾ? ಶ್ಯಾಮ ಗೀಮನ್ ಹತ್ರ ಒಂದು ಮಾತು ಹೇಳಿದ್ರೆ ಆಯ್ತು ಅಷ್ಟೇ. ಅಲ್ಲೋಡ ಶ್ಯಾಮ ಬರ್ತಿದ್ದಾನೆ. ಶ್ಯಾಮ ನಿಲ್ಲೋ. ಏನು? ಶ್ಯಾಮ, ಶಿವಗಾದನ್ಯಕ್ಕೆ ನಾವ್ ಯಾರು ಕ್ಲಾಸ್ಗೆ ಹೋಗ್ತಿಲ್ಲ. ನೀನು ಹೋಗ್ಬೇಡ, ನಿಮ್ಮವ್ರಿಗೂ ಹೇಳು. ನಾವ್ಯಾಕೆ ಹೋಗ್ಬಾರ್ದು? ಅವ್ನ್ ಮಾಡಿ ತಪ್ಪಿ ಅವ್ನ್ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಶ್ಯಾಮ, ಹೋಗೇ ಹೋಗ್ತೀವಿ. ಶ್ಯಾಮ ನೋಡು, ನನ್ನ ಮಾತು ಕೇಳು. ನಾವೆಲ್ಲ ಸೇರಿ ತಾನೇ ಬೆಟ್ ಕಟ್ಕೊಂಡಿದ್ದು. ಈಗ ನೀನ್ ಕ್ಲಾಸಿಗೆ ಹೋಗ್ತೀನಿ ಅಂದ್ರೆ ನನಗಾದ ಅನ್ಯಾಯ ನಿನ್ಗಾದಂಗಲ್ವೇನೋ? ನೀವ್ಯಾರು ನಾವ್ಯಾರು ಅನ್ನೋದು ನನಗೀಗ ಚೆನ್ನಾಗಿ ಗೊತ್ತಾಗಿದೆ. ಶ್ಯಾಮ, ಇವ್ರಿಗೋಸ್ಕರ ನಾವು ಸ್ಟ್ರೈಕ್ ಮಾಡ್ಬೇಕಂತೆ. ಇಷ್ಟು ವರ್ಷ ಮಾಡಿದ್ದೆ ಸಾಕಾಗಿದೆ, ಈಗ ಇದು ಬೇರೆ. ಶ್ಯಾಮ, ಒಳಗಡೆ ಹೋಗೋದ್ರಿಂದ ನಿಮ್ಗೂ ಒಳ್ಳೇದಾಗೋದಿಲ್ಲ, ನಮಗೂ ಒಳ್ಳೇದಾಗೋದಿಲ್ಲ. ಬೇಡ ಗುರು, ಪ್ಲೀಸ್. ಬಂದ್ರು ಇವತ್ತು ಅದೇನಾಗುತ್ತೆ ಅಂತ ನೋಡೇ ಬಿಡೋಣ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸಿಟ್ ಡೌನ್. ಹುಡುಗರನ್ನೆಲ್ಲ ಹೊರಗೆ ಹೇಳ್ದಾಕೋ. ಬನ್ರ. ಬೆಳಗಲಿ ಬೆಳಗಲಿ, ಪ್ರೀತಿ ಸ್ನೇಹ ಬೆಳಗಲಿ. ಪ್ರಿನ್ಸಿಪಾಲ್ರಿಗೆ 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 ಗುರುಡ ಪ್ರಿನ್ಸಿಪಾಲ್ರಿಗೆ 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 ಶಿವು, ಏನಿದ್ ಗಲಾಟೆ?
ನಮ್ಮ ಮೇಲೆ ನಡೀತಿರೋ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಪ್ರತಿಭಟಿಸ್ತೀವಿ. ಶಿವು, ಶ್ಯಾಮ, ನೀವೆಲ್ಲ ಒಳ್ಳೆ ವಿದ್ಯಾರ್ಥಿಗಳು ಅನ್ಕೊಂಡಿದ್ದೆ. ಇದೇನಾ ಪ್ರತಿಭಟನೆ ಮಾರ್ಗ? ಇದು ಮೊದಲೇ ಅಂತ ಸರ್. ನಮ್ಮ ಮೇಲೆ ನಡೆದಿರೋ ಪೊಲೀಸ್ ದೌರ್ಜನ್ಯದಿಂದ ನಮ್ಮ ಹೊಟ್ಟೆ ಉರಿತಾ ಇದೆ ಸರ್. ನಿಮ್ ಒಬ್ಬರಿಗೆ ನಾವು ಹೊಟ್ಟೆ ಉರಿತಾ ಇರೋದು, ನಮಗೇನು ಹೊಟ್ಟೆ ಇಲ್ವೇ ಇಲ್ಲ. ಆಯ್ತು. ನಿಮ್ ಮನಸ್ಸಿನಲ್ಲಿರೋ ವಿಷ ಕಕ್ಕೋವರೆಗೂ ನಿಮ್ಮಿಬ್ರಿಗೂ ಸಮಾಧಾನ ಇಲ್ಲ ಅಂತ ಕಾಣುತ್ತೆ. ಸರಿ, ನಾನು ನಿಮ್ಗೊಂದು ಅವಕಾಶ ಕೊಡ್ತೀನಿ. ಇಲ್ಲೇ ಇದೇ ವೇದಿಕೆ ಮೇಲೆ ನೀವಿಬ್ರು ಬಂದು ನಿಮ್ಗೆ ಅನ್ಸಿದ್ದೀನಿ ಮಾತಾಡಿ. ಶ್ಯಾಮ, ಮೊದಲು ನೀನು ಬಂದು ಮಾತಾಡು. ಹೋಗಮ್ಮ, ಚೆನ್ನಾಗಿ ಗುರು, ಹೋಗೋ, ಚೆನ್ನಾಗಿ ಮಾತಾಡೋ. ನಮ್ಮಲ್ಲೂ ಬಡವರಿಲ್ವೇನು? ನಾವು ನ್ಯಾಯಕ್ಕಾಗಿ ಕ್ರಾಂತಿ ಮಾಡೋದಕ್ಕೂ ತಯಾರು. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ. ನಮ್ಮನ್ನ ಮಲತಾಯಿ ಮಕ್ಕಳಂತೆ ಕಾಣೋದು ಸರಿಯಲ್ಲ. ಈ ಅನ್ಯಾಯನ ನಾವು ಪ್ರತಿಭಟಿಸಲೇಬೇಕು. ಥ್ಯಾಂಕ್ ಯು ಸರ್. ಗೆಳೆಯರೇ, ಶ್ಯಾಮ ಮಾತಾಡಿದ್ದಾನೆ. ಅವ್ರ ಮಾತಿನಲ್ಲಿ ನಾವು ಬಡವರೇ ಅಂತ ಒಂದು ಶಬ್ದ ಸೇರಿಸ್ತಾ. ಅವ್ರು ಬಡವರು ಅಂತ ಅವ್ರು ಹೇಳ್ಕೋಬೇಕು. ಆರ್ಥಿಕವಾಗಿ ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ನಾನು ಒಪ್ಕೋತೀನಿ. ಆದ್ರೆ ನಮ್ಮಲ್ಲಿ ಎಲ್ಲರೂ ಬಡವರೇ. ತಲಾಂತರದಿಂದ ಅಂಧಕಾರದಲ್ಲಿ ಮುಳುಗಿರೋ ಜನ, ಯುಗಗಳಿಂದ ತುಳಿತಕ್ಕೆ ಸಿಕ್ಕ ಜನ. ಸ್ವಲ್ಪ ತಲೆ ಎತ್ತಿದ್ರೆ ಸಾಕು ಮತ್ತು ತುಳಿತ. ಈಗ ನಮಗೆ ಚೈತನ್ಯ ಬಂದಿದೆ. ನಿನ್ನೆ ನಡೆದ ಘಟನೆ ಬಗ್ಗೆ ನಮಗೂ ಬೇಸರ ಆಗಿದೆ. ಆದ್ರೆ ಹುಡುಗರು ಆ ಮಟ್ಟಕ್ಕೆ ಹೋಗ್ಬೇಕಿದ್ರೆ ಎಷ್ಟು ಮಟ್ಟಿಗೆ ರೋಸಿ ಹೋಗಿರ್ಬೇಕು ಅನ್ನೋದನ್ನ ಯಾಕೆ ಅರಿಯಿಸುತ್ತಿಲ್ಲ? ಅವಮಾನವಾಯ್ತು, ಸ್ವಾಭಿಮಾನಕ್ಕಾಗಿ ಪ್ರತಿಭಟಿಸಿದ್ವಿ. ಶ್ಯಾಮ ಕ್ರಾಂತಿ ಬಗ್ಗೆ ಹೇಳ್ದ. ಆದ್ರೆ ಆ ಕ್ರಾಂತಿಗೂ ಈ ಕ್ರಾಂತಿಗೂ ತುಂಬಾ ವ್ಯತ್ಯಾಸ ಇದೆ. ಲೆಕ್ಕಕ್ಕೆ ನಾವು ಸಾವಿರಾರು ಮಂದಿ ಇದ್ದೀವಿ, ಆದ್ರೆ ಏನು ಪ್ರಯೋಜನ? ದೊಡ್ಡ ದೊಡ್ಡ ಹುದ್ದೆಗಳನ್ನು ಆಕ್ರಮಿಸಿಕೊಂಡಿರೋರು ಇವರು. ನಾವು ಅದೇ ಕೊಳಚೆಗೇರಿಲಿ ನಾಯಿ ಹಂದಿ ಮರಗಳ ತರ ವಾಸ ಮಾಡ್ತಾ ಇದ್ದೀವಿ. ಬನ್ನಿ ನನ್ನ ಗುರುಸು ನೋಡು ಬನ್ನಿ. ಅದರ ಆಕಾಶ ಕಾಣುತ್ತೆ, ರಾತ್ರಿ ನಕ್ಷತ್ರ ಕಾಣುತ್ತೆ. ನಮ್ಮ ಹಿರಿಯರು ಚಿನ್ನಿ ತೊಟ್ಟಿದ್ದಾರೆ. ಜೀವ ತೇದು ಅವ್ರ ಬೆನ್ನು ಗೂನಾಗಿದೆ. ಕೂತ್ರೆ ಹೇಳಕ್ಕಾಗಲ್ಲ, ಎದುರು ಕೂರಕ್ಕಾಗಲ್ಲ. ಇದಕ್ಕೆಲ್ಲ ಕಾರಣಕರ್ತರು ಯಾರಂತ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ನಾನು ಕೇಳ್ತಾ ಇದ್ದೀನಿ, ಯಾಕೆ ಇದೆಲ್ಲ ಯಾಕೆ? ಶಿವು ಮತ್ತು ಶ್ಯಾಮ್ ಆಡಿದ ಮಾತುಗಳನ್ನ ನೀವೆಲ್ಲ ಕೇಳಿದ್ರಿ. ಇದೊಂದು ಗಂಭೀರವಾದ ಸಮಸ್ಯೆ. ಇದು ರಾಷ್ಟ್ರದ ಸಮಸ್ಯೆನೂ ಹೌದು. ಜಾತಿ ಆಧಾರದ ಮೇಲೆ ಯಾವ ರಾಷ್ಟ್ರನೂ ಬೆಳಿಬಾರದು. ಮನುಷ್ಯನ ನಡುವೆ ದ್ವೇಷ ಬಿತ್ತು ಇಂಥ ಜಾತಿ ಸಮಸ್ಯೆಗೆ ಕಾರಣಕರ್ತರು ಬೇರೆನೇ ಇದ್ದಾರೆ. ವರ್ಗ ಯಾವುದೇ ಇರಲಿ, ನಾವು ಮಾಡಿದ ತಪ್ಪನ್ನ ನಾವು ಒಪ್ಕೋಬೇಕು, ತಿದ್ದುಕೋಬೇಕು. ಆಗಲೇ ಸುಧಾರಣೆ ಸಾಧ್ಯ ಅಲ್ಲ? ಇಲ್ಲ ಅಂದ್ರೆ ನಿಂತ ನೀರಿನ ತರ ಕೆಟ್ಟು ಹಾಳಾಗಿ ಹೋಗ್ತೇವೆ. ನಿಮ್ಮಿಬ್ಬರಲ್ಲಿ ನನ್ನ ಮನವಿ ಬಂದೆ. ನೀವು ವಿದ್ಯಾಭ್ಯಾಸಕ್ಕಾಗಲಿ ಬಂದವರು, ದಯವಿಟ್ಟು ಓದಿನ ಕಡೆ ಗಮನ ಕೊಡಿ. ಈ ಸಮಸ್ಯೆಯನ್ನ ದೊಡ್ಡವರು ಬಿಟ್ಬಿಡಿ. ನಿಮ್ ದೃಷ್ಟಿಲಿ ವಿದ್ಯಾಭ್ಯಾಸಕ್ಕೆ ಒಂದು ಗೌರವ, ಘನತೆ ಇರೋದಾದ್ರೆ ನೀವು ನಿಜಕ್ಕೂ ನನ್ನ ಪ್ರೀತಿಯ ಶಿಷ್ಯರೇ ಆಗಿದ್ರೆ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ರಾಮನಾಥ್ ಸರ್ ಬರದೇ ಇದ್ದಿದ್ರೆ ಇವತ್ತಿನ ರಂಗೆ ಬದಲಾಗ್ತಿತ್ತು ಕಂಡ್ರು. ನಮ್ ಪ್ಲಾನ್ ಎಲ್ಲ ತಲೆ ಕೆಳಗಾಗ್ಬಿಡ್ತು. ಇಷ್ಟಕ್ಕೆ ಬಿಡಬಾರ್ದು ಗುರು. ಕಾಲ್ ಕೆರ್ಕೊಂಡಾದ್ರ ಆ ಗುಂಪಿಗೆ ತಡಕ್ಲೇಬೇಕು. ಕರೆಕ್ಟ್ ಆಗಿ ಹೇಳಿದೆ ನೋಡ್ರು, ನಮ್ಮಪ್ಪ ಹೇಳಿದ್ದು ನಿಜಾನೇ ಆಗೋಯ್ತು. ಕೊನೆಗೂ ಇವರೆಲ್ಲ ತಮ್ಮ ನಿಜವಾದ ಬಣ್ಣ ತೋರ್ಸೇ ಬಿಟ್ರು. ಅವ್ರನ್ನೆಲ್ಲ ನಮ್ಮ ಹಾಗೆ ಅಂತ ಹತ್ರ ಸೇರಿಸ್ಕೊಂಡ್ವಲ್ಲ, ನಮಗ್ ಬುದ್ಧಿ ಇಲ್ಲ. ನೋಡಿದ್ರ ಆ ಶಿವು ಏನ್ ಮಾಡ್ದ ಅಂತ? ಆ ನನ್ನ ಮಕ್ಳಿಗೆ ಬುದ್ಧಿ ಕಲಿಸ್ದೆ ಹೋದ್ರೆ ನಮ್ಮ ಅಪ್ಪಂಗ್ ಹುಟ್ಟಿದ್ದೇ ಸುಳ್ಳು ಕಂಡ್ರು. ಅಲ್ಲೋಡು ರಾಜಪ್ಪನ ಕರ ಮತ್ತು ಲಲಿತಾ, ಈ ಹಣ್ಣು ನಿನ್ಗೋಸ್ಕರ ತಂದೆ. ಪರವಾಗಿಲ್ವೇ, ಇವತ್ತಾದ್ರೂ ಮನ್ಸು ಮಾಡ್ಯಲ್ಲ. ಹಾಗ ಮುಖ ನೋಡ್ತಾ ಇದ್ಯಾ? ನಮ್ಮ ಕಡೆ ಹುಡುಗಿ ಹಣ್ಣು ಕೊಡ್ತಾ ಇದ್ಯಾ? ಅವಳೇ ಕೊಟ್ಟಿದ್ದು ಅಲ್ವೇನೆ? ಏನೇ ಲಲಿತಾ, ನೀನ್ ಕೊಟ್ಟೇನೆ ಅವನ್ಗೆ? ಅವಳಿ ಕೊಟ್ಟಿದ್ದು. ಅವಳಿ
ನಾನ್ ಕೊಟ್ನಾ? ನೀವೆಲ್ಲ ನನಗೆ ಕೊಟ್ಟಿದ್ದು? ಹಣ್ಣು ಕೊಟ್ಟು ಸುಳ್ಳು ಬೇರೆ ಹೇಳ್ತಾ ಇದ್ಯಾ? ಯಾರು ಗಲಾಟೆ ಮಾಡ್ಬಿಡಿ, ಆಗಲೇ ಹೋಗಿ. ಯವ್ವ, ನೀನಾರ ನನ್ ಮಗನ್ ಬದುಕಿಸ್. ಆಯ್ತು ಕೂತ್ಕೊಳ್ಳಿ, ಬದುಕಿಸ್ಕೊಡವ. ಆಯ್ತು ಕೂತ್ಕೊಳ್ಳಿ. ರಾಜಪ್ಪಂಗೆ ಅಂತದೇನು ಏಟ್ ಬಿಟ್ಟಿಲ್ಲಂತೆ, ಸಿದ್ದಣ್ಣಂಗೆ ಹೊಟ್ಟೆ ತೂತಾಗ್ಬಿಟ್ಟೈತಂತೆ. ಸಿದ್ದಮ್ಮ, ಸಿದ್ದನಿಗೆ ಏನಾಗದಿಲ್ಲಂತೆ ಡಾಕ್ಟರ್ ಹೇಳಿದ್ದಾರೆ. ನೀನೇನು ಭಯ ಪಡಬೇಡ, ಸುಮ್ಮನಿರು. ನೀನಾರ ನನ್ ಮಗನ್ ಬದುಕಿಸ್ಕೊಡೋಣ. ಈ ಎಲ್ಲಾ ಘಟನೆಗಳ ಹಿಂದಿನ ಮನೋಭಾವ ನನಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇದ್ದ ಗೆಳೆಯರ ಇವತ್ತು ವಿರೋಧಗಳು ಯಾಕಾಗ್ತಾರೆ ಅಂತ. ಭಾವನೆಗಳ ಬದಲಾವಣೆ ಬಗ್ಗೆ ಒಂದು ಬಲವಾದ ಪ್ರೇರಣೆ ಇರುತ್ತೆ. ಕಾರ್ಯಕಾರಣಗಳ ಸಂಬಂಧಗಳಿಗಿಂತ ಮಿಗಿಲಾದದ್ದು ಇದು. ಒಂದು ಸಲ ಕಾಲೇಜಿನ ಡಿಬೇಟ್ನಲ್ಲಿ ನೀವೇ ಇದ್ರ ಬಗ್ಗೆ ಹೇಳಿದ್ರೆ ಜ್ಞಾಪಕ ಇದೆಯೇ ಮಿಸ್ಟರ್ ರಾಮನಾಥ್? ಇದೆಲ್ಲ ಬರೀ ಬಾಯ್ ಮಾತಿಗೆ, ಚರ್ಚೆಗೆ ಅಷ್ಟೇ. ಇಷ್ಟೆಲ್ಲ ಗೊತ್ತಿದ್ದು ಇಂಥ ಒಂದು ದುರಂತನ ತಪ್ಸೋಕ್ ಸಾಧ್ಯವಾಗ್ಲಿಲ್ವಲ್ಲ ಅನ್ನೋದೇ ನನ್ನ ಕೊರಗು. ಇಷ್ಟಕ್ಕೆ ನೀವು ನಿರಾಶರಾದ ಹೇಗೆ ಹೇಳಿ? ಈಗ ವಸ್ತುಸ್ಥಿತಿ ಹೇಗಿದೆ ಅಂತಂದ್ರೆ, ಕ್ರೌರ್ಯ ನಮ್ಮ ಬದುಕಿನಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ಉಳಿದು ಹೋಗಿದೆ. ಹಿಂಸೆಲೆ ಒಂದು ರೀತಿ ತೃಪ್ತಿ ಕಾಣೋ ಪರ್ವರ್ಷನ್ ಹೆಚ್ಚು. ಯಾರನ್ನ? ನಮ್ಮ ಅಟ್ಟಿ ಸಿದ್ದ ಸರ್. ಓ, ನಮ್ಮ ಅಟ್ಟಿ ಸಿದ್ದ ಹೊರ ಹೋಗಿದ್ಯಾ? ಗೊತ್ತಕ್ಕನ್ನ? ಇಲ್ಲ ಸರ್, ಸೀರಿಯಸ್ ಸರ್. ಇನ್ನೂ ಇಲ್ವಾ? ಏ ವೆಂಕಟ್ ದರಿದ್ರದವನೇ, ನಿನಗೆ 1000 ಸಾರಿ ಹೇಳಿದ್ದೀನಿ, ಇಂಥ ವಿಷಯ ಬೇರೆಯವ್ರಿಗೆ ತಲುಪೋದಕ್ಕೆ ಮುಂಚೆ ನನಗೆ ತಲುಪಬೇಕು ಅಂತ. ಅದೇನು ಪಿ ಏನೋ ಏನೋ. ಸರಿ, ನೀನ್ ಅಲ್ಲೇ ಇರು, ಜಾಗ ಬಿಟ್ಟು ಕದಲ್ಬೇಡ. ನಾನೀಗ ಬಂದೆ. ನಿಮ್ ವಾದ ನಾನು ಒಪ್ಕೋತೀನಿ ಮೂರ್ತಿ, ಆದ್ರೂ ಇದ್ರ ಜವಾಬ್ದಾರಿ ನಮ್ಮ ಮೇಲೂ ಇದೆ ಅನ್ಸುತ್ತೆ. ಇಲ್ಲಿ 4 ಜನ ವಿದ್ಯಾರ್ಥಿಗಳಿಗೆ ಬುದ್ಧಿ ಹೇಳಿ ಅವ್ರನ್ನ ಸನ್ಮಾರ್ಗಕ್ಕೆ ತರಕ್ ಸಾಧ್ಯವಾಗ್ಲಿಲ್ಲ ಅಂದ್ರೆ ನಾನೊಬ್ಬ ಲೆಕ್ಚರರ್ ಆಗಿ ಯಾಕೆ ಮುಂದುವರಿಬೇಕು ಹೇಳಿ? ನೀವು ಇಷ್ಟು ಭಾವುಕರಾಗ್ತೀರಿ ಅಂತ ನನಗೆ ಅನ್ಸಿರ್ಲಿಲ್ಲ. ನಮ್ಮೆಲ್ಲರ ಜವಾಬ್ದಾರಿಗೂ ಒಂದು ಎಲ್ಲ ಇದೆ. ಅದ್ರ ಆಚರಣೆದರ ಬಗ್ಗೆ ಯೋಚಿಸಿದ್ರೆ ಏನು ಪ್ರಯೋಜನ ಹೇಳಿ? ಅದು ಸಾಧ್ಯವೇ ಇಲ್ಲ. ನಮಸ್ಕಾರ. ಏನು ಶಿವು? ನಮ್ ಸಿದ್ದನ್ನ ಯಾರೋ ಹೊಡ್ಬಿಟ್ರು ಸರ್. ಏನು ಮಚ ಅದು? ಯಾಕೋ? ಏನದು? ಸಿದ್ದವನ ಮಗ ಸಿದ್ದನು ರಾಜಪ್ಪ ಬಿತ್ತನ ಬಲವಾಗಿ ಬಿತ್ತದಂತೆ. ಇವರು ಇಲ್ಲಿಗೂ ಯಾಕೆ ಬಂದ್ರು? ಸಮಾಜ ಸುಧಾರಕಲ್ವೇ, ಅವರ 8 ಕೈಗಳು 8 ದಿಕ್ಕಿನಲ್ಲೂ ಆಕ್ರಮಿಸಿಕೊಂಡಿರುತ್ತೆ. ಬುದ್ಧರ, ನೀವಾರ ನನ್ ಸಿದ್ದ ಹೇಳಮ್ಮ. ಬದುಕಿಸ್ಕೊಡೆ, ನನ್ ಅಲ್ವಾ, ಸಿದ್ದ ಅಲ್ವಾ. ಬದುಕಿಸ್ಕೊಡೆ ಬುದ್ಧರ. ಏನಮ್ಮ? ನಾನು ಬಂದಿದ್ದೀನಲ್ಲಮ್ಮ, ದೊಡ್ಡ ಡಾಕ್ಟರ್ ಹತ್ರ ಮಾತಾಡ್ತೀನಿ. ಇವತ್ತೇ ಆರೋಗ್ಯ ಮಂತ್ರಿಗಳಿಗೂ ಫೋನ್ ಮಾಡಿ ಮಾತಾಡ್ತೀನಿ. ಯಾವ ಮಂತ್ರಿಗಳಿಗೆ ಫೋನ್ ಮಾಡಿ ಏನ್ ಪ್ರಯೋಜನ ಸರ್? ನಮ್ಮವರನ್ನು ಯಾರು ಹೊಡೆದ್ರು ನಮ್ಗೆ ಚೆನ್ನಾಗಿ ಗೊತ್ತು. ಅವರಲ್ಲಿ ರಸ್ತೆಯಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ದುಡುಕ್ಬೇಡ ಶಿವು, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಸ್ವಾಮಿ, ನಮ್ ಸಿದ್ದಪ್ಪ ರಾಜಪ್ಪನ ಬಗ್ಗೆ ನೀನ್ ಯಾಕೆ ಒದ್ದಾಡ್ತೀಯ? ನಾನ್ ನೋಡ್ಕೋತೀನಿ ಅದನ್ನೆಲ್ಲ. ಈಗಲೇ ಆರ್ಎಂ ಹತ್ರಲ್ಲೂ ಮಾತಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸ್ವಾಮಿ. ಆಯ್ತು. ಸರ್, ನಮಸ್ಕಾರ. ರಾಮನಾಥ್ ಅಂತ ಲೆಕ್ಚರರು. ನಮಸ್ಕಾರ. ರಾಮನಾಥ್ ಅಂದ್ರೆ ನೀವೇನಾ? ನೀವೇನೇ ಇದಕ್ಕೆಲ್ಲ ಕಾರಣ? ನಾನಾ? ಅದೇ ಸರ್. ಹಾಗೆ ಅಂದ್ರೆ ಕಾಲೇಜ್ನಲ್ಲಿ ಮಾಡೋ ಪಾಠ ಮಾಡದೆ ಕ್ರಾಂತಿ ಪಾಠ ಮಾಡಿದ್ರೆ ಹೀಗೆಲ್ಲ ಆಗತ್ತೆ. ನಿಮ್ ಪ್ರಿನ್ಸಿಪಾಲ್ರು ಶಿಸ್ತು ಶಿಸ್ತು ಅಂತ ಜೇನ್ಗೂಡು ಕಲ್ಲು ಹೊಡೆದ್ರು. ಏನಾಯ್ತು? ದೊಂಬಿ, ಗಲಾಟಿ, ಹೊಡೆದಾಟ, ಬಡದಾಟ. ಅಲ್ಲ ಸರ್, ಕಾಲೇಜಿನ ಒಬ್ಬ ಲೆಕ್ಚರ್ ಆಗಿ ಏನಾಯ್ತು ಡಾಕ್ಟ್ರೆ? ಡಾಕ್ಟ್ರೆ, ಒಬ್ಬ ಚೇತರಿಸ್ಕೊಂತ ಇದ್ದಾನೆ. ಐ ಆಮ್ ಸಾರಿ, ಹೊಟ್ಟೆ ಗುರ್ತಾ ಬಿದ್ದವನ್ನ ಬಲ್ಸಕ್ಕಾಗ್ಲಿಲ್ಲ. ಇವರಿಗೆಲ್ಲ ಸುಮ್ಮನೆ ಬಿಡಬಾರ್ದು. ಒಂದು ಚೆನ್ನಾದ ಪಾಠ ಕಲಿಸಬಹುದು. ಬಂದು ಮಾಡಿಸ್ಬಿಡ್ಬೇಕು. ಬಿಡ್ಬೇಡಿ ಬಿಡ್ಬೇಡಿ. ಬರ ಬರ
ಕೃಷ್ಣಮೂರ್ತಿ, ಇದು ಹೀಗೆ ಬಿಟ್ರೆ ಸರ್ ಹೋಗೋದಿಲ್ಲ. ಸೆಕ್ಷನ್ 144 ಜಾರಿಯಲ್ಲಿದೆ ಅಂತ ಅನೌನ್ಸ್ ಮಾಡೋದಕ್ಕೆ ಎಲ್ಲ ಏರ್ಪಾಟ್ ಮಾಡಿ. ಆಯ್ತು ಸರ್. ಕ್ರೌಡ್ ನ ಕಂಟ್ರೋಲ್ ಮಾಡಿ. ಅಷ್ಟು ನಾನು ಮ್ಯಾಜಿಸ್ಟ್ರೇಟ್ ನ ಮೀಟ್ ಮಾಡಿ ಆರ್ಡರ್ಸ್ ತಗೋತೀನಿ. ಆಯ್ತು ಸರ್. ನಗರದಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದೆ. 4 ಜನಕ್ಕಿಂತ ಹೆಚ್ಚು ಜನ ಸೇರಬಾರದು. ಅಪಾಯಕಾರಿಯಾದ ಆಯುಧಗಳನ್ನು ಹಿಡಿದು ಓಡಾಡಬಾರದು. ಪೂರ್ವ ಅನುಮತಿ ಇಲ್ಲದೆ ಸಭೆ ಸಮಾರಂಭಗಳನ್ನು ನಡೆಸಬಾರದು. ನಗರದ ಈಗಿನ ಪರಿಸ್ಥಿತಿಯನ್ನು ಗಮನಿಸಿ ಸೆಕ್ಷನ್ 144 ಜಾರಿ ಮಾಡಲಾಗಿದೆ. ಎಲ್ಲೂ ಯಾವ ಕಡೆಯೂ 4 ಜನಕ್ಕಿಂತ ಹೆಚ್ಚು ಜನ ಸೇರಬಾರದು. ಅಪಾಯಕಾರಿಯಾದ ಆಯುಧಗಳನ್ನು ಹಿಡಿದು ಓಡಾಡಬಾರದು. ಪೂರ್ವ ಅನುಮತಿ ಇಲ್ಲದೆ ನಮಸ್ಕಾರ ಪ್ರಿನ್ಸಿಪಾಲ್ರಿಗೆ. ಯಾಕೆ ಯಾರು ಹುಡುಗರು ಬರ್ಲಿಲ್ವೇನೋ? ನಾನು ಅವತ್ತೇ ಹೇಳಿದೆ ನಿಮಗೆ, ಈ ಹುಡುಗರು ಬಿಸಿ ರಕ್ತನ ಬೇರೆಯವರು ಬಂಡವಾಳ ಮಾಡಬೇಡಿ ಅಂತ. ನೀವು ಕೇಳಲಿಲ್ಲ. ಕಾಲೇಜಿನ ದೇಗುಲ ಅಂದ್ರಿ. ಈಗ ನೋಡಿ, ಬೆಳಗಿನಿಂದ ಒಬ್ಬರೇ ತಿರುಗಾಡ್ತಾ ಇರೋ ಹಾಗಿದೆ. ಪುಂಡಾಟಕ್ಕೆ, ಕುಯುಕ್ತಿಗೆ, ವ್ಯಂಗ್ಯದ ಮಾತುಗಳಿಗೆ ಮನಸ್ಸು ಕೆಡಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಶ್ರೀನಿವಾಸಯ್ಯನವರೇ. ಒತ್ತಡಕ್ಕೆ ಮಣಿದು ಅನ್ಯಾಯಕ್ಕೆ ನಾನೆಂದೂ ತಲೆಬಾಗೋನಲ್ಲ. ಹೀಗೆ ಮಾತಾಡಿದ್ರಿ ನೋಡಿ. ಅವತ್ತು ತಪ್ಪಿತಸ್ಥರಿಗೆ ಶಿಕ್ಷೆ, ವ್ಯವಸ್ಥೆ ಅಂತ ಏನೋ ಪದ್ದಿನಂತೆ ಮಾತಾಡಿದ್ರಿ. ಅದ್ರ ಪ್ರತಿಫಲ ಕಣ್ಣೆದರಿಗೆ ಇರುವಾಗ ಅದನ್ನ ನೋಡಿ ಅರ್ಥ ಮಾಡ್ಕೊಳ್ಳದೆ ಇನ್ನೂ ಕವನ ಓದ್ತಾ ಇದಿರಲ್ರಿ. ಇದು ಹೀಗೆ ಮುಂದುವರೆದ್ರೆ ಕಾಲೇಜೇ ಒಂದು ರಣರಂಗ ಆಗುತ್ತೆ ನೋಡಿ. ಬದುಕಿನಲ್ಲಿ ಭ್ರಾಂತಿ ಅನ್ನೋದು ಇರಬೇಕು. ಆದ್ರೆ ಅದೇ ಅತಿಯಾದಾಗ ಹುಚ್ಚಿಡಿಯುತ್ತೆ. ನೀವು ರಾಜಕೀಯದವರು ಪುಂಡಾಟಗಳ ಪುಂಗಿ ನಾದದಿಂದ ಜನರನ್ನು ಮೋಡಿ ಮಾಡಿ ಗೆಲ್ತೀವಿ ಅನ್ಕೊಂಡಿದ್ದೀರಾ. ಜನ ಬೆಳೆಯೋದು ಈ ವಿದ್ಯಾರ್ಥಿಗಳ ಬೆಳೆಸಿದಂತೆ. ಒಂದಿನ ಇದೆಲ್ಲ ಬದಲಾಗುತ್ತೆ ಮಿಸ್ಟರ್ ಶ್ರೀನಿವಾಸಯ್ಯ. ಬದಲಾದ್ರೂ ಖಂಡಿತವಾಗಿ ನಿಮ್ ಹಿಡಿತಕ್ಕೆ ಬರೋಲ್ಲ. ಇದು ನಿರಂತರವಾಗಿ ನಮ್ಮ ಹಿಡಿತದಲ್ಲೇ ಇರುತ್ತೆ. ಬದಲಾಗುತ್ತೆ ಅನ್ನೋ ಭ್ರಾಂತಿ ಮಾತ್ರ ನಿಮ್ಮಲ್ಲಿ ನಿರಂತರವಾಗಿರುತ್ತೆ. ಬರ್ತೀನಿ. ಯಾಕೆ ಮನೆಗೆ ಹೋಗಲ್ವೇನು? ಬನ್ನಿ, ಡ್ರಾಪ್ ಮಾಡ್ತೀನಿ. ಊರಲ್ಲಿ ಗಲಾಟೆ, ಕರ್ಫ್ಯೂ ಬೇರೆ, ಓಡಾಡೋದು ಕಷ್ಟ. ಬೇಡ, ನಿಮ್ಮಿಷ್ಟ. ಅಲ್ಲ ಸ್ವಾಮಿ, ನನ್ನ ಅಂಗಡಿಲಿರೋ ಸಾಮಾನು ದೋಸಿ ಬೀದಿಗೆ ಎತ್ತಿದಾರಲ್ಲ ಅಂತ ನನ್ನ ಬೆದರ್ಸ್ ಅಂಗಡಿ ಮುಚ್ಚಿ ₹1,000 ಲಾಸ್ ಮಾಡ್ರಿ. ನನ್ನ ಹೋಟ್ಲಿಗೆ ಸಗಣಿ ಹೊಡೆದು ವ್ಯಾಪಾರ ಎಲ್ಲ ಕೆಡಿಸ್ಬಿಟ್ಟಿದ್ದಾರೆ ಸ್ವಾಮಿ. ಇಡೀ ಊರಿಗೆ ಬೆಂಕಿ ಹಚ್ಚಿ ಹನುಮಂತ ಹೋಗ್ ಲಂಕೆ ತರ ಆಗಿದೆ. ಅಲ್ಲ ಸರ್, ಹೆಂಗಸರು ಮಕ್ಕಳು ಓಡಾಡಿದಾಗ ಹೊಚ್ಕೊಂಡು ಹೋಗ್ಬಿಟ್ರು. ಹೀಗೆಲ್ಲ ಆದ್ರೆ ಜನ ಬದುಕೋದು ಹೇಗೆ ಸರ್? ನೀವು ಇದ್ದೇನು ಉಪಯೋಗ? ಹೇಳೋರು ಕೇಳೋರು ಯಾರು ಇಲ್ವೇನ್ರಿ? ಕಂಡ್ ಕಡೆ ಕಲ್ಲು ಹೊಡಿತಾರೆ, ಸಗಣಿ ಹೊಡಿತಾರೆ, ಬೆಂಕಿ ಹಚ್ತಾರೆ. ಹೇಳಿ ನೀವು ನೋಡಿ. ಇಷ್ಟೆಲ್ಲ ಆದದ್ದು ನಮಗೆ ಸುದ್ದಿ ಸಿಕ್ಕಿ ನಾವಲ್ಲಿ ಹೋಗೋಷ್ಟರಲ್ಲಿ ಈಗ ಸಿಕ್ಕ ಪುಂಡ್ರನ್ನೆಲ್ಲ ಹಿಡಿದು ಒಳಗಡೆ ಹಾಕಿದ್ದೇವೆ. ಸೆಕ್ಷನ್ 144 ಜಾರಿಗೆ ಬಂದಿದೆ. ಇನ್ನು ಮುಂದೆ ಹೀಗಾಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಇನ್ನು ಮುಂದೆ ಹೀಗಾಗದೇ ಇರೋ ಹಾಗೆ ನೀವು ನೋಡ್ಕೋತಿರ್ರಿ. ಆದ್ರೆ ಈಗ ಆಗಿರೋದಕ್ಕೆ ಏನ್ ಹೇಳ್ತೀರಾ? ಇನ್ಸ್ಪೆಕ್ಟರ್, ಓಹೋ, ಎಲ್ಲ ಇಲ್ಲೇ ಇದ್ದೀರಲ್ಲ. ಅನುಕಂಪದ ಬಗ್ಗೆ ದೊಡ್ಡದಾಗಿ ಮಾತಾಡುವಂತ ದೊಡ್ಡ ಜನ ನೋಡಿ ನೋಡಿ. ಇದೇನ ನೀವು ತೋರಿಸೋ ಕರುಣೆ? ಇದೇನ ಅನುಕಂಪ? ಶಿವು, ಇವನ ಬೆನ್ನ ಮೇಲೆ ಬಿದ್ದ ಬರಗಳು ಮಾತ್ರ ತೋರಿಸ್ತಾ ಇದೀಯಾ, ಆದ್ರೆ ಬೀದಿಗಳು ನೋಡಿದ್ಯಾ? ಇದು ಊರಿಗೂರೇ ರಣರಂಗ ಆಗಿದೆ. ಹೌದು ಸರ್, 4 ಕಲ್ಲು ಬಿಸಾಕಿದ್ರಿಂದ ಸಹಾಯ ಆಗೋಡಿದ್ರಿ. ಅದು ಕೊಲೆ ಮಾಡಿದವನು ಹಾಗೆ ಬಿಟ್ಬಿಟ್ರಿ. ಇದೆಲ್ಲ ನಾವ್ ಯಾಕೆ ಮಾಡಿದ್ವಿ ಗೊತ್ತಾ ಸರ್? ನಮ್ಮ ಸಿದ್ದನ ಕೊಲೆ ಮಾಡಿದ್ರು ಸರ್. ಸಿದ್ದನ ಕೊಲೆ ಮಾಡಿದ್ರು. ನಿಮ್ಗಷ್ಟು ಧೈರ್ಯ ಇದ್ರೆ ಸಿದ್ದನ ಸಾವಿಗೆ ಕಾರಣವನ್ನು ಹುಡುಕಿ ನಮಗೆ ನ್ಯಾಯ ಕೊಡ್ತೀವಿ ಸರ್. ನ್ಯಾಯ ಕೊಡ್ಸಿ. ನಾವು ಮಾಡೋ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ನಿಮ್ಮ ಪ್ರಯತ್ನದ ಬಗ್ಗೆ ನನಗೆ ವಿಶ್ವಾಸ ಇಲ್ಲ ಸರ್. ನಿಮ್ಮ ದೃಷ್ಟಿಯಲ್ಲಿ ಸತ್ತವನೊಬ್ಬ ಯಕಶ್ಚಿತ್ ಕ್ರಿಮಿ. ಅದನ್ನು ಕೇಳೋಕ್ ಬಂದು ನಾವು ಬಚ್ಚಲ್ ಮನೆಯಲ್ಲಿ ಬಿದ್ದು ಬಾಲದ ಹುಳುಗಳು. ನೀವು ವ್ಯಾಪಾರಕ್ಕೆ ಹಾನಿ ಆಯ್ತು ಅಂತ ಸ್ಟೇಷನ್ ಅಲ್ಲಿ ಕುರ್ಚಿ ಮೇಲೆ ಕೂರಿಸಿ ಮರ್ಯಾದೆ ಕೊಡೋ ನೀವು ನಮ್ಮಂಥ ನ್ಯಾಯ ಕೊಡ್ತೀರೋ ಅನ್ನೋ ವಿಶ್ವಾಸ ನಮಗಿಲ್ಲ ಸರ್. ಆಮೇಲೆ ಬರ್ತೀವಿ ಸರ್. ನಮ್ಗೆ ನ್ಯಾಯ ನಾವೇ ಹುಡ್ಕೋತೀವಿ. ನಮ್ಗೆ ನ್ಯಾಯ ನಾವೇ ಹುಡ್ಕೋತೀವಿ. ನಾವು ಹೋಗೋಣ.
ಕೃಷ್ಣಮೂರ್ತಿ, ಅವತ್ತು ಯಾರು ಗಲಾಟೆ ಹೇಳಿದ್ರು ಎಲ್ರೂ ತಂದು ಒಳಗೆ ಹಾಕಿ, ಒದ್ರೆ ಅವರೇ ಬಾಯ್ ಬಿಡ್ತಾರೆ. ಹೇಳಿ ಕೇಳಿ ದೊಂಬಿ ಪ್ರಕರಣ ಯಾರನ್ನ ಅಂತ ಶಿಕ್ಷಿಸ್ತೀರಾ? ಅಕಸ್ಮಾತ್ ಯಾವನೋ ಒಬ್ಬ ಸತ್ತ ಅಂತ ಊರ್ನಲ್ಲಿರೋರ್ನೆಲ್ಲ ಕರ್ಕೊಂಡ್ಬಂದು ಚರ್ಚ್ತೀರಾ? ಯಾವುದೇ ಕಾರಣಕ್ಕಾದ್ರೂ ಒಬ್ಬ ನಿರಪರಾಧಿನ ಎಂದು ಶಿಕ್ಷಿಸಬಾರ್ದು. ಸುಮ್ಮನೆ ದೊಂಬಿ ಪ್ರಕರಣ ಅಂತ ಬಿ ರಿಪೋರ್ಟ್ ಬರೆದು ಫೈಲ್ ಕ್ಲೋಸ್ ಮಾಡಿ. ಏನ್ ಸರ್ ನೀವು ಹೇಳ್ತಿರೋದು? ಒಂದು ಕೊಲೆ ಕೇಸ್ನ ಮುಚ್ಚಾಕೊಂತೀರಾ? ಇನ್ನೇನ್ರಿ ಮಾಡ್ತೀರಾ? ಅವ್ರನ್ನ ಹೊಡೆದ್ರು ಅಂತ ಇವ್ರನ್ನ ಹೊಡೆದ್ರು ಅಂತ ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬಂದು ಮುಚ್ಚಳಿಕೆ ಬರ್ಸ್ಕೋತೀರೇನ್ರಿ? ನಾನು ಹೇಳದಷ್ಟು ಮಾಡಿ. ನಮ್ಮ ಅಟ್ಟಿತಾಗ ಬರ್ಬೇಡ ಅಂತ ಎಚ್ಚರಿ ಹೇಳ್ಬೇಕು ನಿನಗೆ. ನಮ್ ತಿಂದಂತ ಮಗ ಏನ್ ಮಾಡ್ದ ಅಂತ ನೀವೆಲ್ಲ ಸೇರಿ ಕೊಲೆ ಮಾಡಿದ್ರಿ. ಏನಮ್ಮ ನೀವು ಹೇಳ್ತಾ ಇರೋದು? ಯಾರ ಹತ್ರ ಮಾತಾಡ್ತಿದ್ದೀರಿ? ನನ್ನ ಮಗ ನಿಂತ. ನೋಡಮ್ಮ, ಹ್ಯಾಗ್ ಮಗನು ನನಗೂ ಹಾಗೆ ಪ್ರೀತಿ ವಿದ್ಯಾರ್ಥಿಯಾಗಿದ್ದ. ಅದಕ್ಕೆ ನಿಮ್ ಕಡೆಯವರೆಲ್ಲ ಉಚಿನ ಹೊಡ್ಕೊಂಬಂದಂಗ್ ಬಂದು ನನ್ನ ಮಗನ್ ಕೊಚ್ಚ ಹಾಕ್ಬಿಟ್ರಲ್ಲ. ನೀವೆಲ್ಲ ನನ್ನ ಮಗನಿಗೆ ಅನ್ಯಾಯ ಮಾಡ್ಬಿಟ್ರಿ. ಇವ್ರಿಗೆಲ್ಲ ನಾವು ಬ್ಯಾಟ ಆಗ್ಬಿಟ್ಟು ಇವ್ರು ನಮ್ಮನ್ನ ಉಳ್ಸಕ್ಕಿಲ್ಲ, ನಮ್ಮನ್ ಕೊಚ್ಚ ಹಾಕ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ. ನೀನೇನ್ ಸರ್ ಇಲ್ಲಿ? ಶಿವು, ನಿಮ್ಗೇನಾಗಿದೆ ಅಂತ ನೋಡ್ಕೊಂಡೆ. ಅಷ್ಟರಲ್ಲಿ ಏನಮ್ಮ ನಿನ್ ಗಲಾಟೆ? ಬಂದವ್ರ ಎದುರಿಗೆಲ್ಲ ಸಿದ್ದಮ್ಮನ ಒಳಗಡೆ ಕರ್ಕೊಂಡೋಗ. ದಂಡಿ ಸಿದ್ದಮ್ಮ, ಹೇಳ್ಬೇಡ, ನಡಿ ನಡಿ. ಇನ್ನೊಂದು ಕೆಲ್ಸಕ್ಕೆ ಹೋಗ್ರೋ, ಬನ್ನಿ ಸರ್. ಹೇಳ್ಬೇಡ ಕಣ್ ನಡಿ, ಬನ್ನಿ. ಇದೆಲ್ಲ ಏನ್ ನಡೀತಾ ಇದೆ ಶಿವು? ಬರೀ ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ ಹೇಳು? ಇದನ್ನೆಲ್ಲ ಸಹಿಸ್ಕೋಬೇಕು. ಸಹಿಸಿ ಸಾಕಾಗೋಗಿದೆ ಸರ್. ಇನ್ನು ಹೋರಾಡಿ ಗೆಲ್ಬೇಕಷ್ಟೇ. ನಮಗೂ ಬದಲಾವಣೆ ಬೇಕು ಸರ್. ಬದಲಾವಣೆ ಬೇಕು ಅಂತ ಬರೀ ಗದ್ದಲ ಎಬ್ಸೋದ್ರಿಂದ ಏನ್ ಬಂತು ಹೇಳು? ಇದು ಆಕಸ್ಮಿಕವಾಗಿ ನಡೆದ ಘಟನೆ. ಇದು ಆಕಸ್ಮಿಕ ಸಾವಲ್ಲ ಸರ್, ಕಡೆ ಸಾಧಕರ ಪಿತೂರಿ. ಮಾರಿ ಹಸ್ತಿದಂತ ಕುರಿ ಬಲಿ ಕೊಡೋದ್ರಲ್ಲಿ ಏನ್ ಅರ್ಥ ಇದೆ ಹೇಳಿ ಸರ್? ಇದು ಅರ್ಥ ಅನರ್ಥದ ಪ್ರಶ್ನೆ ಅಲ್ಲ ಶಿವು. ಇದೊಂಥರ ಹುಚ್ಚು ಉನ್ಮಾದ ಅಷ್ಟೇ. ಅದು ಜಾಸ್ತಿ ಆದಾಗ ನಮ್ಮೆಲ್ಲ ಶಿಷ್ಟಾಚಾರಗಳು ಮರೆಯಾಗುತ್ತೆ. ಶಿಷ್ಟಾಚಾರ ಅಲ್ಲ ಸರ್, ಶತಮಾನಗಳಿಂದ ತುಳಿತಾ ಬಂದ ದೂರ್ತತನ. ಶಿವು, ತಾಳ್ಮೆ ಇರಲಿ. ಲಂಕೆಯಲ್ಲಿ ಹುಟ್ಟವರೆಲ್ಲ ರಾಕ್ಷಸರಲ್ಲ. ಯಾವ ಕಾಲದ ಮಾತಾಡ್ತಿದ್ದೀರಾ ಸರ್? ಇದೇನ್ ತ್ರೇತಾಯುಗನ? ಬಲಗೆನ್ನೆ ಹೊಡೆದ್ರೆ ಎಡಗೆನ್ನೆ ತೋರಿಸೋ ಕಾಲ ಹೊರಟೋಯ್ತು ಸರ್. ನೀನು ಅಂದ್ರೆ ನಿನ್ನ ಅಪ್ಪ ಅಂತ ಎಗರಿ ಬಿಡ್ಬೇಕು. ನಾವು ಬದುಕಬೇಕಾದ್ರೆ ಕ್ರಾಂತಿ ಆಗ್ಬೇಕು ಸರ್, ರಕ್ತದ ಕ್ರಾಂತಿ ಆಗ್ಬೇಕು. ರಕ್ತಕ್ಕಾಗಿ ಹೋರಾಡೋದು ಕ್ರಾಂತಿ ಆಗೋದಿಲ್ಲ ಶಿವು. ನೀನ್ ಮಾಡ್ತಾ ಇರೋ ತಪ್ಪು. ಹೌದೌದು, ನಾವು ಮಾಡೋದೆಲ್ಲ ತಪ್ಪು, ಅವ್ರು ಮಾಡೋದೇ ಸರಿ. ಏನ್ ಹಾಗಂದ್ರೆ? ಅವರಂದ್ರೆ ಯಾರು? ನಿಮಗೋಸ್ಕರ ಬಣ್ಣವೆಲ್ಲ ಬಿಟ್ಬಿಡಿ. ನಿಮ್ಮ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಏನ್ ಮಾಡ್ಬಿಟ್ಟೆ ಮುನಿಯ? ನಮ್ಮೂರಿಂದ ತಪ್ಪಾಗೋಯ್ತು ಸರ್. ಈಗಲಾದರೂ ಅರ್ಥವಾಯ್ತು ಶಿವು. ಜಾತಿ ಜನಿವಾರಗಳೆಲ್ಲ ಮುಖ್ಯ, ಮನುಷ್ಯನ ಸಂಬಂಧಗಳು ಮುಖ್ಯ. ಸ್ವಾರ್ಥ ರಾಜಕಾರಣಿಗಳ ಆಮಿಷಕ್ಕೊಳಗಾಗಿ ನಿನ್ನ ಆದರ್ಶಗಳನ್ನು ಬಲಿ ಕೊಡಬೇಡ. ಈ ಜನಗಳನ್ನ ಮುನ್ನಡೆಸೋ ಭಾರ ನಿಂತು ನಿನ್ನಂತ ಹೊರದು. ತುಂಬಿರುವ ಪುರುಷೋತ್ತಮ ಶ್ರೀರಾಮ, ತನುಮನವ ತುಂಬಿರುವ ಪುರುಷೋತ್ತಮ ಶ್ರೀರಾಮ, ಏಳು ಬೀಳಲಿ ನೋವು ನಲಿವಲಿ ಸಕಲ ರಸಲಹುವ ರಾಮ ರಾಮ ರಾಮ. ಕರುಣೆಯ ಜನಗಳು ಕೆರಳಿ ಹರೇಕೆ, ಹೃದಯದ ಗೆಳೆತನ ಕಾಣದು ಏಕೆ. ಕರುಣೆಯ ಜನಗಳು ಕೆರಳಿ ಹರೇಕೆ, ಹೃದಯದ ಗೆಳೆತನ ಕಾಣದು ಏಕೆ. ಮಾನವ ಪ್ರೀತಿಯ ಮರೆತಿಹರೇಕೆ, ಮಾನವ ಪ್ರೀತಿಯ ಮರೆತಿಹರೇಕೆ. ಕೋಟಿ ತೀರ್ಥಗಳ ಕಂಡ ಭಾವಜಲ, ಕೋಟಿ ತೀರ್ಥಗಳ ಕಂಡ ಭಾವಜಲ ಪಾಪವ ತೊಳೆಯಲಿ ರಾಮ ರಾಮ. ತನ್ಮನವ ತುಂಬಿರುವ ಪುರುಷೋತ್ತಮ ಶ್ರೀರಾಮ,
ತನುಮನವ ತುಂಬಿರುವ ಪುರುಷೋತ್ತಮ ಶ್ರೀರಾಮ ಏಳು ಬೀಳಲಿ ನೋವು ನಲಿವಲಿ ಸಕಲ ರಸಲಹುವ ರಾಮ 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 ಶಾಂತಮ್ಮನವ್ರೆ ಮನೆ ಕಡೆ ಯಾರು ಇಲ್ಲ ಸ್ವಲ್ಪ ನೋಡ್ತಾ ಇರಿ ನಾನು ಈಗಲೇ ಹೋಗಿ ನಮ್ಮ ಅಪ್ಪನ ಕರ್ಕೊಂಡು ಬಂದ್ಬಿಡ್ತೀನಿ ಇಷ್ಟು ಜನ ಕಾಲ ನಿನ್ ನಲ್ತಾನೆ ನಿನ್ ಜೊತೆ ಚೆನ್ನಾಗಿದ್ದವಳು ಯಾಕೆ ಹಿಂಗ್ ಮಾಡ್ಬಿಟ್ಲು ಚೂರು ಬದಕಿ ಅವಳನ್ ಬಿಡಬಾರ್ದು ನನ್ ಶ್ರೀನಿವಾಸಯ್ಯನವ್ರು ಹೇಳವ್ರೆ ಟ್ರೈನ್ ಎಳಿಬೇಕು ರೈಲ್ ನಿಲ್ಲಿಸ್ಬೇಕು ಅಂತ ಅಲ್ಲಪ್ಪ ನಿನ್ ರೈಲ್ ಬರ್ತಾ ಇದೆ ಎಳಿ ಟ್ರೈನು ಶಾಂತಿಯ ತಿಳಿ ಜನ ಕರಡಿಹುದೇಕೆ ಸ್ನೇಹದ ಭಾವನೆ ನೀನ್ ಯಾಕೆ ಹಿಂಗ್ ಮಾಡ್ದೆ ನೀನ್ ಯಾಕೆ ಹಿಂಗ್ ಮಾಡ್ದೆ ಮನೆ ಕೆಲಸ ಮಾಡ್ತಾ ಇದ್ರೆ ಪಾಪಿ ದಾಸರ ಮಗಳು ನೀರಿಗೆ ಯಾಕೆ ಕರ್ಕೊಂಡು ಬಂದ್ರು ಅಂದ್ಕೊಂಡ್ಲು ಅದಕ್ಕೆ ಕರ್ಕೊಂಡು ಬಂದ್ರು ಗೊತ್ತಿತ್ತು ಕರ್ಕೊಂಡು ಬಂದ್ರು ಅಮ್ಮ ನೀನು ಭಯ ಪಡ್ಬೇಡ ರಾಮದಾಸರ ಮಗಳು ಶೀಲನ ಈ ಪಾಪಿ ಚಾಂಡಾಲ್ರು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಸರ್ ಬನ್ನಿ ಸರ್ ಇಲ್ಲಿ ನೋಡಿ ಸರ್ ನೋಡಿ ಹೇಳಮ್ಮ ಹೇಳಮ್ಮ ಹೇಳು ಏನಮ್ಮ ನಿನ್ನ ಹೆಸರು ಇಲ್ಲ ನನ್ ಮನೆ ಕಳಿಸ್ಬಿಡಿ ನನ್ ಮನೆಗೆ ಹೋಗ್ಬೇಕು ಹೆದರ್ಕೋಬೇಡಮ್ಮ ನೀನ್ ಏನು ಆಗದ ಹಾಗೆ ನಾನ್ ನೋಡ್ಕೋತೀನಿ ಏನ್ ಮಾಡಿದ್ರು ಹುಚ್ಚ ಹುಡುಗ ಗೊತ್ತಾಗಿಲ್ಲ ಸರ್ ಕುಳಗಮ್ಲು ಶೀಲ ಅಂತ ಗೊತ್ತಾಗಿಲ್ಲ ಸರ್ ನೀವೇ ನಮ್ಮನ್ನ ಕಾಪಾಡ್ಬೇಕು ಸರ್ ಮಾಡ್ಬಿಟ್ವಿ ನೀವೇ ನಮ್ಮನ್ನ ಕಾಪಾಡ್ಬೇಕು ವೆಂಕ ಆ ಮಗುನ ಮೇಲ್ಗಡೆ ಕರ್ಕೊಂಡು ಹೋಗಪ್ಪ ಮೇಲ್ಗಡೆ ಕರ್ಕೊಂಡು ಹೋಗು ಅಂದೆ ಬೇಡ ಬೇಡಿ ನನ್ ಬಿಟ್ಬಿಡಿ ನಾ ಮನೆಗೆ ಹೋಗ್ತೀನಿ ಹೊರಗಡೆ ಕತ್ಲಮ್ಮ ಕರ್ಫ್ಯೂ ಬೇರೆ ಆಮೇಲೆ ನಾನೇ ನಿನ್ನ ಮನೆಗೆ ತಲುಪಿಸ್ತೇನೆ ಈ ಹುಡುಗರನ್ನು ವಿಚಾರಿಸೋದಿದೆ ಅದುವರೆಗೂ ಮೇಲಿರಮ್ಮ ಹೋಗಮ್ಮ ಶಬಾಸ್ ಜೀವನದಲ್ಲಿ ಮೊದಲನೇ ಸಾರಿ ಒಂದು ಒಳ್ಳೆ ಕೆಲಸ ಮಾಡಿದಿರಿ ಕಂಡ್ರು ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಹೌದು ಇದಕ್ಕೆ ಪ್ರತಿಫಲ ಸಿಗಬೇಕು ಸುಖ ಅನುಭವಿಸ್ರು ಸರ್ ಸರ್ ನಾವಂತ ನೀಚರಲ್ಲ ಸರ್ ಸರ್ ನಮ್ಮ ಈ ಕೆಲ್ಸಕ್ಕೆ ಸಿಗ್ಬೇಕಾದ ಪ್ರತಿಫಲ ಶಿಕ್ಷೆ ಸರ್ ಶಿಕ್ಷೆ ಸುಖ ಅನುಭವಿಸೋಕ್ಕೂ ಪುಣ್ಯ ಪಡ್ಕೊಂಡ್ ಬಂದಿರ್ಬೇಕು ಕಂಡ್ರು ಸರ್ ನಾವು ಚರಂದಲ್ಲಿ ಮಾತ್ರ ಕಪ್ಪು ಸರ್ ಹಾಗನ್ ಮಾತ್ರಕ್ಕೆ ನಮ್ ನಡತೆಲ್ಲೂ ಹಾಗೆ ಇರ್ಬೇಕು ಅಂತಿಲ್ಲ ಸರ್ ಇದೇನಾದ್ರೂ ನಮ್ಮವ್ರಿಗೆ ಗೊತ್ತಾದ್ರೆ ಕೊಚ್ಚ ಹಾಕ್ಬಿಡ್ತಾರೆ ಸರ್ ಸ್ಮಶಾನದಲ್ಲಿರೋದೆಲ್ಲ ಬರೀ ಹೆಣಗಳಲ್ಲ ಸರ್ ನಾವು ಮನುಷ್ಯರೇ ಶೀಲಾ ನಮ್ ಜೊತೆ ಓದ್ತಿರೋ ಹುಡುಗಿ ಸರ್ ಹಣ್ಣು ಬಿಡದ ಮರ ಸ್ಮಶಾನಕ್ಕೆ ಲಾಯಕ್ಕು ಅದರಿಂದ ಏನು ಪ್ರಯೋಜನ ಇಲ್ಲ ನನ್ನ ಒಂದು ಆಸೆನ ಈಡೇರಿಸ್ತಾ ಇರೋ ನೀವು ನನ್ನ ಕನಸಿನ ಗೌರಿಗಳು ಕಂಡ್ರು ಆ ಶೀಲಾನ ಹೊತ್ಕೊಂಡ್ಬಂದು ನನ್ನ ಹೆಸರಿಗೆ ಕಳಂಕ ತರ್ತಾ ಇದ್ದೀರಾ ನನ್ನ ಒಂದು ಸಣ್ಣ ಮಾತಿನಿಂದ ನೀವಿಷ್ಟು ಮುಂದುವರಿತೀರಿ ಅಂತ ಗೊತ್ತಿರಲಿಲ್ಲ ಆದರೂ ಇನ್ನೂ ನಿಮ್ ಬಗ್ಗೆ ನನ್ನ ಮನಸ್ಸಿನಲ್ಲಿ ಜಾಗ ಇದೆ ರಾಜಪ್ಪ ಹೋಗಿ
ಈ ವಿಷಯ ನಿಮ್ಮಿಬ್ಬರ ಹತ್ರ ಇರಲಿ ರಾಜಪ್ಪ. ನಿಮ್ಮನ್ನು ಉಳಿಸ್ತೇನೆ, ನಾನು ಉಳ್ಕೋತೀನಿ. ಹೋಗಿ go away. ಹೊತ್ತಾಯ್ತು, ನಿನ್ ಮನೆಗೆ ಹೋಗು. ಸರ್, ಆ ಹುಡುಗಿ ಅದು ಬಹಳ ಜವಾಬ್ದಾರಿ ಕೆಲಸ. ಕರ್ಫ್ಯೂ ಬೇರೆ ಇದೆ, ನಾನೇ ಅವಳನ್ನ ಬಿಟ್ಟು ಬರ್ತೀನಿ. ನೀನು ಹೋಗು, ಬೆಳಗ್ಗೆ ಬೇಗ ಬಂದ್ಬಿಡು. ಸರಿ ಸರ್. ರಾಜಪ್ಪ, ರಾಜಪ್ಪ ಇಲ್ಲಿ ಸರ್. ಯಾಕೆ ಶಿವು ಇಷ್ಟೊಂದು ಗಾಬರಿ? ರಾಜಪ್ಪ ಇಲ್ಲಿ ಸರ್. ರಾಜಪ್ಪ ಯಾಕೋ ಬರ್ತಾನಿಲ್ಲಿ? ಕೂತ್ಕೋ. ರಾಜಪ್ಪ, ಇಲ್ಲೇ ಹೊರಗಡೆ ನಿಂತಿರೋ ನಿಮ್ ಕಾರ್ನಲ್ಲಿ ಯಾವುದೋ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಬರ್ತಾ ಇರೋದನ್ನ ನಾನ್ ನೋಡಿದೆ. ಈಗ ರಾಜಪ್ಪ ಇಲ್ಲಿ ಬರಲೇ ಇಲ್ಲ ಅಂತ ಸುಳ್ಳು ಬೇರೆ ಹೇಳ್ತಿದ್ದೀರಾ. ಇದಕ್ಕೆಲ್ಲ ಕಾರಣ ನೀವೇ ಅಂತ ಅನ್ಸುತ್ತೆ. ಹೌದಪ್ಪ, ಇಷ್ಟಕ್ಕೆಲ್ಲ ಕಾರಣ ನಾನೇ ಅಂತ ಅನ್ಸುತ್ತೆ. ನಮ್ಮ ಹುಡುಗರು ಅಂತ ಸದರ ಕಟ್ಕೊಂಡು ಬಂದೆ ನೋಡು, ಅದೇ ನನ್ನ ತಪ್ಪು. ಮೇಲೆ ಹೋಗು ನೋಡು, ನಿಮ್ಮ ಸ್ನೇಹಿತರು ಏನ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾಕೆ ಇನ್ನೂ ನಂಬಿಕೆ ಬರ್ಲಿಲ್ವೇನು? ಇಲ್ಲ ಸರ್, ಇದ್ರಲ್ಲೇನೋ ಮೋಸ ನಡೆದಿದೆ. ರಾಜಪ್ಪ ದ್ಯಾವ ಇಬ್ರು ಖುದ್ದಾಗಿ ಬಂದು ಹೇಳಿದ್ರು ನಾನ್ ನಂಬಲ್ಲ. ಅಂದ್ರೆ ಅವರಿಬ್ರು ಎಂಥವ್ರು ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ನನಗೆ ಇನ್ನೊಂದು ವಿಷಯನೂ ಚೆನ್ನಾಗಿ ಗೊತ್ತು ಸರ್. ಅದು ಏನು ಅಂತ ಹೇಳ್ಬಿಡು. ಹಾವು ಹಗ್ಗದಂತೆ ಕಂಡ್ರು ಅದು ಹಗ್ಗ ಅಲ್ಲ ಸರ್. ಅಂದ್ರೆ ಹಗ್ಗದಂತೆ ಕಾಣೋ ಹಾವು ನಾನು. ನಿಮ್ಮ ಸ್ನೇಹಿತರು ಮಾಡಿರೋ ಅಪರಾಧಗಳನ್ನ ಮುಚ್ಚಿಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ರೆ ನೀನು ನನ್ನ ಮೇಲೆ ತಿರುಗಿ ಬೀಳ್ತೀಯೇನು? ಯಾರವ್ರನ್ನ ಕುಡಿ ಅಂದವರು? ಕುಡಿದು ಹೀಗೆ ಮಾಡಿದವ್ರು ಯಾರು? ನಾನು? ಅವರು? ಕುಡಿದು ಆಮೇಲೆ ಇರೋದಕ್ಕೂ ತಲೆ ಬೇಕು ಶಿವು. ತಲೆ ಇರಬೇಕು ಸರ್, ಆದ್ರೆ ನಿಮ್ಮಂತಹ ನಯವಂಚಕರ ಕುಯುಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳುವಂತಹ ತಲೆ ಇರಬೇಕು. ಬಣ್ಣದ ಮಾತುಗಳನ್ನಾಡಿ ಜನರನ್ನು ಮೋಸಗೊಳಿಸುವಂತಹ ನಿಮ್ಮನ್ನ. ಕೋಪ ಮಾಡ್ಕೋಬೇಡ ಶಿವು. ಒಂದ್ ವೇಳೆ ನೀನ್ ನನ್ನ ಮೇಲೆ ಹಾಕ್ತಿರೋ ಅಪವಾದ ಸಾಬೀತ್ ಮಾಡೋದಾದ್ರೆ ನೀನು ಏನ್ ಹೇಳ್ತೀಯೋ ಆ ಶಿಕ್ಷೆಗೆ ನಾನು ಬದ್ಧ. ಸರಿ, ಇದಕ್ಕೆ ಯಾರೇ ಕಾರಣಕರ್ತರಿಲ್ಲಿ ಅವರು ದಂಡನೆ ಗುರಿಯಾಗಲೇಬೇಕು. ಆ ನನ್ನ ಮಕ್ಕಳನ್ನ ಹಿಡ್ತಂದು ಇಲ್ಲೇ ನಿಮ್ಮಿಂದ ವಿಚಾರಿಸ್ತೇನೆ. ಒಂದು ಗೋರಿ ಅಂತೂ ತೋಡಾಗಿದೆ. ಇಳಿಸಬೇಕಾಗಿರೋ ಹೆಣ ಯಾರ್ದು ಅಂತ ಮಾತ್ರ ನಿರ್ಧಾರ ಆಗ್ಬೇಕು. ಹಲೋ ಚಿಕ್ಕ, ನಾನು ಶ್ರೀನಿವಾಸಯ್ಯ. ನಿನಗೆ ಊಟಕ್ಕೆ ಅಂತ ಒಂದು ಕೋಳಿ ತರಿಸಿಟ್ಟಿದ್ದೀನಿ, ಬೇಗ ಬಾ. ನಾನು ಹಗ್ಗದಂತೆ ಕಾಣೋ ಹಾವ, ಗೋರಿ ತೋರಿಸಿಟ್ಟಿದೀಯಾ? ಹೆಣ ಯಾರ್ದು ಅಂತ ನಿರ್ಧಾರ ಆಗ್ಬೇಕು ಅಲ್ವಾ? ಬೆಳಕು ಹರಿಯೋದ್ರೊಳಗಾಗುತ್ತೆ.
ಶುದ್ಧ ಬ್ರಹ್ಮ ಪರಾತ್ಪರ ರಾಮ. ಎಲ್ಲಿ ನೀನು ಹೇಳು. ಕಾಲಾತ್ಮಕ ಪರಮೇಶ್ವರ ರಾಮ. ಶೇಷ ಕಲ್ಪ ಸುಖ ನಿವೃತ ರಾಮ. ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ. ಚಂಡ ಕಿರಣ ಪುರ ಮಂಡಲ ರಾಮ. ಶ್ರೀಮದ್ ದಶರಥ ನಂದನ ರಾಮ. ರಾಮ ರಾಮ ಜಯ ರಾಜ ರಾಮ. ಬನ್ನಿ ಬನ್ನಿ ಕೂತ್ಕೊಳ್ಳಿ ಬನ್ನಿ. ಹತ್ತು ಬಿಡಿ, ಅದು ಬಿಟ್ಟು ದುಃಖ ಒಳ್ಳೇದಲ್ಲ. ಸರ್, ಈ ಪತ್ರ ರಾಮದಾಸ್ರೆ, ಇದು ನಿಮಗೆ ಬರೆದಿರೋ ಪತ್ರ. ಸಮಾಧಾನ ಮಾಡ್ಕೊಳ್ಳಿ. ಓದಿ ಮಿಸ್ಟರ್ ರಾಮನಾಥ್, ಮಗಳು ತನ್ನ ಪ್ರೀತಿಯ ತಂದೆಗೆ ಬರೆದಿರೋ ಪತ್ರ. ನನ್ನ ಪ್ರೀತಿಯ ಅಪ್ಪ, ಈಗ ಯಾವುದಕ್ಕೂ ಸಮಯವಿಲ್ಲ. ಎಲ್ಲವೂ ಕೊನೆಯಾಗ್ತಾ ಇದೆ. ಚಿಕ್ಕಂದಿನಿಂದ ನಾನು ನಿನ್ನಂತೆ ಜನರಲ್ಲಿ, ರಾಮನಲ್ಲಿ ನಂಬಿಕೆ ಇಟ್ಟಿದ್ದೆ. ನಿನ್ನ ಹೆಜ್ಜೆ ನನಗೆ ಮಾರ್ಗದರ್ಶನವಾಗಿತ್ತು. ಆದ್ರೆ ಇದಕ್ಕಿದ್ದಂತೆ ನನ್ನ ಕಣ್ಣ ಮುಂದೆ ಹೆಜ್ಜೆಗಳು ಮಾಯವಾಗಿ ಪ್ರಪಾತದ ಅಂಚಿನಲ್ಲಿ ನಿಂತು ಬಿಟ್ಟಿದೆ. ಇದು ಯಾಕೆ ಗೊತ್ತಾಗ್ತಾ ಇಲ್ಲ. ಎಲ್ಲಿಂದಲೂ ಇದ್ದಕ್ಕಿದ್ದಂತೆ ಆ ಇಬ್ರು ಪರಿಚಿತರು ನನ್ನ ಮುಂದೆ ಬಂದು ನಿಂತಾಗ ನಡಿ ಆಕಾಶದಲ್ಲೇ ನನ್ ಬದುಕು ಹೀಗೆ ಸುಳಿಸುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಪ್ಪ. ಅವರಿಬ್ರು ಜನನಂತೆ ತಂದೆಯಂತೆ ಕಾಣುವ ಒಬ್ಬ ಹಿರಿಯರ ಮನೆಗೆ ಕರೆದೊಯ್ದ್ರು. ಅಲ್ಲೇ ನಿನ್ನೆ ಶೀಲ ಕೊನೆಗೊಳ್ಳು ಅಪ್ಪ, ಕೊನೆಗೊಳ್ಳು. ನಾನು ಬಿಳಿ ಆಕಾಶದಲ್ಲಿ ಕಪ್ಪು ಚುಕ್ಕಿ ಆಗಿ ಹೋದೆ. ಕಾಲ ಮಿಂಚಿದೆ, ಟ್ರೈನ್ ಬರ್ತಾ ಇದೆ ಅಪ್ಪ. ಅಪ್ಪ, ಊರ್ಗೆ ಇದೇ ಕೊನೆ ರೈಲು ಅಪ್ಪ, ಕೊನೆ ರೈಲು. ಬಂದ್ರು, ಹೊರಗಡೆ ಹೋಗೋಣ. ಬಂದ್ರು. ಆ ನನ್ನ ಮಕ್ಕಳಿಗೆ ನಮ್ಮ ಹುಡುಗಿ ಮೇಲೆ ಕೈ ಮಾಡೋ ಸ್ಪೋಗರು ಬಂತು. ಅವ್ರು ಯಾರು ಅಂತ ನನಗೆ ಗೊತ್ತಾಗಿದೆ. ಹಾಗಾದ್ರೂ ನಡಿಗಳು ಹೋಗೋಣ, 4 ತದ್ಕಣ. ಶೀಲ ಹೆಣ ಇಟ್ಕೊಂಡು ನಾವು ಗಲಾಟೆ ಮಾಡೋದು ಸರಿ ಇಲ್ಲ. ಶವ ಸಂಸ್ಕಾರ ಮುಗಿಲಿ ಮೊದಲು, ಆಮೇಲೆ ಮಾಡೋಣ ಗಲಾಟೆ. ಅನ್ನದಾನ ಸಂಸ್ಕಾರ ಮಾಡಬಾರ್ದು, ಮೆರವಣಿಗೆ ಮಾಡಬೇಕು. ಹೌದು, ಮೆರವಣಿಗೆ ಮಾಡಬೇಕು. ಮೆರವಣಿಗೆ ಏನಿದೆ ಗಲಾಟೆ? ಗಲಾಟೆ ಅಲ್ಲ ಸರ್, ಶೀಲ ಹೆಣನ ನಾವು ಮೆರವಣಿಗೆ ತಗೊಂಡು ಹೋಗ್ಬೇಕು. ನೋಡಿ, ಊರು ತುಂಬಾ ಎಲ್ಲ ಗಲಾಟೆ ಇದೆ. ನೀವೇನಾದ್ರೂ ಮೆರವಣಿಗೆ ಮಾಡ್ಲೇಬೇಕು. ಅಲ್ಲ, ನೀವ್ ಯಾಕೆ ಹೀಗೆ ವೈಯಕ್ತಿಕ ವಿಚಾರಗಳಿಗೆಲ್ಲ ರಾಜಕೀಯದ ಬಣ್ಣ ಬಳಿತಾ ಇದ್ದೀರಾ? ಇದರಲ್ಲಿ ಯಾವ ರಾಜಕೀಯನೂ ಇಲ್ಲ ಸರ್. ನಮ್ಮ ಜೊತೆಯಲ್ಲಿ ಓದ್ತಿದ್ದ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ. ಅದಕ್ಕೆ ನೀವು ಹೀಗೆ ಮೆರವಣಿಗೆ ಮಾಡೋದ್ರಿಂದ ನಿಮಗೆ ನ್ಯಾಯ ಸಿಗುತ್ತೇನೋ? ಅದಲ್ಲ ಸರ್, ಕೊನೆ ಪಕ್ಷ ನಮ್ಮ ಅಂತಿಮ ಗೌರವ ತೋರಿಸೋದಕ್ಕಾದ್ರೂ ನಮಗೊಂದು ಅವಕಾಶ ಮಾಡ್ಕೊಡಿ ಸರ್. ನಿಮ್ಮೆಲ್ಲರ ಭಾವನೆಗಳು ನನಗೆ ಅರ್ಥ ಆಗುತ್ತೆ. ಆದ್ರೆ ಮೆರವಣಿಗೆಯಲ್ಲಿ ಜನ ಹೀಗೆ ವರ್ತಿಸ್ತಾರೆ ಅಂತ ಹೇಳೋದು ಬಹಳ ಕಷ್ಟ. ಆದ್ರಿಂದ ಬೇಡ, ನಾವ್ಯಾರು ಗಲಾಟೆ ಮಾಡೋದಿಲ್ಲ ಸರ್. ಇವರೆಲ್ಲರ ಪರವಾಗಿ ನಾನ್ ಮಾತು ಕೊಡ್ತೀನಿ ಸರ್, ಪ್ಲೀಸ್. ಓಕೆ, ಆದ್ರೆ ಎಲ್ಲಾದ್ರೂ ಜವಾಬ್ದಾರಿ ನಿಂದು ಶ್ಯಾಮ್. ಗೋಪಾಲ, ಮೆರವಣಿಗೆಗೆ ಎಲ್ಲ ವ್ಯವಸ್ಥೆ ಮಾಡು. ಹೋಗಿತಮ್ಮ. ಥ್ಯಾಂಕ್ ಯು ಸರ್.
ಮುಗಿದಾಗ ದಾರಿ ಕಾಣದು, ಸಾವು ಬರುವಾಗ ಹೇಳಿ ಬಾರದು. ಜೀವ ಮುಗಿದಾಗ ದಾರಿ ಕಾಣದು, ನಮಗೆ ಸಾವು ಬರುವಾಗ ಹೇಳಿ ಬಾರದು. ಎಂದಿಗೂ ಬಂದಿರುವ ಕೊನೆಯ ಬಲ್ಲವರು ಎಲ್ಲೂ ಕಾಣರು. ಕೈಗಿಡಿದ ನಂಬಿಕೆ ಎಲ್ಲಿಗುದೋ, ಕರಿದುಳಿದ ಧೈರ್ಯವೇ ಅಲುಗಿಗುದೋ. ಜೀವ ಮುಗಿದಾಗ ದಾರಿ ಕಾಣದು, ನಮಗೆ ಸಾವು ಬರುವಾಗ ಹೇಳಿ ಬಾರದು. ಬದುಕನ್ನು ಬೆಳಗುವ ಪ್ರೀತಿ ನಂದಿರಲು, ಅರಿವನ್ನು ನೀಡುವ ಧರ್ಮ ತುಂದಿರಲು. ಬದುಕನ್ನು ಬೆಳಗುವ ಪ್ರೀತಿ ನಂದಿರಲು, ಅರಿವನ್ನು ನೀಡುವ ಧರ್ಮ ತುಂದಿರಲು. ಯಾರದ ತಪ್ಪಿಗೆ ಯಾರಿಗೋ ಶಿಕ್ಷೆ, ಕ್ರೌರ್ಯದ ರೀತಿಗೆ ಹಿಂಸೆಯ ರಕ್ಷೆ. ಎಲ್ಲಿಗುದೋ ನ್ಯಾಯ, ಎಲ್ಲಿಗುದೋ ಎಲ್ಲಿಗುದೋ ನ್ಯಾಯ, ಎಲ್ಲಿಗುದೋ. ಜೀವ ಮುಗಿದಾಗ ದಾರಿ ಕಾಣದು, ನಮಗೆ ಸಾವು ಬರುವಾಗ ಹೇಳಿ ಬಾರದು. ಎಂದಿಗೂ ಬಂದಿರುವ ಕೊನೆಯ ಬಲ್ಲವರು ಎಲ್ಲೂ ಕಾಣರು. ಕೈ ಹಿಡಿದ ನಂಬಿಕೆ ಎಲ್ಲಿಗುದೋ, ಅಲಿದುಳಿದ ಧೈರ್ಯವೇ ಅಲುಗಿಗುದೋ. ಹೃದಯವ ಬೆಸೆಯುವ ಸ್ನೇಹ ಸಿಗದಿರಲು, ಮಮತೆಯ ಮೊರೆಸುವ ಕರುಣೆ ಕರಗಿರಲು. ಹೃದಯವ ಬೆಸೆಯುವ ಸ್ನೇಹ ಸಿಗದಿರಲು, ಮಮತೆಯ ಮೆರೆಸುವ ಕರುಣೆ ಕರಗಿರಲು. ಹೂವಿನ ಹಾದಿಗೆ ಮುಳ್ಳನ್ನು ಹಾಕಿ, ನಿಷ್ಠೆಯ ಒಡಲಿಗೆ ಬೆಂಕಿಯು ತಾಕಿ. ಸತ್ತಿಗುದೋ ನೀತಿ, ಸತ್ತಿಗುದೋ ಸತ್ತಿಗುದೋ ನೀತಿ, ಸತ್ತಿಗುದೋ. ಜೀವ ಮುಗಿದಾಗ ದಾರಿ ಕಾಣದು, ನಮಗೆ ಸಾವು ಬರುವಾಗ ಹೇಳಿ ಬಾರದು. ಎಂದಿಗೂ ಬಂದಿರುವ ಕೊನೆಯ ಬಲ್ಲವರು ಎಲ್ಲೂ ಕಾಣರು. ಕೈ ಹಿಡಿದ ನಂಬಿಕೆ ಎಲ್ಲಿಗುದೋ, ಅಲಿದುಳಿದ ಧೈರ್ಯವೇ ಅಲುಗಿಗುದೋ.
ಆಗಿದಾನ್ರಿ ನಿಮ್ ಪೇಷಂಟು? ಇನ್ನೂ ಸೀರಿಯಸ್ ಆಗಿದ್ದಾನೆ ಸರ್. ತಲೆಗೆ ಭಾರಿ ಪೆಟ್ಟು ಬಿದ್ದಿದೆ. ತೌಡೆ ಮೂಳೆ ಎಲ್ಲ ಮುರಿದೋಗಿದೆ. ತಜ್ಞೆ ಬರೋದಕ್ಕೆ ಇನ್ನೂ 24 ಅವರ್ಸ್ ಬೇಕು. ಕಾಲು ಮೂಳೆ ಎಲ್ಲ ಪುಡಿ ಪುಡಿ ಆದ್ರಿಂದ ಆಂಪಿಟೇಟ್ ಮಾಡಿದೀವಿ. ಅಂದ್ರೆ ಅವನಿನ್ನೂ ಏನು ಮಾತಾಡೇ ಇಲ್ಲ. ಅವನಿನ್ನು ಮಾತಾಡೋದಕ್ಕೆ 3-4 ದಿವಸ ಬೇಕು. ಹಲೋ ಡಾಕ್ಟರ್. ಹಲೋ, ಶಿವ ಹೇಗಿದ್ದಾನೆ? ಅವನ ಹತ್ರ ಒಂದು ಸ್ಟೇಟ್ಮೆಂಟ್ ತಗೋಬೇಕಾಗಿದೆ. ಸಾರಿ ಇನ್ಸ್ಪೆಕ್ಟರ್, ಇನ್ನು 4 ದಿವಸ ಅವನು ಮಾತಾಡಲ್ಲ. ಓ ಸಿ, ಅವನ ಮೇಲೆ ಒಂದು ಹಲ್ಲೆ ಆಗಿದೆ. ಅದನ್ನು ಮಾಡಿದ್ದು ಯಾರು ಅಂತ ಗೊತ್ತಾದ್ರೆ ಆ ವ್ಯಕ್ತಿ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಊರೇ ಸುಟ್ಟು ಭಸ್ಮ ಆಗ್ತಿರ್ಬೇಕಾದ್ರೆ ನೀರು ಪಿಟೀಲ್ ಬಾರಿಸಿದ್ನಂತೆ. ಆ ಹುಡುಗ ಸತ್ತು ಬಿದ್ದಿದ್ದಾನೆ ಅಂದ್ರೆ ನಿಮಗೆ ಅವನ ಸ್ಟೇಟ್ಮೆಂಟ್ ಮುಖ್ಯ. ಊರಿನಲ್ಲಿ ಇಷ್ಟೊಂದು ದೊಂಬಿ ಗಲಾಟೆ ನಡೀತಾ ಇರ್ಬೇಕಾದ್ರೆ ಅದನ್ನ ತಹಬದಿಗೆ ತರೋದು ಬಿಟ್ಬಿಟ್ಟು ಆಸ್ಪತ್ರೆ ಡ್ಯೂಟಿಗೆ ಬಂದಿದ್ರೇನ್ರಿ? ಏನ್ ಸರ್ ನಿಮ್ಮ ಮಾತಿನ ಅರ್ಥ? ಮತ್ತಿನ್ನೇನ್ರಿ, ಇಷ್ಟೊಂದು ಪರಿಸ್ಥಿತಿ ಗಂಭೀರವಾಗಿದ್ರು ಆ ಆತ್ಮಹತ್ಯೆ ಮಾಡ್ಕೊಂಡು ಹುಡುಗಿನ ಮೆರವಣಿಗೆ ತಗೊಂಡು ಹೋಗೋದಕ್ಕೆ ಪರ್ಮಿಷನ್ ಕೊಟ್ರಿ. ಅದ್ರ ಹಗರಣ ಈಗ ನೋಡಿ. ಅದು ಆತ್ಮಹತ್ಯೆ ಅಲ್ಲ, ಮಾನಭಂಗ. ಯಾರು ಮಾನಭಂಗ ಅಂದಿದ್ದು? ಹಂಗಂತ ಹುಡುಗಿ ಪತ್ರ ಬರೆದಿದ್ದಾಳೆ. ಎಲ್ಲಿದೆ ಪತ್ರ? ಯಾರ ಕಾರಣ ಅಂತ ಏನಾದ್ರು ಬರೆದಿದ್ದಾಳ? ಡೀಟೇಲ್ಸ್ ಗೊತ್ತಿಲ್ಲ ಸರ್. ರಾಮದಾಸನ ಹೆಸರಿಗಿತ್ತು, ಅವರು ಕೊಟ್ಟಿದ್ದೀನಿ. ಎಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತೀರಿ. ಮಾನಭಂಗ ಅಂತ ಅನುಮಾನ ಪಡ್ತೀರಿ, ಮತ್ತೆ ಸಿಕ್ಕದ ಕಾಗದ ತಗೊಂಡು ಹೋಗಿ ಅವ್ರ ಅಪ್ಪನ ಕೇಳ್ಕೊಡ್ತೀರಿ. ಆ ಕಾಗದದ ರೆಸ್ಪಾನ್ಸಿಬಿಲಿಟಿ ನಂದು ಸರ್. ಆದ ನಿಮ್ಮ ಮಾಮೂಲಿ ಉತ್ತರ. ಆ ಕಾಗದ ಎಲ್ಲೇ ಇದ್ರು ಹುಡುಕಿ ನನಗೆ ತಗೊಂಬಂದು ತೋರಿಸಿ. ಗೊತ್ತಾಯ್ತಾ? ಬುದೆ 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 ನನ್ನ ಮಗನ ಕಾಲ್ ಕತ್ತರ್ತಾರೆ. ನೀವೇನಾರ ಮಾಡ್ಬೇಕು. ನಾನೇನು ಮಾಡ್ಲಿ? ನಾನು ಕಾಲ್ ಕತ್ತರಿಸ್ಕೊಡ್ಲಾ? ಅವನ ಕಾಲ್ ಕತ್ತರಿಸ್ಕೊತ ನಾನು ಹೇಳದ್ನ? ಹಂಗಲ್ಲ ಸ್ವಾಮಿ, ಸರ್ಕಾರದಿಂದ ಸಹಾಯ ಸಿಗಂಗೆ ನೀವೇ ಏನಾನ ಮಾಡ್ಬೇಕು. ಅಯ್ಯೋ ಮಾಚ, ದೇಶಕ್ಕೆ ಏನಾದ್ರೂ ಮಾಡಿದ್ರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕೈ ಕಾಲು ಮುರ್ಕೊಂಡಿದ್ರೆ ಏನಾದ್ರೂ ಮಾಡಬಹುದು. ಈ ತರ ದೊಂಬಿ ಗಲಾಟಿಲಿ ಕೈ ಕಾಲು ಮುರ್ಕೊಂಡ್ರೆ ಯಾರೇನ್ ಮಾಡಕ್ಕಾಗತ್ತೆ ಹೇಳು? ಇದು ಅವರವರ ಕರ್ಮದ ಫಲ, ಅನುಭವಿಸ್ಬೇಕು. ಲಂಕ ಸಾಹೇಬರು ಸಿಟ್ ಮಾಡ್ಕೊಂಡು ಹೊಂಟಾಗ್ತಾ ಅವ್ರೆ. ನೀವೇ ಏನಾರ ಮಾಡಿ. ಸಮಾಧಾನ ತಂದ್ಕೋ ಹನುಮ. ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ. ಅದರಲ್ಲೆಲ್ಲ ನಮ್ ಬುದ್ಧಿ ನಮ್ ಕೈಲಿರ್ಬೇಕಷ್ಟೇ. ಹಿಂದಿನಿಂದಲೂ ಆ ಶ್ರೀನಿವಾಸ ಇನ್ ನಂಬ್ಕೊಂಡ್ ಬಂದಿರೋ ಜನ ನಾವು. ಈ ಕೈ ಬಿಟ್ರೆ ಹೆಂಗೆ ಅಂತ. ನಿನಗೆಲ್ಲೋ ಭ್ರಾಂತು ಹನುಮ. ಕೈ ಬಿಡೋದಕ್ಕೆ ಅವರೆಲ್ಲಿ ಹಿಡ್ಕೊಂಡಿದ್ರು. ಅವರಿಗೆ ನಮ್ಮ ಸಹಾಯ ಬೇಕಾಗಿತ್ತು, ಅದಕ್ಕೆ ಬಾಯಿ ತುಂಬಾ ಮಾತಾಡಿದ್ರು. ಅದನ್ನು ನಂಬಿ ನಾವು ಕುರುಗಳ ತರ ಬಿಟ್ವಿ. ಇನ್ಮೇಲಾದ್ರೂ ಎಚ್ಚರವಾಗಿದ್ಕೊಂಡು ಒಳ್ಳೇದು ಯಾವುದು ಕೆಟ್ಟದ್ದು ಯಾವ್ದು ಅಂತ ಇನ್ನೇನು ಯೋಚನೆ ಮಾಡಬೇಡ. ಶಿವ ಚೇತರಿಸ್ಕೊಂಡು ಬರ್ಲಿ, ಆಮೇಲೆ ಏನಾದ್ರೂ ಒಂದು ಆಗತ್ತೆ. ಹನುಮ, ದೇವರಿದ್ದಾನೆ. ಹುಡ್ಸಿ ದೇವ್ರು ಹುಲ್ ಮೇಯ್ಸದ, ಅನ್ನ ಹಾಕ್ತಾನೆ ಕಣೋ. ಸರ್, ಆ ಹುಡುಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ನಮಸ್ಕಾರ ಸರ್. ಹೋಗಿ. ನಮಸ್ಕಾರ ಇನ್ಸ್ಪೆಕ್ಟರ್. ನಮಸ್ಕಾರ. ಹೇಗಿದ್ದಾನೆ ಶಿವು? ಇನ್ನೂ ಪ್ರಜ್ಞೆ ಬಂದಿಲ್ಲ. ಒಂದೊಂದ್ಸಲ ನಮ್ಮ ಅಸಹಾಯಕತೆ ಬಗ್ಗೆ ನನಗೆ ಸಿಟ್ಟು ಬರುತ್ತೆ ನೋಡಿ. ಕೆಲವು ದಿನಗಳ ಹಿಂದೆ ಇದೇ ಆಸ್ಪತ್ರೆಯಲ್ಲಿ ನೀವು ನನಗೆ ಬುದ್ಧಿ ಹೇಳಿದ್ರೆ ಜ್ಞಾಪಕ ಇದೆಯಾ? ಅದಲ್ಲ ಮಿಸ್ಟರ್ ರಾಮನಾಥ್. ನೋಡಿ ಇಲ್ಲಿ ನೋಡಿ, ಶೀಲಾಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಏನಂತೆ? ಯಾವುದು ಕಾಗದದಲ್ಲಿ ಒಂದು ಅಸ್ಪಷ್ಟವಾಗಿತ್ತೋ ಇವತ್ತದು ಸ್ಪಷ್ಟವಾಗಿದೆ. ಶೀಲ ಹರಣಾಗಿದೆ. ಅದಕ್ಕೆ ಕಾರಣ ಮೊದಲೇ ವ್ಯಕ್ತಿ ಅಂತಲೂ ಗೊತ್ತಾಗಿದೆ. ಏನಾಗಿದೆ ಈ ಊರಿಗೆ ಇನ್ಸ್ಪೆಕ್ಟರ್? ಬಿರುಗಾಳಿ ಎದ್ದು ಸಮುದ್ರದ ಹಾಗಾಗಿದೆಯಲ್ಲ. ಇಲ್ಲಿ ಯಾರು ನೆಮ್ಮದಿಯಿಂದ ಬದುಕೋಕ್ ಸಾಧ್ಯವೇ ಇಲ್ವೇ? ನನಗೆಲ್ಲದರಲ್ಲೂ ವಿಶ್ವಾಸವೇ ಕಳೀತಾ ಇದೆ. ಯಾಕೆ ನನಗೆ ಸಂಬಂಧಪಟ್ಟ ಜೀವಗಳಿಗೆ ಹೀಗಾಗ್ಬೇಕು? ಇವೆಲ್ಲದರ ಹಿಂದೆ ಒಂದು ಬಲವಾದ ಕೈವಾಡ ಇದೆ. ನನಗೆ ಬಂದಿರೋ ಪೊಲೀಸ್ ರಿಪೋರ್ಟ್ ಪ್ರಕಾರ ಆ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗಿದೆ. ಇಷ್ಟೆಲ್ಲ ಗೊತ್ತಿದ್ದು ನೀವು ಯಾಕೆ ಆಕ್ಷನ್ ತಗೋತಲ್ಲ ಮಿಸ್ಟರ್ ಮೂರ್ತಿ? ಅದು ಅಷ್ಟು ಸುಲಭ ಅಲ್ಲ ಮಿಸ್ಟರ್ ರಾಮನಾಥ್. ರಾಜಕಾರಣಿ ಕೆಣಕೋದು ಅಂತಂದ್ರೆ ಬೀದಿಗೆ ಹೋಗೋ ಮಾರಿನ ಮನೆ ಹೊಕ್ಕಿಸ್ಕೊಂಡಾಗೆ. ಅಂದ್ರೆ ಶ್ರೀನಿವಾಸಯ್ಯ? ಹೌದು, ಶ್ರೀನಿವಾಸಯ್ಯ. ಸಾಕ್ಷಿ ಆಧಾರಗಳಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ನೀವು ಮಾಡಬಹುದು. ಒಬ್ಬ ಸಕ್ರಿಯ ರಾಜಕಾರಣಿಯ ಸುಳುಹು ಸೂಕ್ಷ್ಮಗಳನ್ನು ಕಂಡು ಹಿಡಿದು ಅವನ ಹಗ್ಗದಿಂದ ಅವನ್ನೇ ಕಟ್ಟಬೇಕು. ಆಗ ನಾವು ಗೆಲ್ಲಬಹುದು. ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀರಾ ಮೂರ್ತಿ? ನಿಮ್ಮೆಲ್ಲ ಆದರ್ಶಗಳು, ಕ್ರಾಂತಿಗಳು ಅಸ್ತಿತ್ವಕ್ಕೆ ಬರಬೇಕಾದ್ರೆ ನೀವು ಕ್ರಿಯಾಶೀಲರಾಗಬೇಕು. ಅನ್ಯಾಯ ಅತ್ಯಾಚಾರಗಳನ್ನು ಅಂತ್ಯಗೊಳಿಸಲಿಕ್ಕಾದರೂ ನೀವು ನಿಮ್ಮ ಚಿಪ್ಪುವುದು ಹೊರಬರಬೇಕು. ಹೌದು, ಹೊರಬರ್ತೀನಿ. ಸತ್ತಿರೋ ಶೀಲಾ ಸಿದ್ಧರ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ, ಶಿವಕ್ಕೆ ಸಮಾಧಾನವಾಗೋ ಹಾಗೆ
ಹೋರಾಡ್ತೀನಿ. ಶ್ರೀನಿವಾಸ ಹೇಳ್ದಂಗೆ ಮುಖಾಮುಖಿ ನೋಡೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಏನ್ ಮಾಡೋದು, ಏನಾರು ಒಂದ್ ಗತಿ ಕಾಣಿಸ್ತಾ ನಮ್ಮ ಹುಡುಗಿನ ಎತ್ಕೊಂಡೋಗಿ ಕೆಡಿಸಿ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಮಾಡಿದ್ರೇನ್ರು? ಇಲ್ಲ ಇಲ್ಲ, ನೀವಲ್ವಾ? ಹಾಗಾದ್ರೆ ಇನ್ಯಾರು ಮಾಡಿದ್ದು ಹೇಳು. ಇಲ್ಲ ಅಂದ್ರೆ ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ನಾವಲ್ಲ ನಾವಲ್ಲ, ಎಲ್ಲ ಹೇಳ್ತೀನಿ. ಸರ್ ಸರ್, ಆ ಲೆಕ್ಚರರ್ ರಾಮನಾಥ್ ಬಂದಿದ್ದಾರೆ ಸರ್. ಅಯ್ಯೋ, ಇವನು ಮುಚ್ಚಿರ್ತೀನಿ ಸರ್. ನಮಸ್ಕಾರ MLA ಸಾಹೇಬ್ರಿಗೆ. ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನಾಗ್ಬೇಕಿತ್ತು? ಊರಲ್ಲಿ ಎಲ್ಲಿ ನೋಡಿದ್ರು ಗಲಾಟೆ ದುಂಬಿ ನಡೀತಾ ಇದೆ. ಅದಕ್ಕೆ ನೀವೇನಾದ್ರೂ ಮಾಡಲೇಬೇಕು. ಎಷ್ಟೇ ಆದ್ರೂ ನೀವಿಲ್ಲಿ MLA ತಾನೇ, ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದ್ದೀನಿ. ಕರೆಕ್ಟ್. ನಿಮಗಿರುವಷ್ಟು ಬುದ್ಧಿ ಆ ಪೊಲೀಸ್ನವ್ರಿಗಿಲ್ವಲ್ಲಪ್ಪ. ಇಂಥವ್ರನ್ನ ಕಟ್ಕೊಂಡು ನಾವು ರಾಜ್ಯಭಾರ ಮಾಡಬೇಕು. ಒಂದು ಸಣ್ಣ ಗಲಾಟೆ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವ್ರಿಗೆ. ಅದಕ್ಕೂ ನಾನೇ ಹೋಗಬೇಕು. ನಿಮಗೆ ಶೀಲಾ ವಿಷಯದಲ್ಲಿ ನ್ಯಾಯ ಬೇಕಾಗಿದೆ. ಶೀಲಾ? ಯಾರು ಅವಳು? ಓ, ನೆನ್ನೆ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ಲಲ್ಲ, ಅವಳೇನ್ರಿ? ಆತ್ಮಹತ್ಯೆ ಅಲ್ಲ, ಅದು ಕೊಲೆ, ಅತ್ಯಾಚಾರದಿಂದ ನಡೆದದ್ದು. ಅತ್ಯಾಚಾರ? ಎಂಥ ಕೆಟ್ಟ ಕೆಲಸ. ಯಾರೇ ಅದು ಆ ನೀಚ? ಅವನು ಯಾರೇ ಆಗಿದ್ರು ಸರಿ, ಅವನು ಶಿಕ್ಷೆ ಆಗ್ಲೇಬೇಕು. ಅದ್ ಸರಿ, ಆದ್ರೆ ಶೀಲಾಗೂ ನಿಮಗೂ ಏನ್ ಸಂಬಂಧ? ಶೀಲಾ ನನ್ನ ಹೆಂಡತಿ ಆಗ್ಬೇಕಾಗಿತ್ತವಳು. ಐ ಆಮ್ ಸೋ ಸಾರಿ, ಐ ಆಮ್ ಸೋ ಸಾರಿ. ಆದ್ರೆ ಇದನ್ನ ಯಾರು ಮಾಡಿದ್ರು ಅಂತ ಹೇಗಪ್ಪ ಕಂಡಿಡಿಯೋದು? ಯಾರು ಅಂತ ಗೊತ್ತಾಗಿದೆ. ಹೌದಾ? ಹಾಗೆ ಶೀಲಾ ಸಾಯಕ್ಕಿಂತ ಮುಂಚೆ ಒಂದು ಪತ್ರ ಬರೆದಿದ್ದಾಳೆ. ಪತ್ರ ಎಲ್ಲಿದೆ? ನಿಮ್ಮ ಹತ್ರ ಇದೆಯಾ? ಇದೊಂದೇ ಸರ್, ಇದೊಂದೇ ನನ್ನ ಹತ್ರ ಇರೋ ಆಧಾರ. ಸಮುದ್ರನ ಸಮುದ್ರಕ್ಕೆ ಬಿಡಬೇಕು, ಪರ್ವತನ ಪರ್ವತಕ್ಕೆ ಏರಿಸಬೇಕು. ಈ ಆಧಾರ ಮೂಲಾಧಾರಕ್ಕೆ ಸೇರಬೇಕು. ಈಗೆಲ್ಲಿ ಹೋಯ್ತು ನಿಮ್ಮ ಆಧಾರ ಮಿಸ್ಟರ್ ರಾಮನಾಥ್? ಜಗತ್ತಿನಲ್ಲಿ ನೀವೊಬ್ಬರೇ ಮಹಾಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೀರಾ ಮಿಸ್ಟರ್ ಶ್ರೀನಿವಾಸಯ್ಯ? ಅಸಲಿ ಪತ್ರ ಅಂತಂದು ಅದನ್ನು ಹರಿದು ಬಿಸಾಕಿ ಅಂತ ನಿಮ್ ಮುಖದ ಮುಂದೆ ಹಿಡಿಯುವಷ್ಟು ಮುಟ್ಟಾಳ ಅನ್ಕೊಂಡಿದ್ದೀರಾ ನನ್ನ? ಕಳ್ಳನ ಮುಂದೆ ಯಾರಾದರೂ ಬಂಗಾರ ಸುರಿತಾರ? ಅದು ನಕಲಿ ಪತ್ರ. ಅಸಲಿ ಪತ್ರ ನನ್ನ ಹತ್ರ ಭದ್ರವಾಗಿದೆ. ಮಿಸ್ಟರ್ ರಾಮನಾಥ್, ದಯವಿಟ್ಟು ನೋಡಿದ್ದಾಯ್ತಲ್ಲ, ನೀವ್ ಹೇಳಿದ್ ನೀಚ ನೀವೇ ಅಂತ ಖಚಿತಪಡಿಸ್ಕೋಬೇಕಾಗಿತ್ತು ನಂಗೆ. ಆಯ್ತಲ್ಲ, ಪ್ರೂವ್ ಆಯ್ತಲ್ಲ. ನೋಡಿ, ಸುಟ್ಟು ಭಸ್ಮ ಆಗಿರೋ ಆ ಪ್ರೂಫ್ ನ ಇಟ್ಕೊಂಡು ಏನಪ್ಪಾ ಮಾಡ್ತೀರಿ ನೀವು? ಅಂದ್ರೆ ನೋಡಿ, ನೀವಿನ್ನೂ ಬಾಳಿ ಬದುಕಬೇಕಾದವ್ರಪ್ಪ. ದಯವಿಟ್ಟು ಅದನ್ನ ಕೊಟ್ಬಿಡಿ. ಬೇಕಾದ್ರೆ ನಿಮ್ಮನ್ನ ಕಾಲೇಜ್ ಪ್ರಿನ್ಸಿಪಾಲ್ ಮಾಡ್ತೀನಿ. ಕೊಡದೇ ಇದ್ರೆ ನನಗೆ ಬೇಕಾದ ವಸ್ತುನ ಹೇಗೆ ಪಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕೊಡು. ಜೀವನದಲ್ಲಿ ನಾನು ಎಂದೂ ನಿರಾಶಾವಾದಿನೇ ಅಲ್ಲ. ಗಲಾಟೆ ಇಲ್ದ ಹಾಗೆ ಆ ಒರಿಜಿನಲ್ ಲೆಟರ್ ಕೊಟ್ಬಿಡು. ಇಲ್ದೆ ಹೋದ್ರೆ ನಿನ್ನ ಶೀಲಾನ್ ಮದುವೆನ ಸ್ವರ್ಗದಲ್ಲಿ ಮಾಡಿಸ್ತೀನಿ. ಅದು ನನ್ನ ನಿರ್ಧಾರ. ಮಿಸ್ಟರ್ ಶ್ರೀನಿವಾಸಯ್ಯ, ನಿಮ್ ನಿರ್ಧಾರ ನೀವು ಹೇಳಿದ್ದಾಯ್ತು.
ನಿಮ್ಮಂಥವ್ರಿಗಾಗೆ ನನ್ನ ಹೋರಾಟ ನಿರಂತರವಾಗಿ ನಡೀತಾನೆ ಇರುತ್ತೆ. ಗಾಂಧೀಜಿಯ ಕನಸಿನ ರಾಜ್ಯ ಅಂತಾನೆ ನಮ್ಮ ರಾಷ್ಟ್ರನ, ನಮ್ಮ ಸಂಸ್ಕೃತಿನ ಮಣ್ಣು ಮುಕ್ಕಿಸ್ತಾ ಇರೋ ಈ ಜನ ನೀವು. ಅದು ತಾತ್ಕಾಲಿಕ ಕಂತ್ಯ ಇದೆ, ಆದ್ರೆ ನಿರಂತರ ಕಂತ್ಯ ಇಲ್ಲ. ಇಷ್ಟು ದಿನ ನಿಮ್ ಮುಖವಾಡಕ್ಕೆ ಜೋತ್ ಬಿದ್ದು ಜನರು ಮೋಸ ಮಾಡ್ತಿದ್ರಿ. ಆ ಮುಖವಾಡವನ್ನು ನಾನು ಕಿತ್ತೆಸಿತೀನಿ. ಆಗಾದ್ರೆ ಹಿಂದಿನ ಪಾಚಿ ಕಟ್ಟಿದ ನಿಮ್ಮ ಹೊಲಸು ಬದುಕು ಬಹಿರಂಗವಾಗುತ್ತೆ, ಜಾಹೀರಾಗುತ್ತೆ. ನೆನಪಿಟ್ಕೊಳ್ಳಿ. ಚಿಕ್ಕ, ತುಕ್ ಹಿಡಿದಿರೋ ನಿನ್ ಚೂರಿಗೆ ಒಂದ್ ಕೆಲಸ ಇದೆ. ನಾಳೆ ದಿವಸ ಸೂರ್ಯೋದಯ ನೋಡಬಾರ್ದು ಆ ರಾಮನಾಥ್. ಹೋಗು. ಆಯ್ತು ಸರ್. ಸರ್, ಹೊರಗಡೆ ಬನ್ನಿ ಸರ್. ಅಯ್ಯೋ, ಏನು ಸರ್, ಒಂದು ನಿಮಿಷ ಬನ್ನಿ ಸರ್. ಬನ್ನಿ. ಏನು ವೆಂಕಟೇಶ್, ಏನ್ ಸಮಾಚಾರ? ಸರ್, ನೀವು ಮನೆಗೆ ಹೋಗ್ಬೇಡಿ. ನಿಮ್ ಸಾವಲ್ಲಿ ಕಾಯ್ತಾ ಇದೆ. ನಮ್ ಸಾವು? ಏನ್ ಹೇಳ್ತಾ ಇದ್ರಿ ನೀವು? ನೀವು ಶ್ರೀನಿವಾಸಯ್ಯನ ಹೆದರಿಸಿ ಹೊರ ಬಂದ ಮೇಲೆ ನಿಮ್ ಬೆನ್ನಿಂದನೆ ಅವನು ಚೂರಿ ಚಿಕ್ಕನ್ನ ಛೂ ಬಿಟ್ಟಿದ್ದಾನೆ. ಅವನು ಡೆತ್ ವಾರೆಂಟ್ ಕೈಲಿ ಹಿಡಿದ್ರು ಯಮದೂತ. ದಯವಿಟ್ಟು ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗಿ ಸರ್. ಆಫ್ಟರ್ ಆಲ್ ಒಬ್ಬ ಕೊಲೆಗಾರನ ಹೆದರಿಲಿಂದ ಓಡ್ ಹೋಗು ಅಂತ ಹೇಳ್ತೀರೇನು? ಅವ್ರೇನ್ ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಪೊಲೀಸ್ ಇಲ್ವೇನು, ಕಾನೂನು ಇಲ್ವೇನು? ಸರ್, ನೀವು ಬದುಕಿದ್ರೆ ಎಲ್ಲ ಇದೆ. ನಿಮಗೆ ಶ್ರೀನಿವಾಸಯ್ಯ ಎಂಥವನು ಅನ್ನೋದು ಇನ್ನೂ ಗೊತ್ತಿಲ್ಲ. ಅದು ಗೊತ್ತಾಗ್ಬೇಕಾದ್ರೆ ಇದು ಇಲ್ಲಿ ಇದನ್ನು ತಗೊಳ್ಳಿ ಸರ್. ಇದು ಶ್ರೀನಿವಾಸಯ್ಯನವರ ಜಾತಕ. ಈ MLA ರಾಜಕಾರಣಿಯಿಂದ ನನಗೆ ನಮ್ಮವರಿಗೆ ಸಹಾಯ ಆದೀತು ಅಂತ ಅವನು ಕೈ ಕೆಳಗೆ ಕತ್ತೆ ತರ ದುಡ್ದೆ ಸರ್. ಆದ್ರೆ ಅವನು 2 ತಲೆಯ ನಾಗರ, ಮನುಷ್ಯ ರೂಪದ ರಾಕ್ಷಸ ಅಂತ ಗೊತ್ತಾಯ್ತು. ಇವನು ಒಬ್ಬೊಬ್ಬರಿಗೆ ಒಂದೊಂದನ್ನು ಹೇಳ್ತಾ ನೆಮ್ಮದಿಯಾಗಿದ್ದ ಊರ್ನ ನರಕವನ್ನಾಗಿ ಮಾಡಿಬಿಟ್ಟ ಸರ್. ಈ ನರಕಾಸುರನ ಹೇಗಾದ್ರೂ ಸಂಹಾರ ಮಾಡಿ ನಮ್ಮ ಬಾಳಿನಲ್ಲಿ ದೀಪಾವಳಿ ತನ್ನಿ. ಅಷ್ಟೇ ಅಲ್ಲ, ನಾಳೆ ಬೆಳಿಗ್ಗೆ ಕಾಲೇಜಿನಲ್ಲಿ ಸಂತಾಪ ಸೂಚಕ ಸಭೆ ಸೇರಿಸಿ ಊರಿನಲ್ಲಿ ನಡೆದ ಗಲಾಟೆಗೆ ಶೀಲರ ಸಾವಿಗೆ ನೀವೇ ಕಾರಣರು ಅಂತ ಹೇಳುವುದಿದ್ದಾನೆ ಸರ್. ಇನ್ಮೇಲೆ ನಿಮಗೆ ಗೊತ್ತಿತ್ತು, ನಾವು ನಿಮ್ಮನ್ನೇ ನಂಬಿದ್ದೀವಿ ಸರ್, ನಿಮ್ಮನ್ನೇ ನಂಬಿದ್ದೀವಿ. ಮಹನೀಯರೇ, ವಿದ್ಯಾರ್ಥಿ ಮಿತ್ರರೇ, ಈ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ಶೀಲಾಳ ಅಕಾಲ ಮರಣ ನಮ್ಮೆಲ್ಲರನ್ನೂ ಕಂಗೆಡಿಸಿದೆ. ಇದೊಂದು ಬರೀ ವ್ಯಕ್ತಿಯ ಸಾವಾಗಿಲ್ಲ, ನಮ್ಮೆಲ್ಲರ ನ್ಯಾಯ, ಧರ್ಮ ಹಾಗೂ ನೈತಿಕ ಮೌಲ್ಯಗಳ ಸಾವಾಗಿದೆ. ಈ ಕಾಲೇಜು ಒಂದು ಆದರ್ಶ ವಿದ್ಯಾಲಯ ಆಗಬೇಕು ಅಂತೂ ಕನಸ್ಕೊಂಡವ ನಾನು. ನನ್ನ ವಿದ್ಯಾರ್ಥಿಗಳು ಶಿಸ್ತಿನ ಸಿಪಾಯಿಗಳಾಗಬೇಕು, ಭವ್ಯ ಭಾರತದ ರೂವಾರಿಗಳಾಗಬೇಕು ಅಂತ ಆಸೆ ಪಟ್ಟವ ನಾನು. ನಮ್ಮ ಕ್ಷೇತ್ರದ ಶಾಸಕರಾದ ಶ್ರೀ ಶ್ರೀನಿವಾಸಯ್ಯನವರು ಇಲ್ಲಿನ ಶಾಂತಿ ಪಾಲನೆ ಬಗ್ಗೆ ಮನಸ್ಸು ಮಾಡಲಿ ಹಾಗೂ ಕುಮಾರಿ ಶೀಲಾಳ ಸಾವಿನ ಸಂತಾಪ ಸೂಚಕ ಭಾಷಣ ಮಾಡಲಿ ಅಂತ ಕೇಳ್ಕೊತೇನೆ. ಆತ್ಮೀಯ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಇವತ್ತಿನ ದಿವಸ ನಿಮ್ಮ ಮುಂದೆ ಈ ಸಭೆಯಲ್ಲಿ ಏನು ಮಾತಾಡಬೇಕು ಅನ್ನೋದು ಕೂಡ ನನಗೆ ತೋಚದಾಗಿದೆ. ದುಃಖದಿಂದ ನನ್ನ ಕಂಠ ತುಂಬಿ ಬರ್ತಾ ಇದೆ. ಆಗಿರೋ ಅನ್ಯಾಯಕ್ಕಾಗಿ ನನ್ನ ರಕ್ತ ಕುದೀತಾ ಇದೆ. ನಿಮ್ಮ ಮಧ್ಯೆ ಓಡಾಡ್ತಾ ಇದ್ದಂತ ಒಂದು ಮುದ್ದು ಹುಡುಗಿ ಮೇಲೆ, ಒಂದು ಹೂವಿನಂತ ಹುಡುಗಿ ಮೇಲೆ ಅತ್ಯಾಚಾರ ನಡೆದಿದೆ. ಮಾನವಂತ ಹುಡುಗಿರು, ಮಾನವಂತ ಹೆಣ್ಮಕ್ಳು ಬೀದಿನಲ್ಲಿ ಧೈರ್ಯವಾಗಿ ಓಡಾಡ್ತಾ ಇರೋ ಹಾಗಾಗಿದೆ. ಇಂತಹ ಪರಿಸ್ಥಿತಿಯನ್ನು ಸೃಷ್ಟಿಸಿದವರು ಯಾರು? ಶಾಂತಿ ಸಾಗರವಾಗಿದ್ದ ಈ ಊರಿನಲ್ಲಿ ಜಾತಿ ದ್ವೇಷದ ಬಿರುಗಾಳಿಯನ್ನು ಎಬ್ಬಿಸಿ
ಅಣ್ಣ ತಮ್ಮಂದಿರಂತೆ ಇದ್ದ ಎರಡು ಕೋಮುಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿದವರು ಯಾರು? ಅವರು ಬೀದಿ ಜಗಳಕ್ಕೆ ಇಳಿಯುವಂತೆ ಮಾಡಿದವರು ಯಾರು? ಮಹನೀಯರೇ, ಅದನ್ನು ತಿಳಿಸೋದಕ್ಕೋಸ್ಕರವೇ ನಾನು ಈ ಸಂತಾಪ ಸೂಚಕ ಸಭೆಯನ್ನು ಕರೆದಿದ್ದೇನೆ. ಸರಿ ತಪ್ಪುಗಳನ್ನು ತಿಳ್ಕೋಬೇಕಾದವರು ನೀವು. ಆದ್ರಿಂದ ಅದಕ್ಕೆಲ್ಲ ಕಾರಣ ಯಾರು ಅನ್ನೋದನ್ನ ನಾನು ಬಹಿರಂಗಪಡಿಸ್ತೇನೆ. ಅಷ್ಟೇ ಅಲ್ಲ, ಇಂಥ ದುರಾಚಾರಿಗೆ ಎಂಥ ಶಿಕ್ಷೆ ವಿಧಿಸಬೇಕು ಅನ್ನೋದನ್ನ ನಿರ್ಧರಿಸೋರು ನೀವು. ಮುಂದೆ ಇಂಥ ಅನ್ಯಾಯಕ್ಕೆ ನ್ಯಾಯ ಸಲ್ಲಿಸಬೇಕಾದವರು, ಆಡಳಿತ ನಡೆಸಬೇಕಾದವರು, ಹೇಳಿ, ಇಂಥ ಅಕೃತ್ಯ ಮಾಡಿದವನ್ನ ಕ್ಷಮಿಸ್ತೀರಾ? ಇಡೀ ಸಮುದಾಯವೇ ಇವನ ಪಾಶವಿ ಕೃತ್ಯಕ್ಕೆ ಬಲಿಯಾಗೋದನ್ನ ತಪ್ಪಿಸಬೇಕಾದ್ರೆ ಅವರಿಗೆ ತಕ್ಕ ಶಿಕ್ಷೆ. ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ, ಯಾರು ನಮ್ಮ ವಿದ್ಯಾರ್ಥಿ ಸಮುದಾಯಕ್ಕೆ ಬುದ್ಧಿ ಹೇಳಿ ಸನ್ಮಾರ್ಗದಲ್ಲಿ ಅವರನ್ನ ನಡೆಸಬೇಕಾಗಿತ್ತೋ, ಯಾರು ತನ್ನ ಪರಿಚಯದ ವಿದ್ಯಾರ್ಥಿನಿ ಬಾಳನ್ನ ಹಸನು ಮಾಡಲು ಶ್ರಮಿಸಬೇಕಾಗಿತ್ತೋ, ಅಂಥ ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥ ಲಾಲಸೆಯಿಂದ ಈ ಎಲ್ಲ ಅಕೃತ್ಯ ಅತ್ಯಾಚಾರಗಳಿಗೆ ಕಾರಣನಾದ ಸಮಾಜಘಾತಕ ರಾಮನಾಥ್. ನಾನೇ ಆ ರಾಮನಾಥ. ಶ್ರೀನಿವಾಸಯ್ಯನವರು ಇದುವರೆಗೂ ಹೇಳಿದ ಸಮಾಜಘಾತುಕ ರಾಮನಾಥ ನಾನೇ. ಅದಕ್ಕೆ ಮುಂಚೆ ನಂದೆರಡು ಮಾತಿದೆ. ಶ್ರೀಮಾನ್ ಶ್ರೀನಿವಾಸಯ್ಯನವರು ಹೇಳಿದ್ದಾರೆ, ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿದ ಧೂರ್ತನಿಗೆ ಕ್ಷಮೆ ಇಲ್ಲ, ಕೋಮು ಸೌಹಾರ್ದತೆಯನ್ನು ನಾಶ ಮಾಡಿದ ನೀಚನಿಗೆ ಶಿಕ್ಷೆಯಾಗಲೇಬೇಕು. ಅದನ್ನು ನಾನು ಒಪ್ಕೋತೀನಿ. ಇಲ್ಲಿವರೆಗೂ ಶ್ರೀನಿವಾಸಯ್ಯನವರು ಹೇಳಿದ್ದನ್ನು ಕೇಳಿದ್ರಿ. ಈ ದಯವಿಟ್ಟು ನಾನು ಹೇಳೋದನ್ನು ಕೇಳಿ, ತಪ್ಪು ಯಾರ್ದು ಅಂತ ತೀರ್ಮಾನಿಸಿ. ಅಪರಾಧ ಮಾಡಿದವನು ಯಾರೇ ಆಗಿರಲಿ ಶಿಕ್ಷೆ ಅನುಭವಿಸಲೇಬೇಕು. ಗೆಳೆಯರೇ, ನಾನೀಗೇನ್ ಮಾತಾಡಿದ್ರು ನಿಮ್ಗೆ ಅನುಮಾನ ಬರಬಹುದು. ಶ್ರೀನಿವಾಸಯ್ಯನವರು ಈ ಕ್ಷೇತ್ರದ ಶಾಸಕರು, ಜನಪ್ರಿಯ ನಾಯಕರು, ಸಮಾಜೋದ್ಧಾರಕರು ಆಗಿದ್ದಾರೆ. ಈ ಎಲ್ಲದರ ಹಿನ್ನೆಲೆಯನ್ನು ಅವರ ಮಾತುಗಳಲ್ಲೇ ಕೇಳಿ. ಶತಶತಮಾನಗಳಿಂದ ಅವರು ನಿಮ್ಮನ್ನ ತುಳಿತಾನೆ ಬರ್ತಿದ್ದಾರೆ. ನೀವು ಎಲ್ಲಾನು ಸಹಿಸ್ತಾನೆ ಬಂದಿದ್ದೀರಿ. ನಿಮಗೆ ಕಾಮನ್ ಸೆನ್ಸ್ ಅಂದ್ರೆ ಸಾಮಾನ್ಯ ಜ್ಞಾನ ಇರಬೇಕು. ನಾಳೆ ನೀವೆಲ್ಲ ದಕ್ಕರಾಗೋರು. ಯಾವನಾದರೂ ನಿಮ್ಮ ಕೆನ್ನೆಗೆ ಹೊಡೆಯೋಕೆ ಬಂದ ಅಂತಂದ್ರೆ ಹೇಳದ ನಾಲ್ಕು ತೊದಕಬೇಕು. ಸರ್ಕಾರ ನಿಮಗೆ ಅಂತ ಇಷ್ಟೆಲ್ಲ ಮಾಡ್ತಾ ಇದೆ. ಏನಾದ್ರೂ ನಿಮ್ಮನ್ನ ಹೆದರಿಸೋದಕ್ಕೆ ಬಂದ್ರೆ ಬೇಕೇನೋ ಕವಾತ ಅಂತ ಹೇಳುವಷ್ಟು ಛಾತಿ ಬಳಸ್ಕೋಬೇಕು. ನಿಮಗೆ ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ. ನಮ್ಮ ಸಂವಿಧಾನದಲ್ಲೇ ಅಂಥವರಿಗೆ ಅಂಥ ಸೌಲಭ್ಯ ಕೊಡಬೇಕು ಅಂತ ಬರೆದಿದ್ದಾರೆ. ಆ ಜನಗಳಿಗೆ ಸರ್ಕಾರ ವಿಶೇಷ ಸವಲತ್ತುಗಳನ್ನ ಕೊಡ್ತಾ ಇದೆ. ಅದಕ್ಕೆ ನಾನೇನು ಮಾಡಲಿ? ಕಲ್ಲು ಬಿಲ್ಡಿಂಗ್ ನಲ್ಲಿ ಕೂತ್ಕೊಂಡು ಕೈ ಎತ್ತು ಅಂದ್ರೆ ಎತ್ತಬೇಕು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ನಿಮ್ಮ ಹುಡುಗರಿಗೆ ತಿಳಿಸಿ ಹೇಳಿ ಅಂತ. ಎಲ್ ರಿಪೇರಿ ಬೇಕೋ ಮಾಡ್ಕೋತಾರೆ. ಎಷ್ಟೇ ಆಗಲಿ ನಾಳಿನ ಮುಂದಾಳುಗಳಲ್ವೇ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹಿಂದೆ ನಾನಿದ್ದೇ ಇರ್ತೀನಲ್ಲ. ಈಗ ಹೇಳಿ, ಅಣ್ಣ ತಮ್ಮಂದಿರು ಹಾಕಿದ್ದ ಎರಡು ಕೋಮುಗಳ ನಡುವೆ ವಿಷ ಬೀಜ ಬಿದ್ದವರು ಯಾರು? ದೊಂಬಿ ಗಲಭೆಗಳ ಕಾರಣರಾಗಿ ಶಾಂತಿ ಸಾಗರವಾಗಿದ್ದ ಈ ಊರಿನಲ್ಲಿ ಬಿರುಗಾಳಿ ಎಬ್ಬಿಸ್ತವ್ರು ಯಾರು? ಹೂವಿನಂತ ಮುಗ್ಧ ಹುಡುಗಿನ ಹೊಸಕ್ಕೆ ಹಾಕ್ತವ್ರು ಯಾರು? ಅಮಾಯಕಲಾದ ಹುಡುಗಿನ ಆತ್ಮಹತ್ಯೆ ದೂಡಿದವರು ಯಾರು? ಇದನ್ನು ಕೇಳಿ. ಮಾನ್ಯರೇ, ಇದನ್ನ ಯಾರು ನಂಬೇಡಿ. ಆ ಕ್ಯಾಸೆಟ್ ನಿಲ್ಲೋ ಧ್ವನಿ ನಂದಲ್ಲ. ನನ್ನ ತೇಜ ವಧೆ ಮಾಡಬೇಕು ಅಂತ ಯಾರೋ ಮಾಡಿರೋ ಕುತಂತ್ರ. ಇದಕ್ಕೆಲ್ಲ ಸಾಕ್ಷಿ ಯಾರಿದ್ದಾರೆ? ಪ್ರತ್ಯಕ್ಷ ಸಾಕ್ಷಿ ನಾವಿದ್ದೀವಿ. ಪ್ರತ್ಯಕ್ಷ ಸಾಕ್ಷಿ ನಾವಿದ್ದೀವಿ.
ಹೇಗಿದೆಯಾ ಶಿವು? ತುಂಬಾ ದಿನ ಕಾಣಲಿಲ್ಲ. ಚೆನ್ನಾಗಿದ್ದೀನಿ ಸರ್. ಸರ್, ನೀವು ಕೊಡಿಸಿದ ಮಗ್ಗದ ಸಾಲ ತೀರ್ತಾ ಬಂತು. ಈಗ ಕೈ ತುಂಬಾ ಕೆಲಸ ಇದೆ ಸರ್. ಕಾಲು ಮುರ್ಕೊಂಡು ಭಿಕ್ಷೆ ಎತ್ತೋ ಪರಿಸ್ಥಿತಿಯಲ್ಲಿದ್ದ ನನಗೆ ನೀವು ಚೈತನ್ಯ ತುಂಬಿದ್ರಿ. ನನಗೂ ಹೊಸ ಬದುಕನ್ನು ಕೊಟ್ಟು ಎಲ್ಲರ ಮುಂದೆ ಬಾಳುವಂತೆ ಆತ್ಮವಿಶ್ವಾಸ ಬೆಳೆಸಿದ್ರಿ ಸರ್. ಛೇ, ನಾನೇನ್ ಮಾಡಿದೆ ಶಿವು? ಎಲ್ಲ ನಿಮ್ ಪ್ರಯತ್ನ ಹೊರತು ನಂದೇನಿಲ್ಲ. ಬದುಕು ಎಂದಿಗೂ ನಿರಂತರವಾಗಿ ಹರಿಯೋ ನೀರಿದ್ದ ಹಾಗೆ. ಅದಕ್ಕೆ ಬರೋ ತಡೆಗಳೆಲ್ಲ ತಾತ್ಕಾಲಿಕ. ಹರಿಯೋ ನದಿಗೆ ಅಡ್ಡವಾಗಿ ಒಂದು ಬಂಡೆ ಹಾಕಿದ್ರೆ ನೀರು ಹರಿಯೋದು ನಿಲ್ಲುತ್ತೇನು? ಬಂಡೆಯನ್ನು ಬಳಸ್ಕೊಂಡಾದ್ರೂ ಹರಿದು ಮುಂದಕ್ಕೆ ಹೋಗುತ್ತೆ. ನಾನು ಕೇವಲ ಆ ಬಂಡೆಯನ್ನು ತೆಗೆದು ನೀರು ಸುಲಭವಾಗಿ ಹರಿಯೋ ಹಾಗೆ ಮಾಡಿದೆ ಅಷ್ಟೇ. ವ್ಯಕ್ತಿಗಳನ್ನು ಒಬ್ಬೊಬ್ರು ಒಂದೊಂದರ ಬಳಸ್ಕೋತಾರೆ. ಆದ್ರೆ ಅವರವರ ಆತ್ಮವಿಶ್ವಾಸ ಮಾತ್ರ ಅವರು ಬದುಕನ್ನು ಜೀವಂತವಾಗಿಟ್ಟಿರುತ್ತೆ. ಶಿವು, ಮನಸ್ಸಿನೊಳಗೆ ಅದಿಮಿಟ್ಟ ಲಾವಾರಸ ಒಂದಲ್ಲ ಒಂದಿನ ಆಸ್ಫೋಟವಾಗಲೇಬೇಕು. ಸಿಡಿದ ಚೂರುಗಳು ವಿನಾಶಕಾರಿಯೇ ಅಥವಾ ಚೇತೋಹಾರಿಯೇ ಅನ್ನೋದು ಅದನ್ನ ಹುದುಗಿಸಿಕೊಂಡ ವ್ಯಕ್ತಿಯನ್ನು ಅವಲಂಬಿಸಿರುತ್ತೆ. ಸಮಾಜಕ್ಕೆ ಚೇತನ ನೀಡೋ ಈ ತರಹದ ಆಸ್ಫೋಟದಿಂದ ಮಾತ್ರ ನಾವು ನವರಾಜ್ಯದ ಬೆಳಕನ್ನು ಕಾಣಲು ಸಾಧ್ಯ. For more updates, like, comment, subscribe to our channel.